ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ಬ್ರಹ್ಮಶ್ರೀ ಪತ್ರಿಜಿ ಪಿತಾಮಹ ಅಂತಾನೆ ಹೇಳ್ಬೋದು, ಸುಭಾಷ್ ಪತ್ರಿಜಿಯವರಿಗೆ ಹಾಗೂ ಮಹೋತಾರ್ ಬಾಬಾಜಿಯವರಿಗೆ ನಮಸ್ಕಾರಗಳನ್ನ ಹೇಳ್ತಾ, ಯಾವಾಗ್ಲೂ ನಮ್ಮ ಜೊತೆ ಇರಿ ಅಂತ ಅವ್ರನ್ನ ಕೇಳ್ಕೊಳ್ತಾ, ಇಂಥ ಅದ್ಭುತವಾದ ವೇದಿಕೆಯನ್ನ ಕೊಟ್ಟಂತಹ ನಮ್ಮ ರಂಗನಾಥ್ ಸರ್ ಅವ್ರಿಗೂ ಹಾಗೂ ನಮ್ಮ ಪ್ರೀತಿಯ ತಂದೆ ತಾಯಿಯರಿಗೂ ನಮಸ್ಕಾರಗಳನ್ನ ಹೇಳ್ತಾ, ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಆತ್ಮ ಬಂಧುಗಳೇ, ಇವತ್ತೆಲ್ಲ ಏನೇನಿರುತ್ತೆ ಅಂತ ಕೇಳೋದಾದ್ರೆ, ಇವತ್ತು ಮೊದಲನೇದಾಗಿ ನಾವು ಧ್ಯಾನವನ್ನ ಮಾಡೋಣ. ಧ್ಯಾನಕ್ಕೆ ಪ್ರಿಪರೇಷನ್ ಅಂದ್ರೆ ಧ್ಯಾನಕ್ಕೆ ನಾವು ತಯಾರಿ ಮಾಡ್ಕೊಳ್ಬೇಕಾಗಿರೋದ್ರಿಂದ ಪ್ರಾಣಾಯಾಮವನ್ನ ಮಾಡೋಣ. ಪ್ರಾಣಾಯಾಮದ ನಂತರ ಧ್ಯಾನ ಇರುತ್ತೆ. ಧ್ಯಾನದ ನಂತರ ನಮ್ಮ ನಾರಾಯಣ್ ಸತ್ಯೇಂದ್ರ ಕುಮಾರ್ ಸರ್ ಅವರು ನಮಗೆ ಬಣ್ಣಗಳ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ನಂತರ ನಾವು ಯಥಾ ಪ್ರಕಾರ ಮೌನದ ಬಗ್ಗೆ ಇವತ್ತು ಕೂಡ ಮಾತಾಡ್ತಿದೀವಿ. ಮೌನದ ಬಗ್ಗೆ ನಮ್ಮ ವಿಶಾಲಕ್ಷಿ ಅಥಣಿ ಅವರು ಬರ್ತಾ ಇದ್ದಾರೆ. ಅವರು ಅದ್ಭುತವಾಗಿ ಮಾತಾಡ್ತಾರೆ ಇರೋದು ನಿಮ್ಗೆಲ್ರಿಗೂ ಅರಿವಿಗೆ ಬಂದಿದೆ. ಹಾಗಾಗಿ ಇವತ್ತು ಕೂಡ ಅವರು ಮೌನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ, ತಡ ಮಾಡದೆ ನಾವೀಗ ಪ್ರಾಣಾಯಾಮ ಏನು ಯಾವುದು ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ, ಆಯ್ತಾ. ನಾವು ಈ ಪ್ರಾಣಾಯಾಮ ಯಾತಕ್ಕೆ ಮಾಡ್ಬೇಕು ಅಂತ ಹೇಳೋದಾದ್ರೆ, ನಮ್ಮ ಚಂದ್ರನಾಡಿ ಹಾಗೂ ಸೂರ್ಯನಾಡಿ ಅಂತ ನಾವೇನ್ ಹೇಳ್ತೀವಿ, ಎಡ ಮತ್ತೆ ಬಲ ಎರಡು ಹೊಳ್ಳೆಗಳನ್ನ ಮೂಲಕ ನಾವು ಉಸಿರಾಡ್ತೀವಿ ಅಲ್ವಾ. ಹಾಗಾಗಿ ಚಂದ್ರನಾಡಿಯನ್ನು ಕೂಡ ನಾವು ಸಮಾಧಾನ ಚಿತ್ತದಿಂದ ನಾವು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಸೂರ್ಯನಾಡಿನೂ ಕೂಡ ನಾವು ಸಮಾಧಾನವಾಗಿ ಇಟ್ಕೊಳ್ಬೇಕಾಗತ್ತೆ. ಚಂದ್ರನಾಡಿ ಅಂದ್ರೆ ತಂಪು, ಚಂದ್ರನ್ಗೆ ಹೋಲಿಸ್ತೀವಿ. ಸೂರ್ಯನಾಡಿ ಅಂತಂದ್ರೆ ಯಥಾ ಪ್ರಕಾರ ಅಲ್ಲೇ ಹೇಳಿರೋ ತರ ಸೂರ್ಯ. ಸೊ ನಮ್ಮಲ್ಲಿರುವಂತ ಅಗ್ನಿ ಮತ್ತೆ ನಮ್ಮ ಆಕ್ಟಿವ್ನೆಸ್ ಇವೆಲ್ಲವೂ ಸೂರ್ಯನ ಪ್ರತಿಪಾದಿಸುತ್ತೆ. ಹಾಗೆ ಚಂದ್ರವನ್ನ ನಾವು ನಾವು ತುಂಬಾ ಪಿತ್ತ ಆಗೋಯ್ತು ಅಥವಾ ನಮಗೆ ತುಂಬಾ ಹೀಟ್ ಆಗೋಯ್ತು ಅಂತ ಹೇಳ್ತೀವಿ ನೋಡಿ, ಆವಾಗ ಚಂದ್ರನನ್ನ ನಾವು ಕರ್ಕೋಬೇಕಾಗತ್ತೆ. ಅಂದ್ರೆ ನಾನು ತುಂಬಾ ಈಸಿಯಾಗಿ ನಮ್ಗೆ ಅರ್ಥ ಆಗೋ ರೀತಿನಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಸೊ ನಾನು ಯಾವುದೇ ತರದ ಕಷ್ಟಕರವಾದದ್ದ ಅಥವಾ ಕ್ಲಿಷ್ಟಕರವಾದ ಪದಗಳನ್ನ ಬಳಸ್ತಾ ಇಲ್ಲ. ಹಾಗಾಗಿ ಎಲ್ರು ಇವಾಗ ಪ್ರಾಣಾಯಾಮನ ಮಾಡೋಣ. ಯಾವ ಪ್ರಾಣಾಯಾಮ ಅಂತ ಹೇಳೋದಾದ್ರೆ, ಇದು ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತಲೂ ಹೇಳ್ಬೋದು. ಹಾಗೂ ಇದರ ಅಡ್ವಾನ್ಸ್ಡ್ ಇದರಲ್ಲಿ ನಾವು ನಾಡಿ ಶೋಧನ ಪ್ರಾಣಾಯಾಮ ಅಂತಾನು ಹೇಳ್ತೀವಿ. ಹಾಗಾಗಿ ಚಂದ್ರನಾಡಿ ಅಂತಂದ್ರೆ ಎಡ, ನಾನು ನಿಮ್ಗಾಗ್ಲೇ ಹೇಳ್ದೆ. ಸೂರ್ಯನಾಡಿ ಅಂದ್ರೆ ಬಲ ಕಡೆ. ಸೊ ನಾವು ಇದನ್ನ ಹೇಗೆ ಮಾಡೋದು ಅಂತ ಈಗಾಗ್ಲೇ ನಾ ಹೇಳಿದ್ದೀನಿ. ಆದ್ರೂ ಕೂಡ ನಾವು ಒಂದು ಮಿನಿಮಮ್ 10 ಬಾರಿ ನಾವು ಮಾಡೋಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳೋಣ. ನಿಮ್ಮ ಎಡಗೈಯನ್ನ ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳೋಣ. ಇದಕ್ಕೆ ಚಿನ್ಮುದ್ರೆ ಅಂತ ಅಂತಾರೆ. ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳೋಣ. ಹಾಗೆ ನೋಡಿ ನಮ್ಮ ಬಲಗೈಯನ್ನ ರೀತಿ ಇಟ್ಕೊಂಡು 10 ಬಾರಿ ನಾವಿವತ್ತು ಪ್ರಾಣಾಯಾಮನ ಮಾಡ್ತಾ ಇದ್ದೀವಿ. ನಾಡಿ ಶೋಧನ ಪ್ರಾಣಾಯಾಮನ ಮಾಡ್ತಾ ಇದ್ದೀವಿ. ಓಕೆನಾ ಸ್ನೇಹಿತರೆ? ಓಕೆ, ಶುರು ಮಾಡೋಣ. ನಾನು ಇನ್ಹೇಲ್ ಮತ್ತೆ ಎಕ್ಸೇಲ್ ಹೇಳ್ತಾ ಹೋಗ್ತೀನಿ. ಇದಕ್ಕೆ ಮುಂಚೆ ಎರಡೂ ಕೈಗಳನ್ನ ಚಿನ್ಮುದ್ರೆಯಲ್ಲಿ ಇಟ್ಕೊಂಡು ನಾವು 3 ಬಾರಿ ದೀರ್ಘವಾದ ಉಸಿರಾಟವನ್ನ ನಡೆಸೋಣ. ದೀರ್ಘವಾಗಿ ಉಸಿರು ತಗೊಳ್ಳೋಣ, ಮತ್ತೆ ದೀರ್ಘವಾಗಿ ಉಸಿರನ್ನ ಬಿಡೋಣ. 3 ಬಾರಿ ಮಾಡೋಣ. ಓಕೆನಾ? ಓಕೆ, ರೆಡಿ? ಎಲ್ಲ ನೇರವಾಗಿ ಕೂತ್ಕೊಳ್ಳಿ. ಉಸಿರನ್ನ ತಗೊಳ್ಳಿ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ನಾವು ಉಸಿರನ್ನ ತಗೊಂಡಾಗ ನಮ್ಮ ಹೊಟ್ಟೆ ಮುಂದೆ ಬರ್ಬೇಕು. ಗಾಳಿ ಪೂರ್ತಿ ಹೊಟ್ಟೆ ಭರ್ತಿ ತಗೋಬೇಕು. ನಂತರ ಉಸಿರನ್ನ ಬಿಡ್ತಾ ನಮ್ಮ ಹೊಟ್ಟೆ ಒಳಗಡೆ ಹೋಗ್ಬೇಕು. ಇರುವಂತ ಕೆಟ್ಟ ಗಾಳಿ ಏನಿದೆ ಅದನ್ನ ಹೊರಗಡೆ ಬಿಡ್ಬೇಕು. ಓಕೆ, 3 ಬಾರಿ ನಮ್ಮ ಉಸಿರಾಟ ಆಯ್ತು. ನಂತರ ಎಡಗೈನ ಚಿನ್ಮುದ್ರೆಯಲ್ಲಿ ಇಟ್ಕೊಂಡಿದ್ದೀರಲ್ಲ, ಹಾಗೆ ಇಟ್ಕೊಳ್ಳಿ. ಈಗ ಪ್ರಾಣಾಯಾಮನ ಶುರು ಮಾಡೋಣ. ಸೊ ನಾನು ಈಗಾಗ್ಲೇ ಹೇಳಿದೆ, ಎಡ ಹೊಳ್ಳೆಯಿಂದ ಉಸಿರನ್ನ ತಗೊಂಡು ಬಲ ಹೊಳ್ಳೆಯಲ್ಲಿ ಬಿಟ್ಟು, ಮತ್ತೆ ಬಲ ಹೊಳ್ಳೆಯಿಂದ ಉಸಿರನ್ನ ತಗೊಂಡು ಎಡ ಹೊಳ್ಳೆಯಲ್ಲಿ ಬಿಡುವಂಥದ್ದು. ಅದು ಒಂದು ಮಂಡಲ ಅಂತ ಅನ್ಸ್ಕೊಳುತ್ತೆ. ಅಂದ್ರೆ ಅದು ಒಂದು ಸುತ್ತು ಅಂತ. ಈ ತರ ನಾವು 10 ಬಾರಿ ಮಾಡೋಣ. ನಾ ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಗಮನಿಸಿ ಮಾಡ್ತಾ ಹೋಗಿ. ಓಕೆನಾ? ಓಕೆ, ರೆಡಿ? ಇನ್ಹೇಲ್, ಎಕ್ಸೇಲ್. ನಿಧಾನವಾಗಿ ಉಸಿರನ್ನ ಬಿಡಿ. ಮತ್ತೆ ನಿಧಾನವಾಗಿ ಉಸಿರನ್ನ ತಗೊಳ್ಳಿ. ಇನ್ಹೇಲ್, ಎಕ್ಸೇಲ್.
ಒಂದು ಮಂಡಲ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. 2. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. 3. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. 4 ಮಂಡಲ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. 5. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. 6. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. 7. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. 8. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. 9. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. 10. 3 ಬಾರಿ 2 ಕೈಗಳನ್ನು ಚಿನ್ಮುದ್ರೆಯಲ್ಲಿ ಇಟ್ಕೊಂಡು ದೀರ್ಘವಾಗಿ ಉಸಿರಾಡಿ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಎಲ್ಲರೂ ಕಣ್ಣನ್ನ ತೆಗೆಯುವ ಅವಶ್ಯಕತೆ ಇಲ್ಲ. ಎಲ್ಲರೂ ಹಾಗೆ ಕೂತ್ಕೊಳ್ಳಿ. ಡಾಕ್ಟರ್ ಯಶೋಧ ಅವರು ಇವಾಗ ಧ್ಯಾನ ಮಾಡಿಸ್ತಾರೆ. ಹಾಗೇನೆ ಎಸ್ ಮ್ಯಾಮ್. ಯಶೋಧ, ದಯವಿಟ್ಟು. ಕಾಲ್ಗಳನ್ನ ಕೂಡಿಸ್ಕೊಳ್ಳಿ, ಪಾದಗಳನ್ನ ಜೋಡಿಸ್ಕೊಳ್ಳಿ, ಕೈ ಬೆರಳುಗಳನ್ನ ಜೋಡಿಸ್ಕೊಳ್ಳಿ. ದೇಹವನ್ನ ಸಡಿಲಗೊಳಿಸಿ, ಕಣ್ಣುಗಳು ಹಾಗೆಯೇ ಮೃದುವಾಗಿ ಮುಚ್ಚಲಿ. ಕನ್ನಡಕಗಳನ್ನ ತೆಗೆದ್ಬಿಡಿ. ಸಾಧಾರಣ ಸರಳ ಉಸಿರಾಟದ ಮೂಲಕ ಧ್ಯಾನವನ್ನ ಮಾಡೋಣ. ಕೇವಲ ಉಸಿರಾಟದ ಕಡೆ ಗಮನ. ಒಳ ತೆಗೆದುಕೊಳ್ಳುವ ಉಚ್ಛ್ವಾಸದ ಹಾಗೂ ನಿಶ್ವಾಸದ ನಡುವೆ ಬರುವ ಕೂಡುವಿಕೆಯ ಕಡೆ ಗಮನ ಕೊಡುತ್ತಾ ಧ್ಯಾನವನ್ನ ಮಾಡೋಣ. ಯಾವುದೇ ಆಲೋಚನೆಗೊಳ್ಳಿ, ಕೈ ಬೆರಳುಗಳನ್ನು ಬಿಡಿಸಿಕೊಳ್ಳಿ. ನೇತ್ರಗಳನ್ನು ಸ್ಪರ್ಶಿಸಿ ಶಾಖವನ್ನು ತೆಗೆದುಕೊಳ್ಳಿ. 2 ಕರ್ಣಗಳನ್ನು ಸ್ಪರ್ಶಿಸಿ ಶಾಖವನ್ನು ತೆಗೆದುಕೊಳ್ಳಿ. ನಿಧಾನವಾಗಿ
ತ್ರಿಶಕ್ತಿ ಇರುವ ಕೈಗಳನ್ನು ನೋಡುತ್ತಾ ಕಣ್ಣುಗಳನ್ನು ತೆರೆಯಿರಿ, ಮುಗುಳ್ನಗುತ್ತಾ. ಎಲ್ಲರೂ ನಮಗೆ ನಾವೇ ಚಪ್ಪಾಳೆ ಹೇಳೋಣ. ದೀರ್ಘವಾದ ಧ್ಯಾನ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು ಆಲ್. ಧನ್ಯವಾದ ಈಶ್ವರ ಅವರೇ, ತುಂಬಾ ಚೆನ್ನಾಗಿ ಧ್ಯಾನ ಮಾಡಿಸಿದ್ರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಚಪ್ಪಾಳೆ. ಈಗ ನಾನು ಏನು ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಂದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ 15ನೇ ತಾರೀಕು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಏನಿದೆ ಪ್ರತಿ ಸರಿ ಬೆಂಗಳೂರಿನಲ್ಲಿ ನಡೀತಾ ಇತ್ತು. ಆದ್ರೆ ಈ ಸರಿ ಏನು ನಡೀತಾ ಇದೆ ಅದೆಲ್ಲ ಅದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಬೇಕು ಅಂತ ಕೇಳ್ತಾ ಇದೀವಿ. ಎಲ್ಲಿ ನಡೀತಿದೆ ಅಂತಂದ್ರೆ ರಾಯಚೂರಿನಲ್ಲಿ ನಡೀತಾ ಇದೆ. ಸೊ ನಿಮ್ಗೆ ಗೊತ್ತಿರ್ಬೋದು, ನೀಲಮ್ಮ ಅಂತ ಮೊದಲಿಂದ ನಮ್ಮ ಕಾರ್ಯಕ್ರಮದಲ್ಲೂ ಬರ್ತಾ ಇದ್ರು. ಮೊದಲು ಈಗ ಬೆಳಗಿನ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾರೆ ಅವರು. ಅವರ ಒಂದು ಮನೆಯ ಒಂದು ಗೃಹ ಪ್ರವೇಶ ಅದರ ಜೊತೆಗೆ ಈ ತರ ಸಮಗ್ರ ಸ್ವಾಸ್ಥ್ಯ ಹಬ್ಬನ ಅಲ್ಲಿ ಮಾಡ್ಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಅವರು ಸರ್ನ ಕೇಳ್ಕೊಂಡು ಈಗ ಎಲ್ಲರನ್ನು ಅಲ್ಲಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಆತ್ಮ ಬಂಧುಗಳೇ, ನೀವೆಲ್ಲರೂ ಅಲ್ಲಿ ಕೂಡ ಉಪಸ್ಥಿತರಿದ್ದು ನಡೆಯುವಂತಹ ಎಲ್ಲಾ ಕಾರ್ಯಕ್ರಮ, ನಮ್ಮ ಹಬ್ಬ ಏನಿದೆ, ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಏನಿದೆ ಅದರ ಜೊತೆಗೆ ನೀವು ಭಾಗವಹಿಸಿ ಅಂತ ಹೇಳ್ತೀನಿ. ನಂತರ ನಿಮಗೆ ಎಷ್ಟೆಷ್ಟು ಸಾಧ್ಯ ಮಿನಿಮಮ್ 100 ರೂಪಾಯಿ, ಅಂದ್ರೆ ಈ ಸಾಕಷ್ಟು ಜನ ಬಂದು ಅಲ್ಲಿ ಊಟ ಮಾಡೋದ್ರಿಂದ, ಸಾಕಷ್ಟು ಜನಕ್ಕೆ ಅಲ್ಲಿ ಸ್ಥಳಾವಕಾಶವನ್ನ ಕೂಡ ಕಲ್ಪಿಸೋದ್ರಿಂದ ನಮ್ಮ ಕಡೆಯಿಂದನೂ ಒಂದಷ್ಟು ಸಹಾಯ ನಾವು ಮಾಡಬಹುದು ಅಂತ ಕೇಳೋದಾದ್ರೆ 100 ರೂಪಾಯಿ ಇರ್ಬೋದು, 200 ರೂಪಾಯಿ ಇರ್ಬೋದು, 1000 ರೂಪಾಯಿ ನಮಗೆ ಎಷ್ಟು ಮಟ್ಟಿಗೆ ಆಗತ್ತೆ, ಎಷ್ಟು ಕೊಟ್ರು ಕೂಡ ಅದು ಒಬ್ರು ಊಟಕ್ಕೆ ಅಥವಾ ನಾವು ಕೊಡ್ತಾ ಇದೀವಿ ಅಂತ ಅನ್ಕೊಂಡು ಒಂದಷ್ಟು ಸಹಾಯನ ಮಾಡೋಣ. ಎಲ್ಲರೂ ರಾಯಚೂರಲ್ಲಿ ನಡೀತಿರತಕ್ಕಂತ ಈ ಸಮಗ್ರ ಸ್ವಾಸ್ಥ್ಯ ಹಬ್ಬ ಏನಿದೆ ಅದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಜನರು ಸೇರ್ಕೊಂಡು ಎಲ್ಲ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದೀನಿ, ರಾಯಚೂರ್ಗೆ ಹೋಗಿ ಬನ್ನಿ ಅಂತ ಅಷ್ಟೇ ಹೇಳಲಿಕ್ಕೆ ಸಾಧ್ಯ. ನಿಮ್ಗೆಲ್ರಿಗೂ ಗೊತ್ತಿದೆ, ನಾನು ಬಹುದೂರದಲ್ಲಿ ಇರೋದ್ರಿಂದ ನಾನು ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ರೆ ಮತ್ತೊಮ್ಮೆ ನಾನು ಬರ್ತೀನಿ, ಮುಂದಿನ ವರ್ಷದಲ್ಲಿ ಖಂಡಿತ ಬರ್ತೀನಿ, ನಿಮ್ಮೆಲ್ಲರೂ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಆಮೇಲೆ ಈಗ ಏನಿದೆಯಪ್ಪ ಅಂತ ಕೇಳೋದಾದ್ರೆ, ನಿಮ್ಗೆಲ್ರಿಗೂ ಗೊತ್ತಿದೆ ನಮ್ಮ ನಾರಾಯಣ್ ಸತ್ಯೇಂದ್ರ ಸರ್ ಎಷ್ಟ್ರ ಮಟ್ಟಿಗೆ ಪರಿಣಿತರು ಸಾಕಷ್ಟು ವಿಷಯಗಳಲ್ಲಿ ಅನ್ನೋದು. ಅವರು ನಮಗೆಲ್ಲ ಬಣ್ಣಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಇವತ್ತು. ಅದ್ಭುತವಾದ ಈ ಒಂದು ವಿಷಯನ ನಾವು ಕಿವಿಗೆ ಕೇಳೋಣ. ಎಲ್ಲರೂ ಏನ್ ಹೇಳ್ತಾರೆ ಸಾಧ್ಯವಾದ್ರೆ ಎಲ್ಲರೂ ಬರ್ದ್ಕೊಳ್ಳಿ, ಅದನ್ನ ಬರ್ದಿಟ್ಕೊಂಡು ಅದು ನಿಮ್ಮ ಜೀವನದ ಸಹಾಯ ಆಗತ್ತೆ ಅಂತ ಹೇಳ್ತೀನಿ. ಮತ್ತೊಂದು ವಿಷಯ ಆತ್ಮ ಬಂಧುಗಳ, ಯಾರೋ ಮೈಕ್ ಅನ್ನ ಆನ್ ಮಾಡಿದ್ದಾರೆ, ದಯವಿಟ್ಟು ಕೇಳ್ತೀನಿ ಎಲ್ಲರೂ ಮೈಕ್ ಗಳನ್ನ ಆಫ್ ಮಾಡಿ ಆಯ್ತಾ. ನೀವು ಆಫ್ ಮಾಡಿದ್ರೆ ತುಂಬಾನೇ ಅನುಕೂಲ ಆಗತ್ತೆ. ಸಾಕಷ್ಟು ಜನ ಮಾತಾಡ್ತಾ ಇರುವಂತದ್ದು ಇಲ್ಲಿ ನಮ್ಗೆ ಜೋರಾಗೆ ಕೇಳಿಸ್ತಾ ಇದೆ. ಆಫ್ ಮಾಡಿ. ಸರ್ ನಮಸ್ಕಾರ ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ. ನಮಸ್ಕಾರ. ಹೇಳಿ. ಆರಂಭದಲ್ಲಿ ಗುರುವಿನ ಪ್ರಾರ್ಥನೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವನ್ನ ಪ್ರಾರ್ಥಿಸಿ ಮುಂದಿನ ಕಾರ್ಯಕ್ರಮವನ್ನು ಶುರು ಮಾಡ್ಕೊಳ್ಳೋಣ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲಾ ಮಾಸ್ಟರ್ಸ್ಗೂ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು, ವಂದನೆಗಳು. ಅದೇ ರೀತಿಯಾಗಿ ಕಾರ್ಯಕ್ರಮದ ಆರಂಭದಲ್ಲಿ ಎಂದಿನಂತೆ ನಮ್ಮ ಹಿರಿಯರನ್ನ ನೆನೆಸ್ಕೊಳ್ಳೋದು ಮುಖ್ಯವಾದಂಥದ್ದು. ಮಹಾವತಾರ್ ಫೌಂಡೇಶನ್ನ ಮುಖ್ಯ ಗುರುಗಳಾದಂತ ಸುಭಾಷ್ ಪತ್ರಿಜಿ ಅವರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸಿ, ತದನಂತರ ಈ ಎಲ್ಲ ಕಾರ್ಯಕ್ರಮಗಳಿಗೆ ರೂವಾರಿಯಾಗಿರುವಂತಹ ರಂಗನಾಥ್ ಜಿ ಅವ್ರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸಿ ಇಂದಿನ ಕಾರ್ಯಕ್ರಮದ ಶುರು ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಮಾಲಿನಿ ರಾವ್ ಇದ್ದಾರೆ. ಈ 15ನೇ ಬ್ಯಾಚ್ನ ಸಾಯಂಕಾಲದ ಬ್ಯಾಚ್ ನಲ್ಲಿ ಅವರು ಮತ್ತು ವೈದ್ಯರನ್ನ ನೆನೆಸ್ಕೋಬೇಕು ಅಂತ ಅಂದ್ರೆ ಡಾಕ್ಟರ್ ಯಶೋಧ ಅವರು, ಅವ್ರನ್ನ ಬಹಳ ಚೆನ್ನಾಗಿ ನೆನೆಸ್ಕೋಬೇಕು. ಇವ್ರನ್ನ ಯಾವಾಗಲೂ ಪದೇ ಜ್ಞಾಪಿಸ್ಕೊತಾ ಇರ್ಬೇಕು. ಈಗ ಉಪಾಧ್ಯಾಯ, ವೈದ್ಯ ಇವರೆಲ್ಲ ಕೆಲಸ ಆದ್ಮೇಲೆ ಅಪ್ರಯೋಜಕರಂತೆ. ಯಾಕೆಂದ್ರೆ ಕೆಲಸ ಆಗ್ಬೇಕಾದ್ರೆ ಮೊದ್ಲು ಜ್ಞಾಪಿಸ್ಕೋತೀವಿ, ಕಾಯಿಲೆ ಬಂದಾಗ ಮಾತ್ರ ಜ್ಞಾಪಿಸ್ಕೋತೀವಿ ಡಾಕ್ಟರ್ನ. ಆಮೇಲೆ ಡಾಕ್ಟ್ರೇ ಅಂತ ಹೋಗ್ತೀವಿ, ಅವ್ರನ್ನ ಪೀಡಿಸ್ತೀವಿ, ಔಷಧಿ ಎಲ್ಲ ತಗೋತೀವಿ. 3 ದಿವಸ ಆದ್ಮೇಲೆ ಬಂದು ಹೇಳಿಮ್ಮ ಅಂತಾರೆ, ಹೇಳೋದೇ ಇಲ್ಲ ನಾವು.
ಡಾಕ್ಟರ್ಸ್ ಹತ್ರ ಹೋಗ್ಬಿಟ್ಟು ಥ್ಯಾಂಕ್ಸ್ ಡಾಕ್ಟ್ರೇ, ಇದು ಚೆನ್ನಾಗಾಯ್ತು ಅಂತ ಎಲ್ಲಿ ಕಾಸು ಕೇಳ್ಬಿಡ್ತಾರೋ ಅನ್ನೋ ಭಯ ನಮಗೆ. ಹಾಗಾಗಿ ಇದನ್ನ ನಾವು ಹೇಳಕ್ಕೆ ಹೋಗೋದಿಲ್ಲ. ಅದೇ ಅಪ್ರೋಸ್ತಾ ಇದೆ ಇವಾಗ ನೆಕ್ಸ್ಟ್ ಮುಂದಕ್ಕೆ. ಈಗ ಹೇಳ್ಬೇಕು ಅಂದ್ರೆ ಬಣ್ಣಗಳು, ಜೀವನದಲ್ಲಿ ಬಣ್ಣ ಅನ್ನೋದು ನಮ್ಮ ಅವಿಭಾಜ್ಯ ಅಂಗ ಆಗಿದೆ. ನಮ್ಮ ಶರೀರದಲ್ಲಿ ಬಣ್ಣಗಳಿದೆ, ಇಡೀ ನಮ್ಮ ಹೊರಗಿನ ಲೋಕದಲ್ಲಿ ಬಣ್ಣಗಳಿದೆ, ಸಪ್ತ ಚಕ್ರಗಳಲ್ಲಿ ಬಣ್ಣ ಇದೆ. ಎಲ್ಲಿ ಬಣ್ಣ ಇಲ್ಲ? ಬಣ್ಣ ಇಲ್ಲದೆ ನಮ್ಮ ಜೀವನನೇ ಇಲ್ಲ, ಶೂನ್ಯ ನಮ್ಗೆ. ಬಣ್ಣ ಮತ್ತು ಬಣ್ಣ ಅನ್ನೋದು ಮನಸ್ಸನ್ನ ಮತ್ತು ದೇಹಕ್ಕೆ ಪೂರಕವಾದಂಥದ್ದು. ಹಾಗೆಯೇ ನಮ್ಮ ಜೀವನದ ಮೇಲೆ ಅತ್ಯಂತ ಗಾಢವಾದ ಪ್ರಭಾವವನ್ನು ಬೀರುತ್ತದೆ. ನಮ್ಮ ಶರೀರದ ಅಂಗಗಳು, ಗ್ರಂಥಿಗಳು ಏನಿವೆ ಅವುಗಳನ್ನು ಉತ್ಪಾದನೆ ಮಾಡೋದಕ್ಕೆ, ಅವು ಗ್ರಂಥಿಗಳಿಂದ ಏನಾದ್ರು ಒಂದು ಇದು ನಮ್ಮಲ್ಲಿ ಇದು ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಅದಕ್ಕೆ ಉಸಿರಾಟದ ಕ್ರಿಯೆಗೆ, ಪ್ರಾಣಾಯಾಮಕ್ಕೆ, ಧ್ಯಾನಕ್ಕೆ ಬಣ್ಣ ಅತಿ ಮುಖ್ಯವಾದದ್ದು. ಈ ಬಣ್ಣಗಳನ್ನ ಕಂಡುಹಿಡಿಯಕ್ಕೆ ಮೊದಲು ಫಸ್ಟ್ ನಾವು ದಿಕ್ಕುಗಳನ್ನು ಕಂಡುಹಿಡ್ಕೋಬೇಕಾಗತ್ತೆ. ದಿಕ್ಕುಗಳನ್ನ ಹೇಗೆ ನಾವು ಯಾವುದೇ ಕಾರ್ಯ ಎಲ್ಲೇ ಹೋಗಿ ಏನೇ ಮಾಡಿ, ಕಂಪಾಸ್, ನಿಮ್ಮ ಮೊಬೈಲ್ನಲ್ಲಿ ಕಂಪಾಸ್ ಇರ್ಬೋದು, ಆದ್ರೆ ಯಾವುದೇ ಪರಸ್ಥಳಕ್ಕೆ ಹೋದಾಗ, ಎಲ್ಲಿಗೆ ಹೋದಾಗ ದಿಕ್ಕು ಬೇಕು ನಮ್ಗೆ. ದಿಕ್ಕು ಏನಕ್ಕೆ ಬೇಕು? ಮಲ್ಕೊಳ್ಳೋದಕ್ಕೆ ದಿಕ್ಕು ಬೇಕು, ಧ್ಯಾನ ಮಾಡೋದಕ್ಕೆ ದಿಕ್ಕು ಬೇಕು, ಅದನ್ನ ಕಂಡುಹಿಡ್ಕೋಬೇಕಾಗತ್ತೆ. ಸೂರ್ಯ ಉದಯಿಸೋ ದಿಕ್ಕಿಗೆ ನೇರವಾಗಿ ನಿಂತ್ಕೊಳ್ಳಿ. ಸೂರ್ಯನಿಗೆ ಎದುರಾಗಿ ನಿಂತ್ಕೊಂಡಾಗ ಮುಂದುಗಡೆ ಕಾಣದೆ ಪೂರ್ವ, ಹಿಂದಕ್ಕೆ ಬರುವುದು ಪಶ್ಚಿಮ, ಬಲಗಡೆಗೆ ಬರುವುದು ದಕ್ಷಿಣ, ಎಡಕ್ಕೆ ಬರುವುದು ಉತ್ತರ. ಇದು ಸಿಂಪಲ್. ಇಷ್ಟು ಸಿಂಪಲ್ ಆಗಿರೋದನ್ನ ನಾವು ತಿಳ್ಕೊಂಡ್ಬಿಟ್ರೆ ನಮ್ಗೆ ಅನುಗ್ರಹ ಆಗುತ್ತೆ. ಇನ್ನು ಅದಾದ್ಮೇಲೆ ಉತ್ತರ ದಿಕ್ಕು, ಪ್ರತಿಯೊಂದು ದಿಕ್ಕು ಏನಿಗೆ ನಮ್ಮ ಪಂಚಧಾತುಗಳಿದೆ, ಅರ್ತ್, ವಾಟರ್, ವುಡ್, ಫೈರ್, ಮೆಟಲ್. ನೀರು, ಭೂಮಿ, ಮರ, ಬೆಂಕಿ, ಧಾತು, ಇಷ್ಟು ನಮ್ಮ ಎಲ್ಲಾ ದಿಕ್ಕುಗಳಿಗೂ ಪಸರಿಸಿದೆ. ನಮ್ಮ ಶರೀರದ ಎಲ್ಲಾ ಅಂಗಗಳಲ್ಲೂ ಅದಿದೆ. ಈಗ ಉತ್ತರ ದಿಕ್ಕು ನೀರನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಏನಕ್ಕೆ ನಂಗೆ ಬರುತ್ತೆ ಮುಂದಕ್ಕೆ ಹೇಳ್ತೀನಿ. ಉತ್ತರ ದಿಕ್ಕು ನೀರನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೀರನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಬ್ಲೂ ಕಲರ್, ನೀಲಿ ವರ್ಣ. ನೀರು ನೀಲಿ ವರ್ಣದಲ್ಲಿರೋದ್ರಿಂದ ಉತ್ತರ ದಿಕ್ಕನ್ನ ನೀಲಿ ವರ್ಣದಿಂದ ನಾವು ಕರಿತೀವಿ. ಈಶಾನ್ಯ ದಿಕ್ಕು ಅದು ಭೂಮಿಗೆ ಭೂತತ್ವಕ್ಕೆ ಸಂಬಂಧಪಟ್ಟಿದ್ದು, ಅರ್ಥ್ಲಿ ಕಲರ್ಸ್ ಅಥವಾ ಗ್ರೇ ಕಲರ್ಸ್ಗೆ ನಾವು ಹೇಳ್ತೀವಿ. ಇನ್ನು ಪೂರ್ವ ದಿಕ್ಕು ಅದು ವುಡ್, ಮರಕ್ಕೆ ಸಂಬಂಧಪಟ್ಟಿದ್ದು. ಹಾಗೇನೆ ಅಗ್ನಿಮೂಲೆ ಅದು ಮರಕ್ಕೆ ಸಂಬಂಧಪಟ್ಟಿದ್ದು, ಹಸಿರು ವರ್ಣಗಳಿಗೆ ಅದು ಮುಖ್ಯವಾದಂತ ಬೇಕಾದಂತ ವಿಷಯ ಅದು. ಇನ್ನು ದಕ್ಷಿಣ ದಿಕ್ಕು ಕೆಂಪು ವರ್ಣ ಅಂತ ಕರಿತೀವಿ, ಕೆಂಪು ವರ್ಣಕ್ಕೆ ಸಂಬಂಧಪಟ್ಟಿದ್ದು, ಅದಕ್ಕೆ ಫೈರ್ ಅಂತ ಕರಿತೀವಿ, ಬೆಂಕಿ. ಇನ್ನು ನೈಋತ್ಯ ಮೂಲೆ ಅದು ಅರ್ಥ್ಲಿ ಕಲರ್ಸ್, ಭೂಮಿಗೆ ಸಂಬಂಧಪಟ್ಟಿದ್ದು. ಅಂಡ್ ಪಶ್ಚಿಮ ಮತ್ತು ವಾಯುವ್ಯ ದಿಕ್ಕು ನಮಗೆ ಮೆಟಲ್ ಏರಿಯಾ ಅಂತ ಕರಿತೀವಿ. ಹೀಗೆ ಇಷ್ಟನ್ನು ಇದು ಈ ರೀತಿಯಾಗಿ ನಾವು ಕರಿತಾ ಇರ್ಬೇಕಾದ್ರೆ, ಉತ್ತರ ದಿಕ್ಕು ನೀರಿಗೆ ಸಂಬಂಧಪಟ್ಟಿದ್ದು ಅಂತಂದಾಗ ಇಲ್ಲಿ ನಾವೇನ್ ಮಾಡ್ತೀವಿ, ನಿಮ್ಮ ಮನೆಯಲ್ಲಿ ಏನಾದ್ರು ಅನುಕೂಲ ಆಗ್ಬೇಕು ಅಂದ್ರೆ, ರಾತ್ರಿ ಹೊತ್ತು ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರ್ಬೇಕು ಅಂದ್ರೆ, ಉತ್ತರ ದಿಕ್ಕಿನ ಮಧ್ಯ ಭಾಗದಲ್ಲಿ 7 ಅಥವಾ 8 ಅಡಿ ಎತ್ತರದಲ್ಲಿ ಒಂದು ಲೈಟ್ 0 ವ್ಯಾಟ್ ಬಲ್ಬ್, ಬ್ಲೂ ಕಲರ್ದು ಬಲ್ಬ್ ಹಾಕಿ, 0 ವಾಟ್ LED ಬಲ್ಬ್ ಹಾಕಿ, ಸಾಯಂಕಾಲ 6 ಗಂಟೆಯಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ವರೆಗೂ ಉರಿಲಿ. ಆ ಬ್ಲೂ ಕಲರು ನಿಮ್ಮ ಮನೆಯಲ್ಲಿ ಉತ್ತೇಜನ ನೀಡುತ್ತೆ, ಹಣಕಾಸಿನ ಸಮೃದ್ಧಿಗೆ ಸ್ವಲ್ಪ ಸಹಾಯ ಮಾಡುತ್ತೆ. ಅಷ್ಟು ಸುಂದರವಾಗಿ, ಎಷ್ಟು ಸಿಂಪಲ್ ಆಗಿರೋ ಟಿಪ್ಸ್, ಕಲರ್ದಿಂದ ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ನಿಮಗೆ. ಅದೇ ರೀತಿಯಾಗಿ ಇನ್ನೊಂದೇನು ಅಂತಂದ್ರೆ, ದೈನಂದಿನ ಜೀವನದಲ್ಲಿ ನಾವು ವಸ್ತ್ರಗಳನ್ನ ಧರಿಸೋದ್ರಲ್ಲೂ ಅಷ್ಟೇನೆ ವಿಶೇಷವಾದಂತ ಪ್ರಭಾವ ಕೊಡುತ್ತೆ. ಸೋಮವಾರ ಚಂದ್ರನಿಗೆ ಸಂಬಂಧಪಟ್ಟಂತ ದಿಕ್ಕು, ಅವತ್ತು ಶ್ವೇತ ವರ್ಣದ ವಸ್ತ್ರಗಳನ್ನ ಧರಿಸಿ ನೋಡಿ, ಜೀವನ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಹೇಳುತ್ತೆ. ಮಂಗಳವಾರ ಕುಜಗ್ರಹಕ್ಕೆ ಸಂಬಂಧಪಟ್ಟಿದ್ದು, ಕೆಂಪು ವರ್ಣದ ವಸ್ತ್ರಗಳನ್ನ ಧರಿಸಿ ಅವತ್ತು ನೋಡಿ ಅದ್ರ ಏನ್ ಪ್ರಭಾವ ಏನಿರುತ್ತೆ ಅನ್ನೋದನ್ನ. ಬುಧವಾರ ಬುಧ ಗ್ರಹಕ್ಕೆ ಸಂಬಂಧಪಟ್ಟಿದ್ದು, ಅವತ್ತು ಹಸಿರು ವರ್ಣದ ವಸ್ತ್ರಗಳನ್ನ ಧರಿಸಿ ನೋಡಿ. ಆಮೇಲೆ ಗುರುವಾರ ದಿವಸ ಗುರು ಗ್ರಹಕ್ಕೆ ಸಂಬಂಧಪಟ್ಟಿದ್ದು, ಗುರುವಾರ ದಿವಸ ನಾನು ಸಾಮಾನ್ಯ ಜನಗಳಿಗೆ ಹೇಳ್ತಾನೆ ಇರ್ತೀನಿ, ಗುರುನೇ ನಾವು ಬಹಳ ನಮಗೆ ಜೀವನದಲ್ಲಿ ಬಹಳಷ್ಟು ಪ್ರಭಾವ ಬೀರುವಂತದ್ದು ಅಂದ್ರೆ ಗುರುಗ್ರಹ. ಈ ಗುರು ಇಲ್ಲದೆ ನಾವ್ ಏನು ಮಾಡಕ್ಕಾಗೋದಿಲ್ಲ. ಗುರುಗ್ರಹನೇ ಇಲ್ಲ, ಗುರುಬಲ ಇಲ್ಲ ಅಂತ ಹೇಳ್ತಾನೆ ಇರ್ತೀವಿ. ಆ ಗುರುಬಲ ಬರೋದಕ್ಕೆ ಮಾಡ್ಬೇಕು ಅಂತಂದ್ರೆ, ಗುರುವಾರದ ದಿವಸ ನಾವು ಹಳದಿ ವಸ್ತ್ರಗಳನ್ನ ಧರಿಸುವಂಥದ್ದು, ಹಳದಿ ಬಣ್ಣದ ಒಂದು ವಸ್ತ್ರವನ್ನ ಜೋಬ್ನಲ್ಲಿ ಇಟ್ಕೊಳ್ಳುವಂಥದ್ದು, ಇದ್ರಲ್ಲಿ ಇಟ್ಕೊಳ್ಳುವಂಥದ್ದು. ಸೊ ಅದನ್ನ ಅದು ಹಳದಿ ವಸ್ತ್ರ ಆದ್ರೆ ಹಳದಿದು ಟಾಪ್ ಹಾಕೊಂಡ್ರೆ ಸಾಕು, ಬಾಟಮ್ ಅಲ್ಲಿ ಯಾವ ಕಲರ್ ಬೇಕಾದ್ರೆ ಹಾಕೊಳ್ಳಿ ನೀವು. ಶುಕ್ರವಾರ ದಿವಸ ಪಿಂಕ್ ಅಥವಾ ಗುಲಾಬಿ ಬಣ್ಣ ಲಕ್ಷ್ಮಿಗೆ ಸಂಬಂಧಪಟ್ಟಂತ ದಿವಸ, ಅವತ್ತಿನ ದಿವಸ ಬಿಳಿ ಅಥವಾ ಕೆಂಪು ಬಣ್ಣನೂ ಹೋಗುತ್ತೆ, ಗುಲಾಬಿ ಬಣ್ಣನೂ ಆಗುತ್ತೆ. ಶನಿವಾರ ನೇರಳೆ ಅಥವಾ ನೇವಿ ಬ್ಲೂ ಕಲರ್ಗಳನ್ನ ನಾವು ಉಪಯೋಗಿಸ್ಕೋಬಹುದು. ಭಾನುವಾರ ಕಿತ್ತಲೆ ವರ್ಣ, ಸೂರ್ಯನಿಗೆ ಸಂಬಂಧಪಟ್ಟಂತ ದಿವಸ. ಈ ತರ ನಾವು ಇದನ್ನ ಸಂಬಂಧಪಟ್ಟಂತೆ ದಿಕ್ಕುಗಳನ್ನ ವರ್ಣಿಸ್ತೀವಿ ನಾವು. ಇನ್ನು ನಾವು ಇದನ್ನೆಲ್ಲ ವರ್ಣಿಸ್ತಾ ಇರ್ಬೇಕಾದ್ರೆ ನಮ್ಮಲ್ಲಿ ಈ
ಈ ಇನ್ನೊಂದೇನು ಅಂತಂದ್ರೆ ಕೆಂಪು ವರ್ಣ ಆಪರೇಷನ್ ಆಸ್ಪತ್ರೆಗಳಲ್ಲೂ ಅಷ್ಟೇನೆ. ಕೆಂಪು ವರ್ಣದನ್ನ ಎಲ್ಲಿ ಸೌತ್ ಈಸ್ಟ್ ನಲ್ಲಿ ಶಸ್ತ್ರಚಿಕಿತ್ಸಾಗಾರಗಳನ್ನ ಮಾಡಿರ್ತಾರೆ. ಯಾರಿಗೆ ಆಪರೇಷನ್ ಆಗಿದೆ ಅವ್ರಿಗೆ ಕೆಂಪು ಬಣ್ಣದ ವಸ್ತ್ರಗಳನ್ನ ಇದು ಹೊದಿಕೆಗಳನ್ನ ಕೊಡ್ತಾರೆ, ಚಾದರ್. ಆಮೇಲೆ ಇನ್ನೊಂದು ಸಿಸೇರಿಯನ್ ಆಪರೇಷನ್ ಆಗಿದ್ರೆ ಅವ್ರಿಗೆ ಕೆಂಪು ವಸ್ತ್ರವನ್ನ ಧರಿಸೋದಕ್ಕೆ ಹೇಳಲಾಗುತ್ತೆ. ನೀವು ಪರೀಕ್ಷೆ ಮಾಡಿಬೇಕಾದ್ರೆ ಯಾರಿಗೆ ಆಗ್ಲಿ ಯಾವುದೇ ಅಂಗದಲ್ಲಿ ಆಪರೇಷನ್ ಆಗಿದೆ ಅಂದ್ರೆ ಅದು ಶೀಘ್ರವಾಗಿ ಗುಣಪಡಿಸ್ಕೋಬೇಕು ಅಂದ್ರೆ ಆ ಜಾಗದಲ್ಲಿ ಕೆಂಪು ವರ್ಣದ ವಸ್ತ್ರವನ್ನ ಕಟ್ಟಿ ಸೊರಗುತ್ತೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಈ ಲೇಡೀಸ್ ನಲ್ಲಿ ಜೆಂಟ್ಸ್ ನಲ್ಲೂ ಅಷ್ಟೇನೆ ಒಬೆಸಿಟಿ ಅನ್ನೋದಿರುತ್ತೆ. ಆ ಒಬೆಸಿಟಿಗೆ ಕೆಂಪು ವರ್ಣದ ವಸ್ತ್ರವನ್ನ, ಈ ಫಾರ್ ಎಕ್ಸಾಂಪಲ್ ಮನೆಗಳಲ್ಲಿ ಸಾಕಷ್ಟು ರೆಡ್ ಕಲರ್ದು ಬ್ಲೌಸ್ ಪೀಸಸ್ ಬಂದಿರುತ್ತೆ, ಅರ್ಶಿನ ಕುಂಕುಮಕ್ಕೆ ಅಂತ ಕೊಟ್ಟಿರ್ತಾನೆ. ಅವನ್ನೆಲ್ಲ ಅಗಲವಾಗಿ 1 ಅಡಿ ಅಗಲದಲ್ಲಿ 2-3 ಫೋಲ್ಡ್ ಮಾಡಿ ಅದನ್ನೊಂದು ದೊಡ್ಡದಾಗಿ ಒಂದು ಪಟ್ಟಿ ಮಾಡ್ಕೊಳ್ಳಿ, ಬೆಲ್ಟ್ ತರ. ಅದನ್ನ ಟೈಲರ್ ಕೊಟ್ಟು ಹೊಲಿಸ್ಕೊಳ್ಳಿ, ನೀವೇ ಮನೆಯಲ್ಲಿ ಟಾಕ ಹಾಕ್ಬಿಟ್ಟು ಮಾಡ್ಕೋಬಹುದು. ಅದನ್ನ ಹೊಟ್ಟೆಗೆ ಸುತ್ತಕೊಂಡು ಅದ್ರ ಮೇಲೆ ವಸ್ತ್ರಗಳನ್ನು ಧರಿಸ್ತಾ ಬನ್ನಿ. ಆ ಒಂದು ಕೆಂಪು ವರ್ಣ ಹೊಟ್ಟೆ ಮೇಲೆ ಇದ್ದಾಗ ಅದು ಸಾಕಷ್ಟು ನಿಮಗೆ ಪ್ರಯೋಗವನ್ನು ಕೊಡ್ತದೆ. ಆಮೇಲೆ ಬೊಜ್ಜನ್ನ ಇಳಿಸೋದಕ್ಕೂ ಸಹಕಾರಿಯಾಗತ್ತೆ. ಯಾರು ತುಂಬಾ ಕಷ್ಟಪಡ್ತಿರ್ತಾರೆ, ಆ ವಸ್ತ್ರಗಳನ್ನ ವ್ಯಾಯಾಮ ಮಾಡಕ್ಕಾಗಲ್ಲ, ವಾಕಿಂಗ್ ಹೋಗಕ್ಕಾಗಲ್ಲ, ಕಷ್ಟ ಆಗತ್ತೆ, ಕೈಕಾಲು ನೋವು, ಈ ತರ ನಾನಾ ರೀತಿಯ ತೊಂದರೆಗಳಿಂದ ಸಮಸ್ಯೆಗಳಿಂದ ಇದ್ದವ್ರಿಗೂ ಕೆಂಪು ವರ್ಣ ಬಹಳ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಕೆಂಪು ವರ್ಣದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಕೆಲವು ಕಮ್ಯುನಿಟಿಗಳಲ್ಲಿ ಆ ವಸ್ತ್ರವನ್ನ ಸಣ್ಣ ಮಕ್ಕಳಿಗೆ ಸರ್ಕಂಫರೆನ್ಸ್ ಅಂತ ಮಾಡ್ತಾರೆ. ಆಗ ಕೆಂಪು ವಸ್ತ್ರ ಕಟ್ಟಿರ್ತಾರೆ ಅವ್ರಿಗೆ, ಅದನ್ನು ನೋಡ್ಬೋದು. ಇನ್ನು ಅದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ಹೇಳ್ತಾ ಬರ್ಬೇಕು ಅಂದ್ರೆ ಈ ನೀಲಿ ವರ್ಣದ ಬಗ್ಗೆ ಹೇಳ್ಬೇಕು. ನೀಲಿ ವರ್ಣ ಅಂತಂದ್ರೆ ಈ ರೋಗಿಗಳಿಗೆ ಆಸ್ಪತ್ರೆಗಳಲ್ಲಿ ನೀಲಿ ವರ್ಣದ ಚಾದರ್ ಹಾಕ್ತಾರೆ, ಹಾಸೋ ಬಟ್ಟೆ ಅಥವಾ ಹೊದಿಕೆಗಳನ್ನು ನೀಲಿ ವರ್ಣದ್ದೇ ಕೊಡ್ತಾರೆ. ಈಗ ಮನೆಯಲ್ಲಿ ಯಾರಿಗಾದ್ರು ನಿದ್ದೆ ಬರ್ತಿಲ್ಲ ಅಂದ್ರೆ ದಯವಿಟ್ಟು ನೀಲಿ ಬಣ್ಣದ ಹಾಸಿಗೆ ಹಾಸೋ ಬಟ್ಟೆಗಳನ್ನ ಹಾಕೊಳ್ಳಿ, ನೀಲಿ ಬಣ್ಣದ ಹೊದಿಕೆಗಳನ್ನ ಹಾಕೊಂಡು ಮಲ್ಕೊಳ್ಳಿ. ನೋಡಿ ಅದ್ರ ಅದೃಷ್ಟ ಹೇಗೆ ಇರುತ್ತೆ ಅಂತ. ಅಂದ್ರೆ ಪ್ರಶಾಂತವಾಗಿ ಮಲ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಮಾಡುತ್ತವೆ. ಅದು ತುಂಬಾ ಅನುಕೂಲ ಮಾಡುತ್ತೆ. ಆಮೇಲೆ ನೀಲಿ ಅನ್ನೋದು ಶಾಂತಿ ಮತ್ತು ಭದ್ರತೆಯನ್ನ ತೋರಿಸುತ್ತೆ. ಸೊ ಈ ಮಕ್ಕಳಿಗೆ ಅಸ್ತಮಾ, ಆಮೇಲೆ ಕಾಮಾಲೆ, ಈ ರಕ್ತನಾಳಗಳ ತೊಂದರೆ, ಪಿತ್ತಕ್ಕೆ ಸಂಬಂಧಪಟ್ಟಂತ ದೋಷಗಳು ಯಾವುದೇ ಇದ್ರು ಅದನ್ನ ನಿವಾರಣೆ ಮಾಡೋದಕ್ಕೆ ಅದು ಒಳ್ಳೇದು. ಅದೇ ರೀತಿಯಾಗಿ ಶ್ವೇತವರ್ಣ, ಈ ಡಾಕ್ಟರ್ಸ್ಗೆ, ನರ್ಸ್ಗಳಿಗೆ ಶ್ವೇತವರ್ಣದ ವಸ್ತ್ರಗಳನ್ನೇ ಕೊಡ್ತೀವಿ. ಆಮೇಲೆ ಬೆಡ್ಶೀಟ್ಗಳನ್ನು ಬಿಳಿ ಬಣ್ಣದ್ದು ಅಥವಾ ತಿಳಿ ಬಣ್ಣದ ಹಾಕ್ತಿವಿ. ಶ್ವೇತವರ್ಣದ ಬೆಡ್ಶೀಟು, ಬೆಡ್ ಸ್ಪ್ರೆಡ್ ಯಾಕೆ ಹಾಕ್ತಿವಿ ಅಂದ್ರೆ ತಕ್ಷಣ ಪೇಷಂಟ್ ನಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ, ರಕ್ತ ಬಿದ್ದಿದ್ರೆ, ಕೀವು ಬಿದ್ದಿದ್ರೆ ಅಥವಾ ಇನ್ನೇನಾದ್ರು ಒಂದು ಗಲೀಜಾಗಿದ್ರೆ ತಕ್ಷಣ ಗೊತ್ತಾಗತ್ತೆ. ಅಲ್ಲಿ ಇನ್ಫೆಕ್ಷನ್ ಆಗೋದನ್ನ ಕಂಡು ಹಿಡ್ಕೋಬಹುದು ನಾವು. ಅಲ್ಲಿ ಬೇರೆ ಗಾಢವಾದ ಬಣ್ಣದ ಬಟ್ಟೆಗಳು ಹಾಕಿದ್ರೆ ಅದು ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಶ್ವೇತವರ್ಣದ ಬಟ್ಟೆಗಳು ಹಾಕಿರ್ತಾರೆ. ಹಾಗಾಗಿದ್ದೇನೆ ನಾನಾ ರೀತಿಯ ರೋಗಗಳು ಬರೋದನ್ನ ತಡೆಯೋದಕ್ಕೆ ಇದು ಸಹಾಯ ಆಗತ್ತೆ. ಚಿಕಿತ್ಸಾ ವಿಧಾನದಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ನೀಲವರ್ಣದ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಶೌರ್ಯ, ಸ್ಥಿರ ಮನಸ್ಸಿಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ನೀಲವರ್ಣ ಮುಗಿಲಿನ ಬಣ್ಣ ಅಂತಾನು ಕರಿತೀವಿ. ಆಕಾಶದಲ್ಲಿ ನೋಡಿ ನೀಲಿ ಬಣ್ಣ ಕಾಣಿಸ್ತಾ ಇರುತ್ತೆ. ನೀಲಿ ವರ್ಣ ಸಾಗರಕ್ಕೆ ಸಂಬಂಧಪಟ್ಟಿದ್ದು. ಇದೇ ರೀತಿ ಪ್ರತಿಯೊಂದು ಕಲರ್ಗೂ ಒಂದೊಂದು ಇದೆ ಡೀಟೇಲ್ಸ್. ಇವತ್ತು ಎಲ್ಲದಕ್ಕೂ ಹೇಳಕ್ಕಾಗಲ್ಲ. ನೀಲಿ ವರ್ಣದ ಬಗ್ಗೆ ನಾನು ಮಾತ್ರ ಹೇಳ್ತಾ ಇದ್ದೀನಿ. ನೀಲಿ ಸಾಗರದ ಬಣ್ಣ. ಅದು ಸಾಗರ ನೋಡಿ ನೀವು ನಿಂತ್ಕೊಂಡು ನೋಡಿದಾಗ ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಬರೀ ನೀಲವರ್ಣವೇ ಕಾಣಿಸ್ತಾ ಇರುತ್ತೆ. ನೀಲವರ್ಣ ಸಂಜೆಯ ವರ್ಣ ಅಂತಾನು ಹೇಳ್ಬೋದು. 4-5 ಗಂಟೆ ಹೊತ್ತಿನಲ್ಲಿ ಪ್ರಶಾಂತವಾಗಿರುತ್ತೆ. ಸೂರ್ಯ ಇನ್ನೂ ಮುಳುಗಿರಲ್ಲ, ಕೆಂಬಣ್ಣ ಬರ್ತಾ ಇರಲ್ಲ. ಅದಕ್ಕೆ ಮೊದಲು ನೀಲವರ್ಣ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೀಲವರ್ಣ ಇಡೀ ಬ್ರಹ್ಮಾಂಡವನ್ನೇ ತೋರಿಸುತ್ತೆ, ವಿಶ್ವವ್ಯಾಪಿಯಾಗಿರುವಂಥದ್ದು. ಭೂಮಿನೂ ಒಂದ್ ರೀತಿಯಿಂದ ಹೇಳ್ಬೇಕು ಅಂದ್ರೆ ನೀಲ ಛಾಯೆಯಿಂದನೇ ಕೂಡಿದೆ ಅಂತಾನೆ ಹೇಳ್ಬೇಕು. ನೀಲವರ್ಣ ವಿಸ್ತಾರತೆಯನ್ನು ತೋರಿಸುತ್ತೆ, ಅಗಾಧವಾಗಿ ಕಾಣಿಸುತ್ತೆ. ಅದು ನೀಲವರ್ಣ ವಿಸ್ತಾರತೆ ಸೂಚಿಸುತ್ತೆ. ವಿಷ್ಣು ಸರ್ವವ್ಯಾಪಿ ವಿಷ್ಣು, ಅವನು ಅಷ್ಟೇನೆ ನೀಲವರ್ಣದಿಂದನೇ ರಾಜಿಸ್ತಾನೆ. ಕೃಷ್ಣ ನೀಲಮೇಘ ಶ್ಯಾಮ ಅಂತ ಕರಿತೀವಿ. ನೀಲ ವಸ್ತ್ರಗಳನ್ನೇ ಧರಿಸಿದವನು ಅವನು. ಈಗ ನೀಲವರ್ಣದ ಬಗ್ಗೆ ಸುಮಾರು ವಿಷಯಗಳು ಹೇಳ್ಬೇಕು ಅಂದ್ರೆ ವೇದ ಪುರಾಣಗಳಲ್ಲಿ ಸುಮಾರು ದೇವರುಗಳು ನೀಲವರ್ಣದ ನೀಲವರ್ಣದವರು ಅಂತಾನೆ ವರ್ಣಿಸಲಾಗಿದೆ. ಮಹಾವಿಷ್ಣು ನೀಲವರ್ಣದವನ ಆದ್ರೆ ಶನಿ ಮಹಾತ್ಮ ನೀಲವರ್ಣದವನೇ ಆಗಿದ್ದಾನೆ. ಧನ್ವಂತರಿನೂ ನೀಲವರ್ಣದವನೇ ಆಗಿದ್ದಾನೆ. ಮಹಾಭಾರತದ ದ್ರೌಪದಿನೂ ನೀಲವರ್ಣದವಳೇ ಆಗಿದ್ಲು. ಬಲರಾಮನ್ಗೆ ನೀಲಿ ಬಣ್ಣದ ವಸ್ತ್ರ ಧರಿಸ್ತಾ ಇದ್ದ, ಅದಕ್ಕೆ ಅವನ ನೀಲಾಂಬರ ಅಂತಾನು ಕರಿತಾ ಇದ್ವಿ ನಾವು. ಕಾಮನ ಬಿಲ್ಲಿನಲ್ಲಿ 7 ರೀತಿಯ ಬಣ್ಣಗಳಿದೆ. ವಿಬ್ಗಯಾರ್ ಅಂತ ಕರಿತೀವಿ. ಅದರಲ್ಲಿ ನೀಲಿ ಬಣ್ಣ, ಬ್ಲೂ ಅನ್ನೋದು ಬಹಳ ಇಂಪಾರ್ಟೆಂಟ್. ಇನ್ನೊಂದು ವಿಷಯ ನಾನು ತಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ನೀಲಿ ಬಣ್ಣ ಅದರಲ್ಲಿ ಈ ವಿಬ್ಗಯಾರ್,
ಈ ಕ್ರಿಸ್ಟಲ್ಸ್ ಮನೆಗಳಲ್ಲಿ ಕ್ರಿಸ್ಟಲ್ಸ್ ನ ನೇತಾಕಿ ಅಂತೀವಿ ನೋಡಿ, ಈ ತರ ಇರುತ್ತೆ ಕ್ರಿಸ್ಟಲ್ಸ್. ಈ ಕ್ರಿಸ್ಟಲ್ಸ್ ನಾವು ಫ್ಯಾಸೆಟೆಡ್ ಕ್ರಿಸ್ಟಲ್ಸ್ ಗಾಜಿನಲ್ಲಿ ಮಾಡಿರುವಂತದ್ದು. ಇದನ್ನ ನಾವು ಮನೆಗಳಲ್ಲಿ ನೇತಾಕಿದಾಗ ಮನೆಯಲ್ಲಿ ಪೂರ್ವ ದಿಕ್ಕಿಗೆ ಎಲ್ಲಿ ಬಿಸಿಲು ಬರುತ್ತೆ ಅಲ್ಲಿ ನೇತಾಕಿದಾಗ ಈ ಈ ಕಿರಣ ಈ ಫ್ಯಾಸೆಟೆಡ್ ಕ್ರಿಸ್ಟಲ್ಸ್ ನಲ್ಲಿ ಸೂರ್ಯನ ಕಿರಣಗಳು ಇದ್ರ ಮೇಲೆ ಬಿದ್ದು, ರಾತ್ರಿ ಹೊತ್ತು ಲೈಟಿನ ಕಿರಣಗಳು ಇದ್ರ ಮೇಲೆ ಬಿದ್ದು ಇದು ಪ್ರತಿಫಲಿಸಿ 7 ವರ್ಣಗಳನ್ನ ತೋರಿಸುತ್ತೆ ನಮಗೆ. ಏನು 7 ವರ್ಣ ತೋರಿಸುತ್ತೆ, ಆ 7 ವರ್ಣಗಳು ನಮ್ಮ ಮನೆ ಒಳಗೆ ಸಕಲ ಸೌಭಾಗ್ಯ ತರೋದಕ್ಕೆ ಸಹಾಯ ಮಾಡುತ್ತೆ. ಹೀಗಾಗಿನೇ ನೀವು 5 ಸ್ಟಾರ್ ಹೋಟೆಲ್ಗಳಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳಲ್ಲಿ ಶಾಂಡ್ಲೇರ್ಸ್, ಈ ಕ್ರಿಸ್ಟಲ್ಸ್ ನಿಂದ ತಯಾರು ಮಾಡಿದಂತ ದೊಡ್ಡ ದೊಡ್ಡ ಶಾಂಡ್ಲೇರ್ಸ್ ಗಳನ್ನ ನೇತಾಕಿರ್ತಾರೆ. ನಾವು ನಿಮ್ಗೆ ಅಷ್ಟು ದೊಡ್ಡ ಸಣ್ಣದಾಗಿರೋ ಫ್ಯಾಸೆಟೆಡ್ ಕ್ರಿಸ್ಟಲ್ಸ್ ನ ನೀವು ತಂದು ಹಾಕಿ ಮನೆಗಳಲ್ಲಿ, ಅದರಿಂದ ಸಾಕಷ್ಟು ಪ್ರಯೋಜನ ತಗೋಬಹುದು. ಅವರು ಒಂದು ಲೋಟ ಕಾಫಿಗೆ 500 ರೂಪಾಯಿ ಚಾರ್ಜ್ ಮಾಡ್ತಿರ್ತಾರೆ. ನಮ್ಮ ಮನೆ ಹತ್ರ ಇರೋ ಸಣ್ಣದೊಂದು ಹೋಟ್ಲ್ನಲ್ಲಿ 5 ರೂಪಾಯಿ ಕಾಫಿ, 10 ರೂಪಾಯಿ ಕಾಫಿ, 15 ರೂಪಾಯಿ ಕಾಫಿ ಕುಡಿತಿರ್ತೀವಿ. ಆದ್ರೆ 15 ರೂಪಾಯಿ ಕಾಫಿ ಕೊಡೋನು 15 ವರ್ಷ ಆದ್ರೂ ಹಾಗೆ ಇರ್ತಾನೆ. 500 ರೂಪೀಸ್ ಚಾರ್ಜ್ ಮಾಡೋ ಕಾಫಿ ಹೋಟೆಲ್ನವನು 1 ವರ್ಷ 2 ವರ್ಷ 3 ವರ್ಷದಲ್ಲಿ ಇನ್ನೊಂದು ಬ್ರಾಂಚ್ ಅಂತ ದೇಶದಲ್ಲಿ ಬೇರೆ ಕಡೆ ಬೇಕಾದಷ್ಟು ಬರ್ತಾ ಇರುತ್ತೆ. ಯಾಕೆಂದ್ರೆ ಸಕಲ ಸೌಭಾಗ್ಯಗಳು ಅಲ್ಲಿಂದ ಬರ್ತಾ ಇರ್ತದೆ ಅವ್ರಿಗೆ. ಏನು ವರ್ಣಗಳಲ್ಲಿ ಅವರು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ವರ್ಣಕ್ಕೆ. ಹಾಗೆ ನಾವು ಅಷ್ಟೇನೆ ವರ್ಣಗಳಿಗೆ ನಾವು ಕೆಲವು ಮನೆಗಳಲ್ಲಿ ಇನ್ನೊಂದೇನಾದ್ರು ಸಿಕ್ಕಾಪಟ್ಟೆ ಮಕ್ಕಳು ತಂದೆ ತಕರಾರು ಮಾಡ್ತಿದ್ರೆ ಗಾಢವಾದ ನೀಲಿ ವರ್ಣದ ಮನೆಗಳಲ್ಲಿ ಪೇಂಟ್ ಹಾಕಿರೋ ಮನೆಗಳಲ್ಲಿ ಇನ್ನೊಂದೇನಾಗುತ್ತೆ, ಮಕ್ಕಳು ಸಭ್ಯವಾಗಿರುತ್ತವೆ, ಗಂಭೀರವಾಗಿ ಇರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಹಳ್ಳಿಗಳಲ್ಲಿ ನೋಡ್ಬೋದು ಸುಮಾರು ಮನೆಗಳಲ್ಲಿ ನೀಲಿ ವರ್ಣ ಹಾಕಿರ್ತಾರೆ. ಬಟ್ ಇನ್ನೊಂದು ಅದರಿಂದ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ನೀಲಿ ವರ್ಣ ಅಥವಾ ಗಾಢವಾದ ನೀಲಿ ಬಣ್ಣ ಅಥವಾ ಗಾಢವಾದ ಹಸಿರು ಬಣ್ಣ ಅಥವಾ ಗಾಢವಾದ ಯಾವುದೇ ಬಣ್ಣ ಹಾಕ್ಲಿ ಮನೆ ಒಳಗೆ ಲೈಟ್ ಬರೋದಿಲ್ಲ, ಡಿಮ್ ಆಗ್ಬಿಡುತ್ತೆ. ಆ ಬಣ್ಣ ಲೈಟ್ ನ ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಲೈಟ್ ವರ್ಣ ತಿಳಿ ಬಣ್ಣಗಳನ್ನ ಹಾಕಿದಾಗ ಅದು ಎಮಿಟ್ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಪ್ರತಿಯೊಂದು ಮನೆಗಳಲ್ಲೂ ಅಷ್ಟೇ ಕೆಲವು ವಿರುದ್ಧವಾದಂತಹ ಬಣ್ಣವನ್ನ ದಕ್ಷಿಣ ದಿಕ್ಕಿಗೆ ಹಾಕಿದ್ದಾಗ ನಮಗೆ ಕಾಯಿಲೆ ಕಸಾರಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೈಋತ್ಯದಲ್ಲಿ ನೈಋತ್ಯ ದಿಕ್ಕಿನ ಮತ್ತು ನೈಋತ್ಯ ದಿಕ್ಕು ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಬಹಳ ಮುಖ್ಯವಾದಂತ ದಿಕ್ಕುಗಳು. ಇದು ಗಂಡಸರಿಗೆ ಸಂಬಂಧಪಟ್ಟಂತ ದಿಕ್ಕು. ಇಲ್ಲಿ ಏನಾದ್ರು ದೋಷಗಳಿದ್ರೆ, ಅಲ್ಲಿನ ಕಲರ್ ನಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ರೆ ಗಂಡಸರಿಗೆ ತೊಂದರೆಗಳಾಗ್ತಾ ಇರುತ್ತೆ. ಹಾಗೆ ಹೆಣ್ಣು ಮಕ್ಕಳಿಗೆ ವಾಯುವ್ಯದಲ್ಲಿ ಮತ್ತು ಆಗ್ನೇಯದಲ್ಲಿ, ವಾಯುವ್ಯದಲ್ಲಿ ಬಂಗಾರದ ಬಣ್ಣ, ಅದು ಎನಿ ಮೆಟಾಲಿಕ್ ಕಲರ್ಸ್ ಬಹಳ ಮುಖ್ಯವಾದಂಥದ್ದು. ಅದೇ ರೀತಿಯಾಗಿ ನಮಗೆ ಆಗ್ನೇಯದಲ್ಲಿ ಹಸಿರು ಬಣ್ಣ. ಈಗ ಕಿಚನ್ ನಲ್ಲಿ ಲೈಟ್ ಗ್ರೀನ್ ಕಲರ್ ಪೇಂಟಿಂಗ್ ಮಾಡಿಸಿ ಅಂತ ಹೇಳ್ತೀವಿ. ಬಹಳ ಜನ ತಪ್ಪು ಮಾಡ್ಕೋತಾರೆ, ರೆಡ್ ಕಲರ್ನೇ ಹಾಕ್ತಾರೆ. ರೆಡ್ ಕಲರ್ ಹಾಕೋದಕ್ಕೆ ಹೋಗ್ಬಾರ್ದು, ವುಡ್ ಏರಿಯಾ ಅಂತ. ಇವನ್ ನೀವು ಮನೆಯಲ್ಲಿ ಹಾಲ್ನಲ್ಲಿ ಒಂದು ಲಶ್ ಗ್ರೀನ್ ಸೀನರಿ ವಿತೌಟ್ ವಾಟರ್ ಆಗ್ನೇಯ ದಿಕ್ಕಿನ ಗೋಡೆ ಮೇಲೆ ನೇತಾಕಿ ಹಣಕಾಸಿನ ವ್ಯವಸ್ಥೆಯಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಅಷ್ಟು ಪವರ್ಫುಲ್ ಆಗಿರುತ್ತೆ. ಹಾಗೇನೆ ಲೈಟು ನಮ್ಗೆಲ್ಲಾ ಕಡೆಗೂ, ಈ ಕಲರ್ಸ್ ಎಲ್ಲಾ ಕಡೆಗೂ ಪ್ರಮುಖವಾದಂಥದ್ದು. ಈಗ ಆ ಮನೆಯಲ್ಲಿ ಈ ಗಂಡ ಹೆಂಡತಿ ಜೀವನ ಸುಖ ಸಮೃದ್ಧವಾಗಿ ಇರ್ಬೇಕು ಅಂತಂದ್ರೆ, ಯಾವ್ದು ಗಲಾಟೆಗಳಿಲ್ಲದೆ ಇರ್ಬೇಕು ಅಂದ್ರೆ ರೋಸ್ ಕಲರ್ ಪೇಂಟ್ ಮಾಡಿ ಅಂತೀವಿ ಬೆಡ್ರೂಮ್ಗಳಿಗೆ. ಈಗ ಇನ್ನೊಂದು ಏನಂದ್ರೆ, ಒಂದೊಂದು ದಿಕ್ಕಿಗೂ ಒಂದೊಂದು ಕಲರ್ ಇದೆ ಅಲ್ವಾ. ಈಗ ಉತ್ತರ ದಿಕ್ಕಿಗೆ ನೀಲಿ ಬಣ್ಣ, ಆಮೇಲೆ ಪೂರ್ವ ದಿಕ್ಕಿಗೆ ಆಗ್ನೇಯ ದಿಕ್ಕಿಗೆ ಹಸಿರು ಬಣ್ಣ, ದಕ್ಷಿಣಕ್ಕೆ ಕೆಂಪು ಬಣ್ಣ, ಆಮೇಲೆ ಹೀಗೆ ಎಲ್ಲಾ ದಿಕ್ಕಿಗೂ ಬೇರೆ ಬೇರೆ ಬಣ್ಣಗಳನ್ನ ನಾವು ಹೇಳ್ತಾ ಬಂದ್ರೆ ಅಷ್ಟು ಕಲರ್ ಪೇಂಟಿಂಗ್ ಮಾಡಕ್ ಆಗತ್ತಾ? ಪೇಂಟ್ ಮಾಡಿದ್ರೆ ಏನಾಗುತ್ತೆ, ಮನೆ ವಿಚಿತ್ರವಾಗಿ ಕಾಣುತ್ತೆ. ಈ ಸ್ಟುಡಿಯೋ ಸೆಟ್ಟಿಂಗ್ ನಲ್ಲಿ, ಸಿನಿಮಾಗಳಲ್ಲಿ, ಶೂಟಿಂಗ್ ಗಳಲ್ಲಿ ವಿಭಿನ್ನವಾದಂತಹ ಕಲರ್ಸ್ ನಾವು ತೋರಿಸ್ತೀವಿ. ಯಾಕೆಂದ್ರೆ ಗ್ಯಾಪ್ ಕಮ್ಮಿ ಮಾಡೋದಕ್ಕೆ, ಆ ಡಿಸ್ಟೆನ್ಸ್ ಗಳನ್ನ ಮೇಂಟೈನ್ ಮಾಡೋದಕ್ಕೆ ಅಂತ. ಇಲ್ಲಿ ಮನೆಗಳಲ್ಲಿ ಹಾಗೆ ಮಾಡಕ್ಕಾಗಲ್ಲ. ಅದಕ್ಕೆ ಕಾಮನ್ ಕಲರ್ಸ್ ಮನೆಗಳಲ್ಲಿ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಯಾವ ಬಣ್ಣ ಹೊಡಿಬೇಕು ಅಂತ. ಸಿಂಪಲ್ ಆಗಿರುವಂತದ್ದು ವೈಟ್ ಕಲರ್ ಹೊಡೀರಿ, ಇಲ್ಲ ಅಂತಂದ್ರೆ ಲೈಟ್ ಕಲರ್ಸ್. ಮನೆಗೆ ಎಲ್ಲಾ ಕಡೆಗೂ ಲೈಟ್ ರೋಸ್ ಕಲರ್ ಪೇಂಟ್ ಹೊಡೆದ್ರೆ ಅಲ್ಲಿ ಪ್ರೇಮ, ಪ್ರೀತಿ, ಸಹಕಾರ, ಸೌಹಾರ್ದ ಅನ್ನೋದು ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ವೈಟ್ ಕಲರ್ ಹೊಡೆದ್ರೆ, ಲೈಟ್ ವೈಟ್ ಕಲರ್ ಅಥವಾ ವೈಟ್ ಕಲರ್ ಫುಲ್ ವೈಟ್ ಇರಿದ್ರೆ ಲೈಟ್ ರಿಫ್ಲೆಕ್ಷನ್ ಆಗುತ್ತೆ, ಬೆಳಕು ಶಾಂತಿಯ ಪ್ರತೀಕ ಆಗಿರುತ್ತೆ, ಬೆಳಕು ನಮಗೆ ತುಂಬಾ ಅನುಕೂಲಗಳನ್ನು ಮಾಡುತ್ತೆ. ಅದೇ ರೀತಿಯಾಗಿ ಲೈಟ್ ಗ್ರೀನ್ ಕಲರ್ ಪೇಂಟ್ ಮಕ್ಕಳ ರೂಮ್ ಹೊಡೆದಾಗ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಬರುತ್ತೆ, ಎಜುಕೇಶನ್ ನಲ್ಲಿ ತುಂಬಾ ಓದೋದಕ್ಕೆ ಸಹಕಾರಿ ಆಗುತ್ತೆ. ಅದನ್ನ ನಾವು ಅಳವಡಿಸ್ಕೋಬೇಕು ಅಂತ ಹೇಳ್ತೀನಿ ನಾನು. ಅದೇ ರೀತಿಯಾಗಿ ನಾವು
ದಕ್ಷಿಣ ದಿಕ್ಕಿಗೆ ಕೆಲವು ಮನೆಗಳಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಒಂದ್ ಕಲರ್ ಹೊಡಿಬೇಕು ಅಂತ ಕೆಂಪು ಬಣ್ಣ ಹೊಡಿತಾರೆ. ದಕ್ಷಿಣ ದಿಕ್ಕಿಗೆ ಕೆಂಪು ಬಣ್ಣ ಹೊಡಿಬೋದು, ನೋ ಪ್ರಾಬ್ಲಮ್. ಕೆಲವು ಮನೆಗಳಲ್ಲಿ ಏನಾಗುತ್ತೆ, ಬೈ ಮಿಸ್ಟೇಕ್ ಅದನ್ನ ಪಶ್ಚಿಮ ದಿಕ್ಕಿಗೆ ಹೊಡೆದ್ಬಿಟ್ಟಿರ್ತಾರೆ. ಪಶ್ಚಿಮ ದಿಕ್ಕಿಗೆ ನೀವು ಕೆಂಪು ಬಣ್ಣ ಹೊಡೆದಿದ್ರೆ ಅಲ್ಲಿ ಏನಾಗುತ್ತೆ, ಮನೆಯಲ್ಲಿ ಉಲ್ಟಾ ಹೊಡಿತಾ ಇರುತ್ತೆ ನಿಮ್ಗೆ. ಪಶ್ಚಿಮ ದಿಕ್ಕು ಮೆಟಲ್ ಏರಿಯಾ, ಮೆಟಲ್ ಬೆಂಕಿಗೆ ತಡೆಯುತ್ತೆ, ಘರ್ಷಣೆ ಆಗತ್ತೆ, ಅಲ್ಲಿ ಡಿಫರೆನ್ಸ್ ಬರುತ್ತೆ ಅಲ್ಲಿ. ಹಾಗೆ ವಾಯುವ್ಯ ಮೂಲೆಯಲ್ಲಿ ನೀರಿನ ಬಣ್ಣ ಹಾಕಿದ್ರೆ, ನೀಲಿ ಬಣ್ಣ ಬಂತು ಅಂದ್ರೆ ಲೀಗಲ್ ಪ್ರಾಬ್ಲಮ್ಸ್. ನಾನು ಎಷ್ಟೋ ಕಡೆ ನೋಡಿದ್ದೀನಿ ಮನೆಗಳಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ನೀರನ್ನ ತಂದಿಟ್ಟಿರ್ತಾರೆ, ನೀರಿಗೆ ಸಂಬಂಧಪಟ್ಟ ವಸ್ತುಗಳನ್ನ ಅಲ್ಲಿ ಇಟ್ಟಿರ್ತಾರೆ, ಅದೇ ಬ್ಲೂ ಕಲರ್. ಅವಾಗ ಏನಾಗುತ್ತೆ, ಮನೆಗಳಲ್ಲಿ ಸಾಕಷ್ಟು ದೋಷಗಳು ಉಂಟಾಗುತ್ತೆ. ಏನು ಅಂದ್ರೆ ತುಂಬಾ ಕಷ್ಟಗಳನ್ನ ಅನುಭವಿಸ್ಬೇಕಾಗಿ ಬರ್ತದೆ. ಅದಕ್ಕೋಸ್ಕರ ಅದನ್ನ ನಾವು ಕೇರ್ಫುಲ್ ಆಗಿ ಇದು ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸೊ ಅದೇ ರೀತಿಯಾಗಿ ಇನ್ನು ಹೇಳ್ಬೇಕು ಅಂತಂದ್ರೆ, ಹಸಿರು ಬಣ್ಣ ಒಂದು ಶಾಂತಿಯನ್ನ ಕೊಡುತ್ತೆ, ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳನ್ನ ಕಮ್ಮಿ ಮಾಡುತ್ತೆ, BP, ತಲೆನೋವು ಇಂಥ ಕಾಯಿಲೆಗಳನ್ನೆಲ್ಲ ನಿವಾರಣೆ ಮಾಡುತ್ತೆ. ಕಪ್ಪು ಬಣ್ಣ ಏನಕ್ಕೆ ಅಂದ್ರೆ ಅದು ಉತ್ತರಕ್ಕೆ ಸಂಬಂಧಪಟ್ಟಿದ್ದು, ಅದಕ್ಕೆ ಉತ್ತರ ದಿಕ್ಕಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ಇನ್ನೊಂದೇನಂದ್ರೆ ಕಪ್ಪು ಬಣ್ಣನ ಕೇವಲ ಬಾಟಮ್ ಡ್ರೆಸ್ಸಸ್ ಹಾಕೋಬಹುದು, ಮೇಲ್ಗಡೆ ಡ್ರೆಸ್ಸಸ್ ಹಾಕೋಬಾರ್ದು. ಬಹಳಷ್ಟು ಜನ ಏನ್ ಮಾಡ್ತಾರೆ, ಕಪ್ಪು ಬಣ್ಣದ ಡ್ರೆಸ್ಗಳನ್ನ ಜಾಸ್ತಿ ಉಪಯೋಗಿಸ್ತಾರೆ. ಅದು ಏನಂದ್ರೆ ಕಾಸು ಕೊಟ್ಟು ಇದನ್ನ ತಗೊಂಡಾಗೆ ಅಂತ ಅಂದ್ಬಿಟ್ಟಿದ್ದಾನೆ. ಏನಾದ್ರೆ ಈ ಕಪ್ಪು ಬಣ್ಣದ ಬಟ್ಟೆಗಳನ್ನ ಹಾಕ್ತಾ ಇದ್ರೆ ತುಂಬಾ ಫೇರ್ ಆಗಿರೋರು ಕಪ್ಪು ಬಣ್ಣದ ಬಟ್ಟೆಗಳನ್ನ ಜಾಸ್ತಿ ಹಾಕ್ತಾರೆ. ಮನಸ್ಸಿನಲ್ಲಿ ಕ್ಲೇಶ ಜಾಸ್ತಿ, ದುಮ್ಮಾನ ದುಗುಡ ಜಾಸ್ತಿ ಆಗುತ್ತೆ ನಿಮ್ಗೆ. ಅದನ್ನ ಹಾಕೊಳ್ಳೇಬೇಡಿ. ಕಪ್ಪು ಬಣ್ಣಕ್ಕೆ ವರ್ಜ್ಯ, ಯಾವತ್ತೂ ಧರಿಸಬೇಡಿ. ಕಪ್ಪು ಬಣ್ಣ ನೆಗೆಟಿವ್ ಸಂಕೇತ, ಪಾಸಿಟಿವ್ ವೈಬ್ರೇಷನ್ಸ್ ನ ಕೊಡೋದಿಲ್ಲ. ನಿಮ್ಮ ಇದಕ್ಕೆ ತಕ್ಕನಾಗೆ ಅದನ್ನ ನಾವು ಮಾಡ್ಕೋಬೇಕಾಗತ್ತೆ. ಈಗ ನಾವು ಸಾಮಾನ್ಯವಾಗಿ ಇನ್ನೊಂದೇನು ಅಂದ್ರೆ, ನ್ಯೂಮರಾಲಜಿ ಪ್ರಕಾರ 1ನೇ ತಾರೀಕು ಹುಟ್ಟಿದವರೆಲ್ಲ ಸೂರ್ಯನಿಗೆ ಸಂಬಂಧಪಟ್ಟವರು, 2ನೇ ತಾರೀಕು ಹುಟ್ಟಿದವರು ಚಂದ್ರನಿಗೆ ಸಂಬಂಧಪಟ್ಟವರು. ಚಂದ್ರ ಅಂದ್ರೆ ಮನಸ್ಸು, ಮನಸ್ಸು ಅಂದ್ರೆ ಶ್ವೇತವನ್ನ ಹಾಕೊಂಡಾಗ ಅದು ನಿರ್ಮಲತೆಯನ್ನು ಸೂಚಿಸುತ್ತೆ, ಒಂದು ಶಾಂತತೆಯನ್ನು ತೋರಿಸುತ್ತೆ. ಅದಕ್ಕೆ ಶಾಂತವರ್ಣ. ಚಂದ್ರನಿಗೆ 2ನೇ ತಾರೀಕು ಹುಟ್ಟಿದವರೆಲ್ಲ ಬಿಳಿ ಬಣ್ಣದ ಬಟ್ಟೆಗಳನ್ನ ಹಾಕೊಳ್ಳಿ, ಬಹಳ ಒಳ್ಳೇದು ಅಂತೀವಿ ನಾವು. 1ನೇ ತಾರೀಕು ಹುಟ್ಟಿದವರು ಕಿತ್ಲೆ ಬಣ್ಣದ ಡ್ರೆಸ್ಗಳನ್ನ ಹಾಕೊಳ್ಳಿರ್ತೀವಿ ನಾವು. 3ನೇ ತಾರೀಕು ಗುರುಗ್ರಹದವರು, ಗುರುಗ್ರಹಕ್ಕೆ ಸಂಬಂಧಪಟ್ಟವರು 3ನೇ ತಾರೀಕು ಅಂದ್ರೆ ಏನು, 3, 12, 21, 30ನೇ ತಾರೀಕು ಇವರೆಲ್ಲ ಟೋಟಲ್ ಕೂಡಿದ್ರೆ 3 ಬರುತ್ತೆ. ಅಂತವ್ರು ಈ ಬಣ್ಣವನ್ನ ಉಪಯೋಗಿಸ್ಕೊಳ್ಳುವಂಥದ್ದು. ಅದೇ ರೀತಿಯಾಗಿ ರಾಹು ಗ್ರಹಕ್ಕೆ ಸಂಬಂಧಪಟ್ಟವರು ಕಡು ನೀಲಿ ಬಣ್ಣದ ಬಟ್ಟೆಗಳನ್ನ ಹಾಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀವಿ ನಾವು. ಇನ್ನ 4ನೇ ತಾರೀಕು 5ನೇ ತಾರೀಕು ಕೊಡ್ತವ್ರು ಬುಧ ಗ್ರಹ ಅಂತಂದಾಗ ಅವ್ರಿಗೆ ಏನಾಗುತ್ತೆ, ಬುಧ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಹಸಿರು ಬಣ್ಣ, ಲೈಟ್ ಗ್ರೀನ್ ಕಲರ್ ಡ್ರೆಸ್ಸಸ್ ನ ಅವ್ರು ಹಾಕೊಳ್ಳೋದ್ರಿಂದ ಅವರಿಗೆ ಪ್ರಗತಿ ಸಾಧಿಸ್ಬೋದು, ಉನ್ನತಿ ಸಾಧಿಸ್ಬೋದು. ಅದೇ ರೀತಿಯಾಗಿ ಗುರುವಾರದ ದಿವಸ ಹುಟ್ಟಿದವರು ಅಂದ್ರೆ 5 6 ಅಂದ್ರೆ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ 6ನೇ ತಾರೀಕು, ಆಮೇಲೆ 15ನೇ ತಾರೀಕು, ಆಮೇಲೆ 24ನೇ ತಾರೀಕು ಇವರೆಲ್ಲಾನು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟವರು. ಇವರೆಲ್ಲ ಏನು ಅಂತಂದ್ರೆ ಶ್ವೇತ ವಸ್ತ್ರವನ್ನು ಧರಿಸುವಂಥದ್ದು, ಸ್ವಲ್ಪ ಕೆಂಪು ಬಣ್ಣನ ಉಪಯೋಗಿಸ್ಕೋಬಹುದು, ತುಂಬಾ ಒಳ್ಳೇದಾಗತ್ತೆ ಅವ್ರಿಗೆ. ಅದೇ ರೀತಿಯಾಗಿ ನಾವು ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಶ್ವೇತವರ್ಣ ಆಯ್ತು. ನೆಕ್ಸ್ಟ್ ಕೇತು ಬಂದಾಗ ಚಿತ್ರವರ್ಣ, ನಾನಾ ರೀತಿಯ ವರ್ಣದ ಸ್ಕ್ವೇರ್ಗಳು, ಚೌಕಳಿಗಳು ಇರುವಂತದ್ದೆಲ್ಲ ವರ್ಣಗಳನ್ನ ಅವ್ರು ಉಪಯೋಗಿಸ್ಕೋಬಹುದು. ಆಮೇಲೆ ಇನ್ನೊಂದೇನು ಅಂತಂದ್ರೆ 8ನೇ ತಾರೀಕು ಶನಿ, ಅವ್ರಿಗೆ ಸ್ವಲ್ಪ ನೀಲಿ ವರ್ಣದ ಬಟ್ಟೆಗಳನ್ನ ಹಾಕೊಳ್ಳೋದು ಬಹಳ ಒಳ್ಳೇದು ಅಂತ ಹೇಳ್ತೀವಿ. 9ನೇ ತಾರೀಕು ಅಂದ್ರೆ ಕುಜಗ್ರಹ, ಕೆಂಪು ಬಣ್ಣದ ಬಟ್ಟೆಗಳನ್ನ ಹಾಕೊಳ್ಳೋದು ಬಹಳ ಒಳ್ಳೇದೇನೆ. ಇದನ್ನೆಲ್ಲ ನೋಡ್ಕೊಂಡಾಗ ಒಂದೊಂದು ದಿವಸಕ್ಕೂ ಎಲ್ಲಾನು ಒಂದೇ ತರದ ಹಾಕೋಕ್ಕಾಗಲ್ಲ ಅಂದಾಗ ಅದಕ್ಕೆ ನಾವು ಹೇಳಿದ್ದು, ಸೋಮವಾರ ಬಿಳಿ ಬಣ್ಣ ಹಾಕೊಳ್ಳಿ, ಮಂಗಳವಾರ ಕೆಂಪು ಬಣ್ಣ ಹಾಕೊಳ್ಳಿ, ಬುಧವಾರ ಹಸಿರು ಬಣ್ಣ ಉಪಯೋಗಿಸಿ, ಗುರುವಾರ ಹಳದಿ ಬಣ್ಣ ಉಪಯೋಗಿಸಿ, ಶುಕ್ರವಾರ ಬಿಳಿ ಅಥವಾ ಹಸಿರು ಬಣ್ಣ ಅಥವಾ ಕೆಂಪು ಬಣ್ಣನ ಉಪಯೋಗಿಸಿ, ಶನಿವಾರ ನೀಲಿ ಬಣ್ಣದ ಉಪಯೋಗಿಸಿ, ಭಾನುವಾರ ದಿವಸ ಕಿತ್ಲೆ ಬಣ್ಣನ ಉಪಯೋಗಿಸಿ. ಈ ರೀತಿಯಾಗಿ ನಾವು ವರ್ಣಗಳನ್ನ ವಿಂಗಡಣೆ ಮಾಡ್ಕೊಂಡಾಗ, ನಮ್ಮಲ್ಲಿರೋ ನಾನಾ ರೀತಿಯ ಬಣ್ಣದ ಬಟ್ಟೆಗಳನ್ನು ಧರಿಸಿದಾಗ ಅದು ನಮ್ಮ ಶರೀರದ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಗಾಢವಾದಂತ ಒಂದು ಪರಿಣಾಮವನ್ನು ಬೀರುತ್ತೆ. ನಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ, ಸುಖ ಸಂತೋಷ ನೆಮ್ಮದಿಯನ್ನು ತಂದು ಕೊಡುತ್ತೆ ಅಂತ ಹೇಳ್ತೀನಿ. ಇನ್ನು ಸಾಕಷ್ಟು ವಿಷಯಗಳಿದೆ, ಹೇಳೋದಕ್ಕೆ ಸಮಯಾವಕಾಶ ಇಲ್ಲ. ಯಾಕೆಂದ್ರೆ ಮೌನದ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ವಿಶಾಲಾಕ್ಷಿ ಅವ್ರು ಬರ್ತಾ ಇದ್ದಾರೆ, ಅವ್ರ ಹತ್ರ ಜಾಸ್ತಿ ವಿಷಯ ತಿಳ್ಕೊಬೇಕು. ನಾವು ಮೌನನ ಬಿಡಿಸ್ಬೇಕು, ಮೌನನ ಕಲಿಬೇಕು. ನಾವು ಮೌನ ತಾವು ಪ್ರಯತ್ನ ಪಡೋಣ. ನಮಸ್ಕಾರ. ಇಷ್ಟು ಸಮಯ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸರ್ ಒಂದೇ ಒಂದ್ ನಿಮಿಷ, ಮಂಗಳವಾರ ಯಾವ ಬಣ್ಣ ಅಂತ ಗೊತ್ತಾಗ್ಲಿಲ್ಲ ಮೇಡಮ್. ದಯವಿಟ್ಟು ಕ್ಷಮಿಸಿ ಸರ್. ಮಂಗಳವಾರ
ಈಗಾಗಲೇ ಟೈಮ್ ಆಗಿದೆ. ನಿಮ್ಮ ಕೆಂಪು ಬಣ್ಣ. ಪ್ರಶ್ನೆ ನಂದು ಕೆಂಪು ಇತ್ತು. ಬಣ್ಣ. Okay, ಆದ್ರೆ thank you, ಟೈಮ್ thank ಇಲ್ಲ. ಕೆಂಪು. ನೀವ್ ಏನಿದ್ರು ನೀವು ಇನ್ಬಾಕ್ಸ್ ಅಲ್ಲಿ ಹಾಕಿ ಅಥವಾ ನಮಗೆ ಮೆಸೇಜ್ ಮಾಡಿ, ಅದಕ್ಕೆ ಉತ್ತರ ಕೊಡ್ತೀವಿ. ಸರ್ ದಯವಿಟ್ಟು ಕ್ಷಮಿಸಿ ಸರ್. ಓಕೆ, ಸಾರಿ. ಆಯ್ತು ಮೇಡಮ್, ಆಯ್ತು. ಇರೋದ್ರಿಂದ ನಾವು ನಮ್ಮ ವಿಶಾಲಾಕ್ಷಿ ಅಥಣಿ ಅವ್ರನ್ನ ನಾವು ಬರಮಾಡ್ಕೊಳ್ಬೇಕಾಗಿದೆ. ಟೈಮ್ ಆಯ್ತು. ಹಂಗಾಗಿ ದಯವಿಟ್ಟು ಕ್ಷಮಿಸಿ ಆತ್ಮ ಬಂಧುಗಳೇ, ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಮಗದೊಮ್ಮೆ ಕ್ಷಮೆ ಕೇಳ್ತೀನಿ. ಸಾಕಷ್ಟು ಪ್ರಶ್ನೆಗಳಿದ್ರು ನಾವು ಎಲ್ಲವನ್ನು ಇಲ್ಲಿ ನಾವು ಕೇಳೋಕ್ಕಾಗ್ಲಿ ಸಮಯ ಇಲ್ಲದೆ ಇರೋದ್ರಿಂದ, ಖಂಡಿತ ಇದು ನಮ್ಮ ಜೊತೆನೇ ಇರ್ತಾರೆ ಸತ್ಯೇಂದ್ರ ಸಾರು. ಎಲ್ಲರೂ ಸುಮಾರು ಜನ ಇಲ್ಲಿ ಕೇಳಕ್ಕೆ ರೆಡಿ ಇದ್ದಾರೆ. ಟೈಮ್ ಇಲ್ಲ. ಮತ್ತೊಮ್ಮೆ ಕ್ಷಮೆ ಕೇಳ್ತಾ ಇಲ್ಲಿ ನಮ್ಗೆ ವಿಶಾಲಾಕ್ಷಿ ಅಥಣಿ ಅವರು ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಇವತ್ತು ಸ್ವಾಗತವನ್ನ ಕೋರ್ತಾ, ನಿನ್ನೆ ನಾವು ಕೇಳಿದಂತ ವಿಷಯಗಳು ಸಂಪೂರ್ಣವಾಗಿ ಅದ್ಭುತವಾಗಿತ್ತು. ಸೊ ಇವತ್ತು ಕೂಡ ಅದರ ಒಂದು ಕಂಟಿನ್ಯೂಯೇಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ದಯವಿಟ್ಟು ನಮಗೆ ಮಗದಷ್ಟು ಜ್ಞಾನವನ್ನ ಕೊಡಿ ಅಂತ ಕೇಳ್ಕೊಳ್ತೀನಿ. ಓವರ್ ಟು ಯು ಮೇಡಮ್. ನಮಸ್ತೆ. ನಮಸ್ತೆ ಮ್ಯಾಮ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು. ಸೊ ಫ್ರೆಂಡ್ಸ್, ನಾವು ನಿನ್ನೆ ಒಂದಷ್ಟು ವಿಚಾರಗಳನ್ನ ಮೌನದ ಬಗ್ಗೆ ಇಣುಕು ನೋಟ ಅಂತ ಹೇಳ್ಬೋದು ನೋಡಿ ಆಗಿದೆ. ಒಂದಷ್ಟು ಅನ್ಸಿದೆ, ನಾನ್ ಮೌನ ಮಾಡ್ಬೇಕಪ್ಪ ಅಂತ ಅನ್ಸಿದೆ. ಅಲ್ಲಿಂದಲೇ ಆರಂಭ ಆಯ್ತು ಮೌನ ಅನ್ನೋದು. ಅನ್ಸಿದಾಗ್ಲೇ ಆರಂಭ ಆಗುತ್ತೆ. ಸೊ ತುಂಬಾ ಒಂದು ಗೋಜು ಗದ್ದಲದಲ್ಲಿದ್ದಾಗ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ, ತುಂಬಾ ಗದ್ದಲ ಇರುತ್ತೆ. ಒಂದು ಫಾರ್ ಎಕ್ಸಾಂಪಲ್ ಒಂದು ಜಾತ್ರೆನೋ ಒಂದು ಸಂತೆನೋ ಅಂತ ಅನ್ಕೊಳ್ಳಿ. ಆ ತರ ಒಂದು ವ್ಯವಸ್ಥೆನಲ್ಲಿ ನಾವು ಇದ್ದಾಗ ನಮ್ಮ ಮನೋಸ್ಥಿತಿ ಹೇಗಿರುತ್ತೆ? ಜಾತ್ರೆನಲ್ಲಿ ತುಂಬಾ ಹೊತ್ತಿರಕ್ಕಾಗತ್ತ ನಮ್ಗೆ? ಅಬ್ಬಾ ಏನ್ ರಶ್ ಇತ್ತು, ತುಂಬಾನೇ ರಶ್ ಇತ್ತು, ಏನ್ ಗದ್ದಲ ಅದು, ಏನ್ ಜೋರ್ ಸೌಂಡು ಅಂತ ಹೇಳ್ತೀವಿ ಅಲ್ವಾ? ಆ ಜಾತ್ರೆ ಪ್ರದೇಶದಿಂದ ದೂರ ಬಂದಾಗ ಒಂದಷ್ಟು ಪ್ರಶಾಂತವಾದಂತಹ ಮೌನ ಆವರಿಸುತ್ತೆ ನಮ್ಮನ್ನು. ಎಷ್ಟು ರಿಲೀಫ್ ಆಗಿದೆ, ಎಷ್ಟೊಂದು ಗದ್ದಲ. ಯಾಕೆ ನಮಗೆ ಮೌನದ ಭಾಷೆ, ಮೌನದ ಮಹತ್ವ, ಮೌನದ ವಿಷಯ ನಮಗೆ ರುಚಿಸ್ತಾ ಇದೆ ಅಂತಂದ್ರೆ, ನಾವು ಗದ್ದಲಿನಲ್ಲಿ ನಾವು ಇದ್ವಿ, ಸೌಂಡ್ ಅಲ್ಲೇ ಇದ್ವಿ. ಸೌಂಡ್ ಟು ಸೈಲೆನ್ಸ್ ಅಂತ ಹೇಳ್ತಾರೆ, ಶಬ್ದದಿಂದ ನಿಶಬ್ದದ ಕಡೆಗೆ ಯಾವಾಗ ನಾವು ಬರ್ತೀವೋ ಆಗ ನಮ್ಗೆ ಮೌನ ರುಚಿಸುತ್ತೆ. ಮೌನದ ಪರಿಭಾಷೆ ಏನ್ ಗೊತ್ತಾ ಸ್ನೇಹಿತರೆ? ಮೌನ ಅಂತಂದ್ರೆ ಬರೀ ಬಾಯಿಯಿಂದ ಮೌನ ಅಲ್ಲ. ಬಾಯಿಯಿಂದ ಏನು ಮಾತಾಡದೇ ಇರ್ತೀವಿ, ಬಾಯಿಂದ ಮಾತನಾಡದೆ ಇರಬಹುದು, ಆದ್ರೆ ತಲೆಯಲ್ಲಿ ನಿರಂತರವಾಗಿ ಯೋಚನೆಗಳು ಓಡ್ತಾ ಇದ್ರೆ ಅದು ಮೌನ ಆಗಲ್ಲ. ನಮ್ಗೆ ದಿನಕ್ಕೆ 24 ಗಂಟೆಗಳಲ್ಲಿ ಇಷ್ಟು ಯೋಚನೆಯನ್ನ ಮಾಡಿ ಅಂತ ಯಾರಾದ್ರೂ ನಮ್ಗೆ ಆರ್ಡರ್ ಮಾಡ್ತಾರ? ಇಲ್ಲ, ಇವತ್ತು 24 ಗಂಟೆಯಲ್ಲಿ ನಿದ್ದೆ ಮಾಡೋಕೆ ಒಂದಿಷ್ಟು ಟೈಮ್ ಅನ್ನ ತೆಗೆದ್ಬಿಟ್ಟು ಇನ್ನುಳಿದ ಸಮಯದಲ್ಲಿ ಇಷ್ಟು ಯೋಚನೆಗಳನ್ನ ಮಾಡಿ ಅಂತ ಯಾರಾದ್ರೂ ಹೇಳ್ತಾರ? ಯಾರು ಹೇಳಲ್ಲ. ಆದ್ರೆ ನಮ್ ಕೆಲ್ಸಾನೇ ಅದೇ ಆಗ್ಬಿಟ್ಟಿದೆ. ಯಾರು ಹೇಳಿದ್ರು ಯಾರು ಹೇಳದೇ ಇದ್ರು ಯೋಚನೆಗಳು ನಮ್ಮನ್ನ ಮೀರ್ಸಿ ಹೋಗ್ತಾ ಇದ್ದಾವೆ. ಎಲ್ಲಿಂದ ಬಂತು ಅಷ್ಟು ಸಂಗ್ರಹ? ಯಾವುದಕ್ಕೋಸ್ಕರ ಸಂಗ್ರಹ ಮಾಡ್ತಾ ಇದ್ದೀವಿ? ನಮ್ಮ ಗುರಿ ಏನು? ನಾವ್ ಎಲ್ಲಿಗೆ ಹೋಗ್ಬೇಕಾಗಿದೆ? ನೀರವ ಮೌನ ಅಂತ ಹೇಳ್ತಾರೆ. ನಾವು ನೋಡಿ, ಯಾರೋ ಒಬ್ರನ್ನ ಕಳ್ಕೊಂಡಿರ್ಬೇಕಾದ್ರೆ ಒಂದು ರೀತಿಯ ಮೌನ ಆವರಿಸಿರುತ್ತೆ. ನಿನ್ನೆ ಒಬ್ರು ಯಾರೋ ಕೇಳಿದ್ರು, ಅತೀವ ದುಃಖದಲ್ಲಿದ್ದಾಗ ಏನ್ ಮಾಡ್ಬೇಕು, ಅಲ್ಲಿ ಮೌನ ಅವಶ್ಯಕತೆ ಇದೆಯಾ ಅಂತ ಹೇಳಿ. ಅಫ್ಕೋರ್ಸ್ ಮಾಸ್ಟರ್ಸ್, ಆ ಸಮಯದಲ್ಲಿ ಮೌನವೇ ಚೆನ್ನಾಗಿರುತ್ತೆ. ದುಃಖ ಇರುತ್ತೆ ಒಳಗಡೆ. ನಾವು ದೇಹ ಅಲ್ಲ, ಆತ್ಮಸ್ವರೂಪರು ಅಂತ ತಿಳ್ಕೊಂಡಾಗ ದುಃಖನೇ ಇರಲ್ಲ. ಆ ದುಃಖವನ್ನ ನಾವು ಬೇರೆ ರೀತಿನಲ್ಲಿ ವ್ಯಕ್ತ ಮಾಡ್ಬೋದಲ್ವಾ? ಆ ನಿರವ ಮೌನದಲ್ಲಿನೇ ಎಲ್ಲವೂ ಇರುತ್ತೆ. ಪಿನ್ ಡ್ರಾಪ್ ಸೈಲೆಂಟ್. ನಾವೆಲ್ಲ ಕಡೆ ನೋಡ್ತೀವಿ, ಮೌನವಾಗಿರಿ. ಯಾಕೆ? ಕನೆಕ್ಟಿವಿಟಿ ಸಿಗ್ಬೇಕು ಅಂದ್ರೆ ಮೌನವಾಗಿರ್ಬೇಕು. ಎಲ್ಲೋ ಒಂದು ಜಾತ್ರೆನಲ್ಲೋ ಒಂದು ಸಂತೆನಲ್ಲೋ ನಾವು ನಮ್ಮ ಸ್ನೇಹಿತರ ಜೊತೆಗೆ ಹೋದಾಗ ನಮ್ಮಿಬ್ಬರ ಮಾತೆ ನಮ್ಗೆ ಕೇಳಿಸಲ್ಲ ಅಂದಾಗ ಒಳಗಡೆನ ಧ್ವನಿ ಹೇಗ್ ಕೇಳಿಸುತ್ತೆ ಮಾಸ್ಟರ್ಸ್? ಆ ಜಾತ್ರೆಯಿಂದ ದೂರ ಬಂದಾಗ್ಲೇನೆ ನಮ್ ಪಕ್ಕದವ್ರು ಏನ್ ಹೇಳ್ತಿದ್ದಾರೆ, ಇಷ್ಟಕ್ಕೂ ನಮ್ಮ ಸಿಸ್ಟಮ್ ಯಾವ ರೀತಿ ಇದೆ ಅಂದ್ರೆ, ನಮ್ಮ ದೇಹದ ವ್ಯವಸ್ಥೆ ಮೌನ ಮಾಡೋದಕ್ಕೇನೆ ಸರಿಯಾದ ರೀತಿಯಲ್ಲಿ ರೆಡಿ ಆಗಿದೆ. ಬಾಯಿ ಎಷ್ಟಿದೆ ಮಾಸ್ಟರ್ಸ್? ನಮ್ಗೆ ಬಾಯಿ ಇರೋದು ಒಂದೇ ಅಲ್ವಾ? ಕಿವಿಗಳೆಷ್ಟಿದೆ? 2 ಇದೆ. ಕಿವಿಗಳೆರಡು, ಬಾಯಿ ಮಾತ್ರ ಒಂದೇ. ನೋಡಿ, ಅಲ್ಲೇ ಇದೆ ಆನ್ಸರು. ಮೌನ ಯಾಕೆ ಮಾಡ್ಬೇಕಂದ್ರೆ ಬಾಯಿ ಒಂದೇ ಇರೋದಕ್ಕೆ. ಏನು ಬಸ್ ಸುಣ್ಣ ಅಷ್ಟೇ, ಕೇಳ್ತಾ ಇರ್ಬೇಕು, ಎಲ್ಲವನ್ನ ಕೇಳ್ತಾ ಇರ್ಬೇಕು. ಯಾಕೆ 2 ಕಿವಿಗಳು ಅಂತಂದ್ರೆ ಎಲ್ಲವನ್ನ ಕೇಳ್ತಾ ಇರ್ಬೇಕು. ಏನ್ ಮನನ ಆಗುತ್ತೋ ಅದನ್ನಷ್ಟೇ ಹೇಳ್ತಾ ಇರ್ಬೇಕು.
ಇಲ್ಲಿ ಏನಾಗಿದೆ ಅಂದ್ರೆ ಬಾಯಿ ಕೆಲಸನೇ ಜಾಸ್ತಿ ಆಗ್ಬಿಟ್ಟಿದೆ, ಕೇಳಿಸ್ಕೊಳ್ಳೋಕೆ ಕಡಿಮೆ ಆಗ್ಬಿಟ್ಟಿದೆ. ಮಾಸ್ಟರ್ಸ್ ಒಳ್ಳೆ ಕೇಳುಗರಾಗ್ಬೇಕು, ಆಗ ನಾವು ಆಟೋಮೆಟಿಕ್ಲಿ ಮೌನಿಗಳಾಗ್ತೀವಿ. ಒಳ್ಳೆ ಕೇಳುಗರಾಗ್ಬೇಕು. ಗೌತಮ ಸಿದ್ಧಾರ್ಥ ಬುದ್ಧನಾಗಕ್ಕಿಂತ ಮುಂಚೆ ಅರಮನೆಯಲ್ಲಿದ್ದ. ಅವನಿಗೆ ಎಲ್ಲದ್ರ ಬಗ್ಗೆ ತಿಳ್ಕೊಬೇಕು, ಸತ್ಯಾನ್ವೇಷಣೆ ಮಾಡ್ಬೇಕು ಅಂತ ಅನ್ಸಿದಾಗ ಅರಮನೆಯನ್ನ ಬಿಟ್ಟು ಹೋದ್ರು. ಆಗ ಯಶೋಧರ ಅರಮನೆಯಲ್ಲಿ ಯಶೋಧರ ಇದ್ರು. ಅವಳಿಗೇನೋ ನಂದೇ ಕಷ್ಟ ದೊಡ್ಡದು, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಗಂಡ ಬಿಟ್ಟು ಹೋದ, ಚಿಕ್ಕ ಮಗು ಇದೆ, ಏನ್ ನನ್ ಕತೆ, ಏನ್ ಗೋಳು ಅಂತ 2-3 ವರ್ಷ, ಸುಮಾರು ವರ್ಷಗಳ ಕಾಲ ರೋದನೆ. ಎಲ್ಲರ ಹತ್ರ ದುಃಖವನ್ನ ಹೇಳಿದ್ದು. ಅವಳಲ್ಲಿ ಬರೀ ದುಃಖವನ್ನ ತೋಡ್ಕೊಳ್ಳೋದಷ್ಟೇ. ಆದ್ರೆ ಎಲ್ಲರ ಜೊತೆಗೆ ಸ್ನೇಹ ಭಾವವನ್ನ ಬೆಳೆಸಿ ಅರಮನೆ ಇರ್ತಕ್ಕಂಥ ಸೇವಕಿಯರ ಕಷ್ಟ ಸುಖವನ್ನ ಕೇಳಕ್ ಶುರು ಮಾಡಿದ್ಮೇಲೆ ಅವಳಲ್ಲಿ ಮೌನ ಆವರಿಸ್ತು. ಓನ್ಲಿ ಲಿಸ್ನಿಂಗ್. ಅವಳು ಕೇಳಕ್ ಶುರು ಮಾಡಿದ್ಲು, ಎಲ್ಲರ ಜೀವನದ ವ್ಯವಸ್ಥೆಯನ್ನು ಕೇಳಕ್ ಶುರು ಮಾಡಿದ್ಲು. ನಿನ್ನ ಜೀವನ ಹೇಗೆ? ಅವಾಗ ಅವಳಿಗೆ ಅರ್ಥ ಆಯ್ತು, ಓಹೋ, ನನ್ನಲ್ಲಿರ್ತಕ್ಕಂತಹ ದುಃಖದ ಮೂಲಕ್ಕೆ ಕಾರಣ ಸಿಕ್ತು. ಮಾಸ್ಟರ್ಸ್, ನಮ್ಮ ದುಃಖಗಳಿಗೆ ಸರಿಯಾದ ಕಾರಣ ಸಿಗೋದು ಮೌನದಲ್ಲಿದ್ದಾಗ್ಲೇನೆ. ಯಾಕೆ? ಮೌನ ಏನ್ ಮಾಡುತ್ತೆ ಅಂದ್ರೆ ಬೇಡದೇ ಇರೋದನ್ನೆಲ್ಲ ದೂರ ಮಾಡುತ್ತೆ. ಯಾವ್ದು ಬೇಕಾಗಿದೆಯೋ ಅದ್ರ ಕಡೆಗೆ ಮಾತ್ರ ನಿಮ್ಮ ಅಂತಃಪ್ರಜ್ಞೆ ಅಲ್ಲಿ ಫೋಕಸ್ ಆಗೋ ತರ ಮಾಡುತ್ತೆ. ಅವಾಗ ಅದಕ್ಕೆ ಉತ್ತರ ಸಿಗುತ್ತೆ. ಒಂದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳೋಣ, ನಾವು ಸಾಮಾನ್ಯರಲ್ಲ. ಮನುಷ್ಯ ದೇಹ ಅಂತಕ್ಕಂಥದ್ದು ಇಡೀ ಬ್ರಹ್ಮಾಂಡದ ಅದ್ಭುತ ಸೃಷ್ಟಿ ಸ್ನೇಹಿತರೆ. ಆ ಬ್ರಹ್ಮಾಂಡ ಇರೋದೇ ಮೌನದಲ್ಲಿ. ನಾವ್ಯಾಕೆ ಮಾತಾಡ್ತಾ ಇದ್ದೀವಿ? ಮೌನದಲ್ಲೇ ಬಂದು ಮೌನದಲ್ಲೇ ಜನಿಸಿ ಜನ್ಮ ತಗೊಂಡಂತಹ ನಾವು ಜನ್ಮ ತಗೊಂಡ ನಂತರ ಯಾಕೆ ಇಷ್ಟು ಮಾತುಗಳು? ನಮ್ಮ ಭಾವನೆಗಳನ್ನ ವ್ಯಕ್ತ ಮಾಡ್ಕೊಳ್ಳೋಕೆ ಇರುವಂತಹ ಒಂದು ಮಾಧ್ಯಮ ಅದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತಾಡಿ ಅಂತ ಹೇಳ್ತಾರೆ. ಬೇಡದೇ ಇರ್ತಕ್ಕಂತಹ ವ್ಯರ್ಥ ಕಲಾಪಗಳು ಯಾಕೆ? ಮಾಹಿತಿಯನ್ನ ಕೊಡೋ ಕಾಲಕ್ಕೆ ಮಾತಾಡಿ, ಸಂಬಂಧಗಳನ್ನ ಸರಿಯಾಗಿ ಇಟ್ಕೊಳ್ಳೋ ಕಾಲಕ್ಕೆ ಮಾತಾಡಿ. ಅದು ಯಾವ ರೀತಿ? ಸರಿಯಾದ ಮಾತುಗಳು ಇರ್ಬೇಕು. ಬಹಳ ಹೊಗಳಿಕೆ ಮಾತುಗಳು ಬೇಡ, ಬಹಳ ತೆಗಳಿಕೆ ಮಾತುಗಳು ಬೇಡ. ಮಾತಿನಿಂದ ನಾವು ಏನಾಗ್ತೀವಿ? ಬರೀ ಮಾನವರಾಗೇ ಇರ್ತೀವಿ. ಮಾತನ್ನ ಕಡಿಮೆ ಮಾಡಿ ಒಂದ್ ಸ್ವಲ್ಪ ಮೌನ ಮಾಡಿದ್ರೆ ಮಾನವರಾಗ್ತೀವಿ ಸ್ನೇಹಿತರೆ. ಮಾನವತೆಯಿಂದ ದೈವತ್ವದ ಕಡೆಗೆ ಹೋಗ್ಬೇಕಪ್ಪ ಅಂದ್ರೆ ಮೌನ ಅನ್ನೋದು ಕಡ್ಡಾಯ ಪ್ರತಿ ಮಾನವ ಜೀವಿಗೆ, ನಾಟ್ ಓನ್ಲಿ ಮೆಡಿಟೇಟರ್ಸ್. ಎಲ್ಲ ಸರ್ವೇ ಸಾಮಾನ್ಯ ಮನುಷ್ಯ ಜನ್ಮ ಯಾರೆಲ್ಲ ತಗೊಂಡಿದ್ದಾರಲ್ಲ ಅವರೆಲ್ಲರೂ ಕೂಡ ಮೌನ ಬೇಕು. ಎಷ್ಟೋ ಜನರಿಗೆ ಧ್ಯಾನವೇ ಗೊತ್ತಿಲ್ಲ, ಆದ್ರೂ ಕೂಡ ಅವರು ಮೌನಾಭ್ಯಾಸವನ್ನ ಮಾಡ್ತಿದ್ದಾರೆ. ಅದು ನಮ್ಮ ಸ್ವಭಾವ ಸ್ನೇಹಿತರೆ. ಯಾವಾಗ ನಾವು ಈ ಟೀಕೆಗಳನ್ನ, ಈ ವಿಮರ್ಶೆಗಳನ್ನ ನಿಲ್ಲಿಸ್ತೀವೋ ಅಲ್ಲಿ ಮೌನ ಆರಂಭ ಆಗುತ್ತೆ. ಒಂದು ಸೂಕ್ಷ್ಮವನ್ನ ನಾವು ಅಬ್ಸರ್ವ್ ಮಾಡೋಣ. ಇನ್ನೊಬ್ಬರು ಅವರ ಜೀವನದ ಇಷ್ಟದಂತೆ ಅವರು ಜೀವಿಸ್ತಾ ಇರ್ತಾರೆ. ಮನುಷ್ಯನ ಸ್ವಭಾವ ಎಂತದ್ದು ಅಂದ್ರೆ ಅವ್ರು ಯಾಕೆ ಆತರ ಜೀವಿಸ್ತಾ ಇದ್ದಾರೆ, ಅವ್ರು ಯಾಕೆ ನೋಡಿ, ನಮ್ದೇ ದೃಷ್ಟಿಕೋನದಲ್ಲಿ ನಾವು ಯೋಚಿಸ್ತೀವಿ. ಅವಾಗ ಇವೆಲ್ಲ ಬರುತ್ತೆ, ಯೋಚನೆಗಳು ಬರುತ್ತೆ, ಮಾತುಗಳು ಬರುತ್ತೆ. ಅದನ್ನೇ ಬಿಟ್ಟಾಗ ಅಲ್ಲಿ ಮೌನ ಅನ್ನೋದು ಆರಂಭ ಆಗುತ್ತೆ ಸ್ನೇಹಿತರೆ. ನಮ್ಮ ಜೀವನ, ನಮ್ಮ ಸಮಯ ನಮ್ಮ ಕೈಯಲ್ಲೇ ಇದೆ. ಎಷ್ಟೆಲ್ಲಾ ಇದೆ ತಿಳ್ಕೊಳಕ್ಕೆ. ಮೌನದಲ್ಲಿ ನಮ್ಮೊಳಗೆ ಇರ್ತಕ್ಕಂತಹ ಒಂದು ದೊಡ್ಡ ಬುಕ್ ಇದೆ. ನಮ್ಮೊಳಗೆ ಒಂದು ದೊಡ್ಡ ಬುಕ್ ಇದೆ, ಅಂತರಂಗದ ಒಂದು ದೊಡ್ಡ ಬುಕ್ ಓಪನ್ ಆಗತ್ತೆ ಸ್ನೇಹಿತರೆ. ಅದನ್ನ ಓದೋದಕ್ಕೇನೆ ಸಮಯ ಇಲ್ಲ, ಇನ್ನು ಬೇರೆ ವಿಷಯ ಯಾಕೆ? ನಮ್ಗೆಲ್ಲ ಅದ್ರ ಬಗ್ಗೆನೂ ಕ್ಲಾರಿಟಿ ಸಿಗುತ್ತೆ. ಮನಸ್ಸು ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ಬೇಕು ಅಂತಂದ್ರೆ, ಮನಸ್ಸಿನ ವಿಕಾರತೆಗಳು ಅರ್ಥ ಆಗ್ಬೇಕು ಅಂದ್ರೆ ಮೌನ ಕಡ್ಡಾಯ ಬೇಕು. ಸೀತಾಮಾತೆ ಒಂದಷ್ಟು ಸಮಯ ರಾವಣ ಅಪಹರಿಸ್ಕೊಂಡು ಹೋಗಿದ್ರಲ್ಲ, ಅಲ್ಲಿದ್ರು ಅವರು ಸುಮ್ನೆ ಮೌನದಲ್ಲಿದ್ದಾಗ ಪ್ರಕೃತಿನವ್ರಿಗೆ ಸಹಾಯ ಮಾಡಿದ್ದು. ಸೀತಾಯನ ಬುಕ್ ಅನ್ನ ತಾವು ಓದೋದ್ರೆ ಗೊತ್ತಾಗುತ್ತೆ. ಮೌನದಿಂದ ಅಷ್ಟು ಶಕ್ತಿಯನ್ನ ಪಡ್ಕೊಂಡವ್ರು ಏನಾದ್ರು ಕೊನೆಗೆ ಅವನ ಅಂಕಿತದಿಂದ ಹೊರಗಡೆ ಬಂದ್ರು. ಅಲ್ಲೇನಿತ್ತು? ಏನ್ ಟೆಲಿಗ್ರಾಮ್ ಇತ್ತಾ? ಯಾರಾದ್ರೂ ಬಂದು ಫೋನ್ ಮಾಡಿದ್ರೆ ಹಲೋ ಅಂದ್ರೆ ರಾಮನಿಗೆ ಕನೆಕ್ಟ್ ಮಾಡ್ಕೊಡ್ತಿದ್ರ? ಇಲ್ಲ. ಮೌನ ಭಾಷಣೆ, ಮೌನ ಸಂಭಾಷಣೆ. ಸೀತೆ ಮೌನದಲ್ಲಿದ್ದಾಗ ಅವ್ರು ಏನ್ ಹೇಳ್ತಿದ್ರಲ್ಲ ಟೆಲಿಪತಿ ಮುಖಾಂತರ ರಾಮನಿಗೆ ರೀಚ್ ಆಗ್ತಾ ಇತ್ತು. ನೋಡಿ, ಆಗಿನ ಕಾಲಕ್ಕೆ ಟೆಲಿಪತಿ ಅನ್ನೋದಿತ್ತು. ಅವೆಲ್ಲ ಈಗ ಬಾಹ್ಯದಲ್ಲಿ ಆ ಜ್ಞಾನ ಹೇಗಾಗಿದೆ, ಹೊಸ ಯುಗಕ್ಕೆ ಫೋನ್ ಅಂತ ಆಗ್ಬಿಟ್ಟಿದೆ. ನಮ್ ಕನೆಕ್ಟಿವಿಟಿ ಸಿಗಕ್ಕೆ ನಾವು ಅದನ್ನ ಯೂಸ್ ಮಾಡ್ತೀವಿ ಅಲ್ವಾ? ನಮ್ಗದ್ರ ಅಗತ್ಯನೇ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ನಾವು ಅಷ್ಟು ಸರ್ವಶಕ್ತರು, ಎಲ್ಲವೂ ಸಾಧ್ಯ ನಮ್ಮಿಂದ. ಇವತ್ತಿನ ದಿವಸ ಭೂಮಂಡಲದ ಮೇಲೆ ಎಷ್ಟೆಲ್ಲಾ ಅದ್ಭುತಗಳನ್ನ ಮನುಷ್ಯ ಸೃಷ್ಟಿ ಮಾಡಿದ್ದಾನೆ. ಎಲ್ಲಿಂದ ಬಂತು ಶಕ್ತಿ ಅವನಿಗೆ?
ಒಳಗಡೆ ಅಷ್ಟಿದೆ ಶಕ್ತಿ. ಅದೇ ಶಕ್ತಿಯನ್ನ ಇನ್ನಷ್ಟು ಕ್ರೋಢೀಕರಣ ಮಾಡ್ಕೊಂಡ್ರೆ ಮತ್ತೊಂದು ವಿರಾಟ ಸ್ವರೂಪ ಇಲ್ಲಿ ಹುಟ್ಕೊಳ್ಳುತ್ತೆ. ಭೂಮಿಗೆ ಸುಮ್ನೆ ಬಂದಿದೀವಿ, ಬಂದು ಸುಮ್ನೆ ಹೋಗೋದಲ್ಲ ಸ್ನೇಹಿತರೆ. ಭೂಮಾತೆಯ ಮಕ್ಕಳು ನಾವು. ಆ ತಾಯಿಗೆ ಏನು ಅಂತಂದ್ರೆ, ನನ್ನ ಮಡಿಲಲ್ಲಿ ಇರ್ತಕ್ಕಂತ ಪ್ರತಿ ಮಗು ಪ್ರತಿಭಾಶಾಲಿ ಆಗ್ಬೇಕು, ವಿಶೇಷತೆಯನ್ನ ಹೊಂದಬೇಕು ಅನ್ನೋದು ಅವಳ ಆಶಯ. ನಾವು ಸುಮ್ನೆ ಎಲ್ಲಾ ಮಕ್ಕಳ ತರ ಸಾಮಾನ್ಯರಾಗಿ ಜೀವಿಸ್ಬೇಕಾ? ಒಂದಷ್ಟು ವಿಶೇಷತೆಗಳನ್ನ ಅಳವಡಿಸ್ಕೊಳ್ಳೋಣ ಅಲ್ವಾ? ಸುಮ್ನೆ ನಾನು ಹೇಳಿದಂತ ಅಷ್ಟು ವಿಷಯಗಳು ನಿಮಗೆ ಕೆಲವಷ್ಟು ಅರ್ಥ ಆಗುತ್ತೆ. ಹೌದಾ, ಇಷ್ಟೆಲ್ಲ ಇದೆಯಾ, ಹಾಗಾಗತ್ತಾ ಅಂತ ನಿಮಗೆ ಅನಿಸ್ಬೋದು. ಯಾವಾಗ ನೀವು ಮೌನ ಸ್ಟಾರ್ಟ್ ಮಾಡ್ತಿರೋ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನನಗಿಂತಲೂ ಚೆನ್ನಾಗಿ ನಿಮಗೆ ಮೌನದ ಬಗ್ಗೆ ಮಾತನಾಡಕ್ ಬರುತ್ತೆ ಸ್ನೇಹಿತರೆ. ನಿಮ್ಮೊಳಗೂ ಕೂಡ ನನಗಿಂತ ಚೆನ್ನಾಗಿರುವಂತಹ ಜ್ಞಾನ ಇದೆ. ಎಸ್, ಕರೆಕ್ಟ್. ಅದು ಮಾತಾಡಿ ಮಾತಾಡಿ ಆಗುವ ಬದಲು ಮಾತನಾಡದೆ ದೇವರು ಆಗ್ಬಹುದು. ಹೌದು, ಆ ಅವಕಾಶ ಇದೆ ಸ್ನೇಹಿತರೆ. ಅವಕಾಶ ಎಲ್ಲವೂ ಇದೆ. ಬರೀ ಮಾನವ ಪ್ರಯತ್ನದಿಂದಲೇ ದೈವತ್ವವನ್ನು ಕೂಡ ಹೊಂದಬಹುದು. ಯಾಕೆ ಎಲ್ರೂ ಕೂಡ ಮನುಷ್ಯ ಶರೀರ ತಗೊಂಡೇ ಬಂದಿದ್ದು ಭೂಮಿ ಮೇಲೆ ಅಲ್ವಾ? ಯಾಕೆ ಇದನ್ನ ನಾವು ಅಳವಡಿಸ್ಕೋಬಾರ್ದು? ಯಾಕೆಂದ್ರೆ ಈ ವಿಷಯದ ಬಗ್ಗೆ ನಾನು ಯಾಕೆ ಮೌನ ಮಾಡ್ತಿಲ್ಲ ಅಂತ ಸ್ಟ್ರಾಂಗ್ ಆಗಿ ಹೇಳೋದ್ ಬೇಡ. ಯಾಕಂದ್ರೆ ಆಲ್ರೆಡಿ ಎಲ್ರು ಕೂಡ ಕಮಿಟ್ ಆಗಿದೀವಿ ಮೌನ ಮಾಡ್ಬೇಕು ಅಂತ ಹೇಳಿ. ಸಾಕಷ್ಟು ಟೀಕೆಗಳು ಬರ್ಬೋದು, ಏನು ಸುಮ್ನೆ ಮೌನದಲ್ಲಿ ಇದ್ದೀರಾ, ಅದರಿಂದ ಏನ್ ಪ್ರಯೋಜನ ರೀ? ಮಾತಾಡ್ಬೇಕು, ಚೆನ್ನಾಗಿ ಮಾತಾಡ್ಬೇಕು ಅಂತ ಹೊರಗಡೆಯಿಂದ ಬರುತ್ತೆ ಫೋರ್ಸು. ಬಟ್ ನೀವು ಮೌನಿ ಆದಾಗ ಅವರಿಗೆ ಬೇರೆ ರೀತಿಯಲ್ಲಿ ಅರ್ಥಗಳು ಗೊತ್ತಾಗುತ್ತೆ. ಎಸ್, ನಾನು ಸಹ ಆಗ್ಬೇಕಲ್ವಾ? ಯಾಕಂದ್ರೆ ಇಲ್ಲಿ ಯಾರು ಭಿನ್ನರಲ್ಲ ಸ್ನೇಹಿತರೆ, ಎಲ್ಲರೂ ಕೂಡ ಒಂದೇ. ಎಲ್ಲರೂ ಒಂದೇ. ಮೌನ ಅನ್ನೋದು ವಿಜಯಕ್ಕೆ ಮಾರ್ಗ ಸ್ನೇಹಿತರೆ. ಯಾವ ವಿಜಯ? ಸಮಗ್ರ ಜೀವನದ ವಿಜಯ. ಯಾಕೆ ನಾವು ಸೋಲ್ತಾ ಇದೀವಿ ಅಂತಂದ್ರೆ, ಕಷ್ಟ ಬಂದಾಗ ಕೂಗ್ತಾ ಇದೀವಿ. ಕಷ್ಟದ ಸಮಯದಲ್ಲಿ ಮನಸ್ಸಿನ ದೌರ್ಬಲ್ಯ ನಮ್ಮನ್ನ ಕಾಡುತ್ತೆ. ಇದೆಲ್ಲದಕ್ಕೂ ಪರಿಹಾರ ಸಿಗುತ್ತೆ ಮಾಸ್ಟರ್ಸ್. ಆಗ ಏನು? ಜಯ ಯಾರ್ದು? ನಮ್ದೇ. ಮಾತು ಎಷ್ಟು ಸ್ಫುಟವಾಗಿರ್ಬೇಕು, ಆ ಸ್ಪಷ್ಟತೆ ಬರೋದು ಮೌನದಿಂದಲೇ. ಮೃದು ವಚನವೇ ಸಕಲ ತಪಂಗಳಯ್ಯ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸದಾಶಿವನ ಒಲಿಸುವ ಒಲುಮೆಯಯ್ಯ ಅಂತ ಶರಣರು ಹೇಳ್ತಾರೆ. ಯಾಕೆ ಆ ರೀತಿ ಹೇಳಿದ್ರು? ಮೌನದಿಂದ ಮಾತು ಶುದ್ಧಿ ಆಗುತ್ತೆ ಸ್ನೇಹಿತರೆ. ಮಾತು ಮಂತ್ರ ಆಗುತ್ತೆ. ಮಾತಿನೊಳಗೊಂದು ಮಾತಿರುತ್ತೆ, ಅದು ನಮ್ಗೆ ಅರ್ಥನೇ ಇಲ್ಲ. ಮಾತಿನ ಒಳಗೆ ಒಂದು ಮಾತಿರುತ್ತೆ, ಅದು ನಮ್ಗೆ ಅರ್ಥ ಇರಲ್ಲ. ಯಾವಾಗ ಮೌನಿ ಆಗ್ತೀವೋ ಪ್ರತಿ ಮಾತಿನ ಅರ್ಥ ಗೊತ್ತಾಗುತ್ತೆ. ಪ್ರತಿ ಮಾತಿನ ಅರ್ಥ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗಾಗಿ ನೋಡಿ, ನಾವು ಸುಮ್ನೆ ಇರ್ತೀವಿ. ಸುಮ್ನೆ ಇದ್ದಾಗ ಒಂದಷ್ಟು ಹಾಗೆ ರೈಲು ಗಾಡಿ ತರ ಹಾಗೆ ಯೋಚನೆಗಳು ಹೋಗ್ತಾನೆ ಇರುತ್ತೆ. ಹಾಗಿದ್ರೆ ಮೌನ ಮಾಡೋದಂದ್ರೆ ಏನು? ಪುಸ್ತಕ ಓದ್ಕೋತ ಕೂತ್ಕೋಬೇಕಾ? ಟಿವಿ ನೋಡ್ತಾ ಕೂತ್ಕೋಬೇಕಾ? ಇಲ್ಲ, ಅದು ಮೌನ ಅನ್ಸ್ಕೊಡಲ್ಲ. ಪುಸ್ತಕ ಓದ್ತಾ ಇದ್ರೆ ಅಲ್ಲಿ ಮೌನ ಆಗಲ್ಲ ಸ್ನೇಹಿತರೆ. ಮತ್ತೆ ನೀವು ಅಲ್ಲಿ ಒಳಗಡೆ ಶುರು ಆಗುತ್ತೆ ಅದು. ನೀವು ಫಸ್ಟ್ ಟೈಮ್ ಇವಾಗ ಮೌನ ಅಭ್ಯಾಸ ಮಾಡ್ತಿದ್ದೀರಾ ಅಂತಂದ್ರೆ ಯಾವುದನ್ನ ಮಾಡಕ್ ಹೋಗ್ಬೇಡಿ. ಕೆಲಸ ಮಾಡ್ತಾ ಇರಿ, ನಿಮ್ಮ ಕೈಗಳಿಂದ ಚಟುವಟಿಕೆಗಳು ನಡೀತಾ ಇರ್ಲಿ, ಬಟ್ ಒಳಗಡೆ ಯೋಚನೆಗಳು ಇರಬಾರ್ದು. ಬಾಯಿಯಲ್ಲಿ ಮೌನ ಇರ್ಬೇಕು. ಸುಮ್ನೆ ಅಡಿಗೆ ಮಾಡೋ ಕಾಲಕ್ಕೆ ಮೌನವಾಗಿರ್ಬೇಕಷ್ಟೇ. ಇಲ್ಲ, ಹಾಡ್ ಬರ್ತಿದ್ರೆ ಹಾಡ್ ಹಾಡ್ಬೇಕು. ಅದು ಎಲ್ಲವೂ ಕೂಡ ಧ್ಯಾನವೇ ಸ್ನೇಹಿತರೆ. ಎಲ್ಲವೂ ಕೂಡ ಧ್ಯಾನ ಮತ್ತು ಮೌನವೇ. ಪರಿಶುದ್ಧ ಚೇತನಾವಸ್ಥೆಯಲ್ಲಿ ಇದ್ದುಕೊಂಡು, ಜಾಗೃತ ಅವಸ್ಥೆಯಲ್ಲಿ ಇದ್ಕೊಂಡು ಮಾಡುವಂತಹ ಎಲ್ಲಾ ಕಾರ್ಯಗಳು ಮೌನ ಮತ್ತು ಧ್ಯಾನ. ಸುಮ್ನೆ ಈ ಕಡೆ ಒಗ್ಗರಣೆ ಹಾಕ್ತಾ ಇರ್ತೀವಿ, ಈ ಕಡೆ ಏನೋ ಮಾತಾಡ್ತಾ ಇರ್ತೀವಿ. ಹೆಣ್ಮಕ್ಳಿಗೆ ಅಷ್ಟೇ ಹೇಳ್ತಲ್ಲ, ಎಲ್ರಿಗೂ ಬರುತ್ತೆ ಇದು. ಏನೋ ಕೆಲಸ ಮಾಡ್ತಿರ್ತೀವಿ, ಮತ್ತೊಂದ್ ಕಡೆ ಎಲ್ಲೋ ಗಮನ ಇರುತ್ತೆ. ಯಾವ ಬಾತ್ ಹೈ? ದೇಹ ಎಲ್ಲಿರುತ್ತೋ ಮನಸ್ಸು ಅಲ್ಲೇ ಇದ್ರೆ ಅದೇ ಮೌನ, ಅದೇ ಧ್ಯಾನ. ಅದ್ ಮನಸ್ಸು, ಅದಕ್ಕೆ ಅಸ್ತಿತ್ವನೇ ಇಲ್ಲ. ಅಂತ ಮನಸ್ಸಿನ ಕೈಗೆ ನಮ್ಮನ್ನ ನಾವು ಕೊಟ್ಟಿದೀವಿ ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ನಮಗೆ ನಾವು ಮೋಸ ಮಾಡ್ಕೊಂಡಿದೀವಿ ಅಂತ ಅರ್ಥ ಅಲ್ವಾ ಸ್ನೇಹಿತರೆ? ಅವೇರ್ನೆಸ್ ಆಗಿರೋಣ. ಒಂದು ಮಾತು, ಈಗ ನೋಡಿ, ಎಲ್ಲೋ ಮೈಸೂರು ಪ್ಯಾಲೇಸ್ ನೋಡಕ್ ಹೋದಾಗ ಅಲ್ಲಿ ಕೇಳ್ತಿರ್ತಾರೆ, ಗೇಟ್ ಕೀಪರ್ ಇರ್ತಾರೆ, ಯಾರು ನೋಡಕ್ ಬಂದಿದ್ದೀರಾ ಏನು ಅಂತೆಲ್ಲ. ತಕ್ಷಣಕ್ಕೆ ಒಳಗಡೆ ಹೋಗ್ಬಿಡಲ್ಲ ಅಲ್ವಾ? ಅದೇ ತರಹ ನಮ್ ಬಗ್ಗೆ ನಾವೇ ಜಾಗೃತಿ ವಹಿಸ್ಬೇಕು. ಯಾವ ಮಾತು ಬರ್ತಾ ಇದೆ ಬಾಯಿಂದ, ಮಾತನ್ನ ಸರಿ ಮಾಡ್ಕೋ, ನಮಗ್ ನಾವೇ ಹೇಳ್ಕೋಬೇಕು. ಈ ಮಾತು ಈ ಸಮಯದಲ್ಲಿ ಅಗತ್ಯ ಇದೆಯಾ? ಮತ್ತೆ ನಾವು ಮೌನಾಭ್ಯಾಸವನ್ನ ಮಾಡ್ತಾ ಹೋದಾಗ ಯಾವ ಮಾತನ್ನ ಮಾತಾಡ್ಬೇಕಾಗಿದೆಯೋ ಅದೇ ಮಾತಷ್ಟೇ ಬರುತ್ತೆ ಸ್ನೇಹಿತರೆ. ಬೇರೆ ಮಾತುಗಳು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ವ್ಯಕ್ತಿಯ ಒಟ್ಟು ಸಂಗ್ರಹ ನಮ್ಮನ್ನ
ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದ್ರೆ ಸ್ಪಷ್ಟತೆಯ ಕಡೆ ಕರ್ಕೊಂಡು ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಸಂದರ್ಭದ ಬಗ್ಗೆ ಒಂದು ತಾಸು ವಿವರಣೆಯನ್ನ ಕೊಡ್ಬೋದು, ಆದ್ರೆ ಮೌನ ಅಭ್ಯಾಸ ಮಾಡಿದ ನಂತರ ಆ ಒಂದು ಸಂದರ್ಭವನ್ನ ಒಂದೇ ಶಬ್ದದಲ್ಲಿ ವಿವರಿಸಬಹುದು. ಯಾರೋ ಒಬ್ರಿಗೆ ಒಬ್ಬ ದೊಡ್ಡ ಆತ್ಮಜ್ಞಾನಿ ಅವ್ರಿಗೆ ಏನ್ ಹೇಳಿದ್ರಂತೆ, ನಮ್ಗೆ ಸಮಯ ತುಂಬಾ ಇಲ್ಲ, ನೀವ್ ಏನ್ ಮಾಡಿ ಒಂದೇ ಒಂದು ಶಬ್ದದಲ್ಲಿ ನಿಮ್ಮ ಪ್ರವಚನವನ್ನ ಮುಗಿಸಿ ಅಂತ ಹೇಳಿದ್ರಂತೆ. ಅವರು ತುಂಬಾ ದೊಡ್ಡ ಸಾಧಕರು ಅವರು. ಅವ್ರು ಏನ್ ಹೇಳಿದ್ರು ಅಂತಂದ್ರೆ ನಿತ್ಯ ಜಾಗೃತ ಸ್ಥಿತಿ ಅಂತ ಹೇಳಿದ್ರಂತೆ. ಅವೇರ್ನೆಸ್, ಇಂಗ್ಲಿಷ್ ಅಲ್ಲಿ ಒಂದೇ ವರ್ಡ್ ಅನ್ನ ಹೇಳ್ಬಿಟ್ರಂದ್ರೆ ಅವೇರ್ನೆಸ್. ನೋಡಿ ಅದ್ರ ಹಿಂದೆ ಎಷ್ಟೆಲ್ಲ ಅರ್ಥ ಇದೆ, ಅದನ್ನ ಅವರೇ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಷ್ಟೆ. ಮತ್ತೆ ಮೌನದಿಂದ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಎಲ್ಲಾ ದೌರ್ಬಲ್ಯಗಳು, ದೇಹ ಸಮಸ್ಯೆನೇ ಇರ್ಲಿ, ಮನಸ್ಸಿನ ಸಮಸ್ಯೆನೇ ಇರ್ಲಿ, ಎಲ್ಲವೂ ಕೂಡ ಹೀಲಿಂಗ್ ಆಗುತ್ತೆ ಮಾಸ್ಟರ್ಸ್. ಅಲ್ಲಿ ಹೀಲಿಂಗ್ ಪ್ರೋಸೆಸ್ ನಡೆಯುತ್ತೆ. ಮೌನ ಆರಂಭಿಸಿದ ಇವಾಗ ನೀವು 24 ಗಂಟೆಗಳಲ್ಲಿ 3 ತಾಸು ಮೌನ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅಲ್ಲಿ ನಿಮ್ಗೆ 2 ಗಂಟೆಗಳು ವಿಪರೀತ ಉಂಟಾಗುತ್ತೆ. ಯಾಕಂದ್ರೆ ಹೀಲಿಂಗ್ ಪ್ರೋಸೆಸ್ ಅಂತದ್ದು. ನೀವು 2 ರಿಂದ 3 ದಿವಸ ಮೌನ ಮಾಡಿದ್ರೆ 1 ದಿವಸ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ, 2ನೇ ದಿವಸ ಹಾಯ್ ಅನ್ಸುತ್ತೆ, 3ನೇ ದಿವಸ ಇನ್ನೇನೋ ಮೌನ ಮುಗಿತಾ ಇದೆಯಲ್ಲ ಅನ್ಕೊಂಡಾಗ ಯಾಕೆ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಅದೇ ಮೌನದ ಮಹತ್ವ. ಮೌನವು ನಮ್ಮಲ್ಲಿ ಸ್ವಯಂ ಮತ್ತು ಸಹಜ ಬದಲಾವಣೆಗೆ ಕಾರಣ ಆಗುತ್ತೆ. ಸ್ವಯಂ ಅಂದ್ರೆ ನಮ್ಮನ್ನ ಯಾರು ಬದಲಾಯಿಸ್ಬೇಕಾಗಿಲ್ಲ ಸ್ನೇಹಿತರೆ. ಇನ್ನೊಬ್ರು ಬದಲಾಯಿಸ್ತಾರೆ ಅಂತಂದ್ರೆ ಅದು ಸಾಧ್ಯವೇ ಇಲ್ಲ. ಇನ್ನೊಬ್ರು ನಮ್ಮನ್ನ ಬದಲಾಯಿಸ್ತಾರೆ ಅನ್ನೋದು ಸಾಧ್ಯವೇ ಇಲ್ಲ. ಯಾರಾದ್ರೂ ಬದಲಾಯಿಸೋರಿದ್ರೆ ನಮ್ಮನ್ನ ನಾವೇ ಅಷ್ಟೇ ಸರಿ ಮಾಡ್ಕೋಬೇಕು. ಯಾಕಂದ್ರೆ ನಾನ್ ಮೊನ್ನೆನೆ ಕೂಡ ಹೇಳ್ದೆ, ತಾಯಿಯ ಗರ್ಭದಲ್ಲೂ ಕೂಡ ನಾವು ಮೌನವಾಗಿ ಇದ್ವಿ, ತಾಯಿಯ ಗರ್ಭದಿಂದ ಹೊರಗಡೆ ಬಂದಾಗೂ ಕೂಡ ನಾವು ಮೌನವಾಗಿ ಇದ್ವಿ, ಆಗ್ಲೂ ನಮ್ಮ ಜೀವನ ನಡೀತಾ ಇತ್ತು. ಸತ್ಸಂಗದಲ್ಲಿ ಕೂತ್ಕೊಳ್ಳೋಣ, ಒಳ್ಳೆ ವಿಷಯಗಳನ್ನ ತಿಳ್ಕೊಂಡಿರೋದನ್ನ ಮನನ ಮಾಡ್ಕೊಳ್ಳೋ ಕಾಲಕ್ಕೆ ಅದು ಮೌನ ಆಗೇ ಆಗುತ್ತೆ. ಆ ಮೌನವೇ ನಮ್ಮನ್ನ ನಿಧಿಧ್ಯಾಸನದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಸೊ ಮಾಸ್ಟರ್, ಇಲ್ಲಿ ನಮ್ಮನ್ನ ನಾವು ಬಿಂಬಿಸ್ಕೊಳ್ಳೋದಕ್ಕೇನೆ ಮಾತನಾಡೋದಲ್ವಾ? ಮಾತು ಇಲ್ದನು ಕೂಡ ನಮ್ಮ ವ್ಯಕ್ತಿತ್ವವನ್ನ ನಿರ್ಮಿಸ್ಕೋಬಹುದು, ನಮ್ಮ ವ್ಯಕ್ತಿತ್ವವನ್ನ ಸ್ಪಷ್ಟಗೊಳಿಸ್ಬೋದು. ಯಾಕೆ? ಯೂನಿವರ್ಸ್ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಎಸ್, ಇದೊಂದ್ ಸೋಲ್ ಏನೋ ಡಿಫ್ರೆಂಟ್ ಆಗಿ ಪ್ರಯತ್ನ ಮಾಡ್ತಾ ಇದೆ, ಇದನ್ನ ಗುರುತಿಸ್ಬೇಕು. ನಾನು ಮೌನ ಮಾಡೋ ಕಾಲಕ್ಕೆ ನಾನು ಅನ್ಕೊಂಡಿರ್ಲಿಲ್ಲ, ನಾನು ಈ ಮಹೋತ್ತಾರ್ ಫೌಂಡೇಶನ್ ವೇದಿಕೆ ಮುಂದೆ ಬಂದು ಕೂತು ಮಾತಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಅಕ್ಷರ ಸಹ ಅನ್ಕೊಂಡಿರ್ಲಿಲ್ಲ. ಅದು ಸಾಧ್ಯವಾಯ್ತು. ಯಾವ್ದ್ರಿಂದ? ಮೌನದಿಂದ. 3 ತಿಂಗಳು ಮೌನ ಸುಮ್ನೆ ಮಾತಾಡ್ತಾ ಇದ್ಬಿಡ್ತು ಅಷ್ಟೇ. ತಲೆಯಲ್ಲಿ ಯಾವ್ದು ಯೋಚನೆ ಇಲ್ಲ, ಏನೂ ಇಲ್ಲ, ಸುಮ್ನೆ ಮಾತಾಡಿದ್ರು. ಫೋನ್ ಕೂಡ ಯೂಸ್ ಮಾಡಿಲ್ಲ, ಏನೂ ಇಲ್ಲ. ನೋ ರೈಟಿಂಗ್, ನೋ ರೀಡಿಂಗ್, ಏನೂ ಇಲ್ಲ. ಓನ್ಲಿ ಅಬ್ಸರ್ವೇಷನ್, ಎಲ್ಲವನ್ನ ಅಬ್ಸರ್ವ್ ಮಾಡೋದು. ಮತ್ತೆ ಇನ್ನೊಂದ್ ಏನಾಗುತ್ತೆ ಗೊತ್ತಾ ಮಾಸ್ಟರ್ಸ್? ಮೌನದಿಂದ ನಮ್ಮಲ್ಲಿ ಎಷ್ಟು ಸಾಮರ್ಥ್ಯ ಬರುತ್ತೆ ಅಂದ್ರೆ ಇನ್ನೊಬ್ಬರ ಅಂತರಂಗದ ಭಾಷೆಯನ್ನು ಕೂಡ ಓದುವಂತ ಸಾಮರ್ಥ್ಯ ಬರುತ್ತೆ. ನಮ್ಮ ಮುಂದೆ ಇರೋರು ನಮ್ ಬಗ್ಗೆ ಏನ್ ಥಾಟ್ಸ್ ಅವರಲ್ಲಿ ಓಡ್ತಾ ಇದೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗುತ್ತೆ. ಯಾಕೆ? ನಮ್ಮ ಅವರ ಮತ್ತೆ ಅವರ ಕನೆಕ್ಟ್ ಆದ ತಕ್ಷಣ ಆ ಹೊರ ವರ್ಣದಲ್ಲಿದ್ದಂತಹ ಎಲ್ಲಾ ವ್ಯವಸ್ಥೆಗಳು ನಮ್ಗೆ ಗಮನಕ್ಕೆ ಬರುತ್ತೆ. ಓ, ನಮ್ ಬಗ್ಗೆ ಅವ್ರ ತಲೆಯಲ್ಲಿ ಏನು ಯೋಚನೆಗಳಿದೆ. ಅದಕ್ಕೆ ಕೆಲವು ಮಹಾತ್ಮರ ಕಡೆಗೆ ಹೋದಾಗ ನಾವು ಹೇಳಕ್ಕಿಂತ ಮುಂಚೆನೆ ಅವರೆಲ್ಲ ಹೇಳಕ್ ಶುರು ಮಾಡ್ತಾರೆ. ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಯಾಕೆ? ಮೌನ ನಮ್ಮ ಅವೇರ್ನೆಸ್ ಸ್ಟೇಟ್ ಅನ್ನ 1000 ಪಟ್ಟು ಹೆಚ್ಚು ಮಾಡತ್ತೆ ಸ್ನೇಹಿತರೆ. ತುಂಬಾ ಬ್ಯೂಟಿಫುಲ್ ವ್ಯವಸ್ಥೆ ಇದೆ ನಮ್ದು. ನಮ್ಮ ಶರೀರದ ವ್ಯವಸ್ಥೆನೆ ತುಂಬಾ ಬ್ಯೂಟಿಫುಲ್. ನಾವು ಜನ್ಮ ತಗೊಂಡಿದೀವಿ, ಭೂಮಿಗೆ ಬಂದಿದೀವಿ. ನಾವ್ ಏನಂದ್ರೆ ಏನು ಮಾಡಿಲ್ಲ, ಬಂದ್ಬಿಟ್ಟಿದೀವಿ. ಎಲ್ಲವೂ ಕೂಡ ಬ್ರಹ್ಮಾಂಡದ ವ್ಯವಸ್ಥೆ ಸ್ನೇಹಿತರೆ. ನೋಡಿ, ಸಮಯ ಅಂತ ಒಂದು ಕಾಲವನ್ನ ಸೃಷ್ಟಿ ಮಾಡಿದೆ ಪ್ರಕೃತಿ. ಜೊತೆಗೆ ಪಂಚಭೂತಗಳನ್ನ ಕೊಟ್ಟಿದೆ ಅನುಭವಿಸೋದಕ್ಕೆ. ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಕೊಟ್ಟಿದೆ. ನೀನ್ ಅಷ್ಟೇ ಬದುಕೋದಕ್ಕೆ ಬೇಸರ, ಅದಕ್ಕೆ 83 ಲಕ್ಷ ಜೀವರಾಶಿಗಳು ಎಲ್ಲವನ್ನ ಇಟ್ಕೊಂಡು ನೀನು ಬದುಕು. ಮನುಷ್ಯನಿಗೆ ಇಷ್ಟೆಲ್ಲ ಕೊಟ್ಮೇಲೆ ಸುಮ್ನೆ ಮೌನವಾಗಿ ಇರ್ಬೇಕಷ್ಟೆ. ಆದ್ರೆ ಮನುಷ್ಯ ಏನ್ ಮಾಡ್ತಿದ್ದಾನೆ? ಹೋರಾಟ ಮಾಡ್ತಿದ್ದಾನೆ. ಯಾವ್ದಕ್ಕೋಸ್ಕರ? ಅಶಾಶ್ವತವಾದದನ್ನ ಪಡ್ಕೊಳ್ಳೋದಕ್ಕೋಸ್ಕರ ಹೋರಾಟ. ಖುಷಿಯವ್ರು ಒಂದ್ ಕಡೆ ಹೇಳ್ತಾರೆ, ಸಂಪತ್ತನ್ನ ಸಂಗ್ರಹಿಸ್ತಾ ಇದ್ದೀವಿ, ಪದವಿಗಳನ್ನ ಸಂಗ್ರಹಿಸ್ತಾ ಇದ್ದೀವಿ, ಎಲ್ಲವನ್ನ ಸಂಗ್ರಹಿಸ್ತೀವಿ. ಒಂದು ದಿವಸ ಮರಣ ಅನ್ನೋದು ಬಾಗಿಲನ್ನ ತಟ್ಟುತ್ತೆ. ಮರಣ ಅನ್ನೋ 3 ಅಕ್ಷರಗಳ ಒಂದು ಶಬ್ದ ಎಲ್ಲದರಿಂದ ನಮ್ಮನ್ನ ಬೇರ್ಪಡಿಸ್ಬಿಡುತ್ತೆ. ಅಂದಾಗ ಬೇರ್ಪಡಿಸುವಂತ ವಸ್ತುಗಳ ಹಿಂದೆ ನಾವ್ ಯಾಕೆ ಹೋಗ್ತಾ ಇದ್ದೀವಿ? ಶಾಶ್ವತರು ನಾವು ಅಂದಾಗ
ಶಾಶ್ವತದ ಕಡೆಗೆ ಮೊದಲು ಗಮನ ಕೊಡ್ಬೇಕಲ್ವಾ? ಮಾಸ್ಟರ್ಸ್, ನಮ್ಮ ಮಾತಾಗಿರ್ಬೇಕು ಅಂದ್ರೆ ನಾವು ಮೌನವನ್ನ ಅಭ್ಯಾಸ ಮಾಡ್ಬೇಕು. ಏನ್ ಮಾತಾಡ್ತಾರೆ ಬಿಡ್ರಿ, ಅವ್ರ ಮಾತನ್ನ ಕೇಳಿಸ್ಕೊಳಕ್ಕೆ ಆಗಲ್ಲ ಅಂತ ಅಂತಿರ್ತಾರೆ, ಕೆಲವು ಜನ ಅಂತಿರ್ತಾರೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅವ್ರ ಮಾತನ್ನ ಇನ್ನೂ ಕೇಳಿಸ್ಕೋಬೇಕು. ಹಾಗೆ ಅವರು ಚೆನ್ನಾಗಿ ಪದ ಸಂಗ್ರಹ ಮಾಡಿದ್ದಾರೆ ಅನ್ನೋದಕ್ಕೆ ನಮ್ಗೆ ಅದು ಇಷ್ಟ ಆಗ್ತಾ ಇಲ್ಲ ಮಾಸ್ಟರ್. ಯಾಕೆ? ಮಾತಿನ ಮೂಲಕ ಶಕ್ತಿ ಕೂಡ ಅಲ್ಲಿ ಕನೆಕ್ಟ್ ಆಗ್ತಾ ಇರುತ್ತೆ. ಒಂದು ಸತ್ಸಂಗ ಕೇಳ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಎನರ್ಜಿ ಮತ್ತೆ ಅಲ್ಲಿ ಕೇಳುಗರ ಎನರ್ಜಿ ಕನೆಕ್ಟ್ ಆಗಿರೋದಕ್ಕೇನೆ ಅದು ವಿಷಯ ಇಷ್ಟ ಆಗುತ್ತೆ. ಅಂದ್ರೆ ಇಷ್ಟ ಆಗಲ್ಲ ಸ್ನೇಹಿತರೆ, ಸಾಧ್ಯವೇ ಇಲ್ಲ. ವಿಶಾಲಾಕ್ಷಿ ಎಷ್ಟೇ ಪುಸ್ತಕಗಳನ್ನ ಓದಿ ನಿಮ್ ಮುಂದೆ ಹೇಳ್ಬೋದು, ಆದ್ರೆ ಆ ವಿಷಯ ಇಷ್ಟ ಆಗಲ್ಲ. ನಿಮ್ಮಲ್ಲಿ ಒಳಗೆ ಇರ್ತಕ್ಕಂಥದ್ದನ್ನ ನಾನು ಹೇಳ್ತಾ ಹೋದ್ರೆ ಅದು ನಿಮಗೆ ಇಷ್ಟ ಆಗುತ್ತೆ. ಅದೇ ಮೌನದ ಪರಿಭಾಷೆ, ಅದೇ ಮೌನ ನಮ್ಗೆ ಅದನ್ನೇ ಕಲ್ಸುತ್ತೆ ಸ್ನೇಹಿತರೆ. ಇಲ್ಲಿ ಯಾರಂದ್ರೆ ಯಾರು ಕೂಡ ಬೇರೆ ಇರಲ್ಲ. ಯಶೋಧ ಮೇಡಮ್ ಬೇರೆ ಅಲ್ಲ, ಮಾಲಿನಿ ಮೇಡಮ್ ಬೇರೆ ಅಲ್ಲ, ಮಲ್ಲಪ್ಪ ನಾಯಕರು ಬೇರೆ ಅಲ್ಲ, ವಿಶಾಲಾಕ್ಷಿ ಬೇರೆ ಅಲ್ಲ, ಎಲ್ರೂ ಒಂದೇ. ಎಲ್ಲರೊಳಗೆ ಇರ್ತಕ್ಕಂತಹ ಚೈತನ್ಯ ಒಂದೇ ಅಂದಾಗ ಎಲ್ಲರ ಒಳಿತು ನನಗೆ ಸಂಬಂಧಪಟ್ಟಿದ್ದಲ್ವಾ? ಹಾಗಾಗಿ ಒಂದು ಸಣ್ಣ ಪ್ರಯತ್ನ ಮಾಡೋಣ. ಈ ಸಣ್ಣ ಪ್ರಯತ್ನವೇ ನಮ್ಮನ್ನ ಒಂದು ದೊಡ್ಡ ಮಾರ್ಗಕ್ಕೆ ಕರ್ಕೊಂಡು ಹೋಗುತ್ತೆ. ಹೃದ್ಗತವಾದಂತಹ ಆಶಯ, ಅಲ್ಲಂ ಪ್ರಭುಗಳು ಹೇಳ್ತಾರೆ, ಮಹೇಶ್ವರ ಹೃದ್ಗತವಾದಂತಹ ಆಶಯವನ್ನ ಯಾರು ಅರ್ಥ ಮಾಡ್ಕೋತಿಲ್ಲ. ಹುಟ್ಟುವವರನ್ನ ಹುಟ್ಟಬೇಡ ಅಂತ ಹೇಳ್ತಾ ಇಲ್ಲ ನಾನು, ಅಳಿಯುವವರನ್ನ ಅಳಿಯಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ನಿಮ್ಮನ್ನ ಯಾಕೆ ಹೊಂದುತ್ತಾ ಇಲ್ಲ ಅಂತ ನನಗೆ ಖೇದ ಇದೆ, ನನಗೆ ಬೇಸರ ಇದೆ ಗುಹೇಶ್ವರ. ಅಲ್ಲಂ ಪ್ರಭುಗಳು ಹೇಳ್ತಾರೆ, ನಿಮ್ಮ ಹೃದ್ಗತವಾದ ಆಶಯವನ್ನ ಯಾರು ಹೊಂದುತ್ತಾ ಇಲ್ಲ. ಪ್ರಕೃತಿ ಎಷ್ಟೆಲ್ಲ ಅವಕಾಶವನ್ನ ಕೊಟ್ಟಿದೆ ಮಾಸ್ಟರ್ಸ್. ಆಯ್ತು, ಇಲ್ಲಿವರೆಗೆ ನಾವು ಸಮಗ್ರ ಜೀವನವನ್ನ ಜೀವಿಸಿದೀವಿ. ಈಗ ನೋಡಿ, ಸಮಗ್ರ ಜೀವನ ಶೈಲಿ ಅಂತ ಹೆಸರು ಕೊಟ್ಟಿದ್ದಾರೆ. ಎಷ್ಟು ಅರ್ಥ ಇದೆ ಅದರಲ್ಲಿ. ಅದು ಸರಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ಮೌನ ಮಾಡ್ಲೇಬೇಕು. ಸಮಗ್ರ ಜೀವನ ಶೈಲಿ ಅಂತಂದ್ರೆ ನಮ್ಮದೇ ಆದಂತ ಒಂದು ಅಸ್ತಿತ್ವ. ಈಗ ನಾವು ಎಷ್ಟೋ ಶಿಲ್ಪಗಳನ್ನ ನೋಡ್ತೀವಿ, ಐಹೊಳೆ, ಪಟ್ಟದಕಲ್ಲು ಅಷ್ಟೇ ಯಾಕೆ ಎಷ್ಟೋ ಬೇರೆ ಬೇರೆ ಕಡೆಗಳಲ್ಲಿ ಶಿಲ್ಪಗಳನ್ನೆಲ್ಲ ನೋಡ್ತೀವಿ. ಆ ಎಲ್ಲ ಅದ್ಭುತ ಶಿಲ್ಪಗಳು ಹೇಗೆ ಮೂಡಿ ಬಂತು ಮಾಸ್ಟರ್? ಅವಾಗೆಲ್ಲ ಯಾರಾದ್ರೂ ಎಂಜಿನಿಯರ್ಸ್ ಇದ್ರ, ಯಾರಾದ್ರೂ ಡಿಸೈನರ್ಸ್ ಇದ್ರ? ಯಾರು ಇರ್ಲಿಲ್ಲ. ಅವರೆಲ್ಲರೂ ಕೂಡ ಧ್ಯಾನಿಗಳೇ ಸ್ನೇಹಿತರೆ. ಆ ಎಲ್ಲಾ ಶಿಲ್ಪಿಗಳು, ಧ್ಯಾನಿಗಳು ಮೌನದಲ್ಲಿದ್ದಾಗಲೇ ಅಂತಹ ಒಂದು ಸೃಷ್ಟಿ ಆಯ್ತು ಭೂಮಿ ಮೇಲೆ. ಎಲ್ಲೋ ಒಂದ್ ಕಡೆ ಕೇಳಿದ್ದು, ಇಡೀ ಬೆಟ್ಟವನ್ನೇ ಕೊರಿತಾ ದೇವಸ್ಥಾನ ಮಾಡಿದ್ದಾರೆ. ಅಷ್ಟು ಅದ್ಭುತ ಶಕ್ತಿ ನಮಗೆ ಇದೆ. ಕ್ರಿಯೇಟಿವ್ ಮೈಂಡ್ ಅನ್ನೋದು ಆಕ್ಟಿವ್ ಆಗುತ್ತೆ ಯಾವಾಗ ಈ ಬಾಹ್ಯದ ಮನಸ್ಸನ್ನ ಮುಚ್ಚಿಬಿಟ್ವಿ ಅಂದ್ರೆ ಅಂತರಂಗದ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾನ್ ನೆನ್ನೆ ಕೂಡ ಹೇಳಿದೆ, ಒಂದು ಅಮೂಲ್ಯವಾದ ವಸ್ತುವಿನ ಮೇಲೆ ಧೂಳು ಬಿದ್ದಿದೆ, ಆ ಧೂಳನ್ನ ಸರಿಸ್ಬಿಟ್ವಿ ಅಂದ್ರೆ ಅದು ಕೆಲಸ ಮಾಡಕ್ ಶುರು ಮಾಡುತ್ತೆ. ಇದು ಸಾಕು ಭಗವಂತ, ಎಷ್ಟು ಯೋಚನೆಗಳು, ರಾತ್ರಿ ನಿದ್ದೆ ಕೂಡ ಬರ್ತಿಲ್ಲ. ಆತರ ಅನಿಸ್ತಾ ಇತ್ತ. ಒಂದಷ್ಟು ದಿವಸ ಮೌನ ಮಾಡಿ. ಅದಕ್ಕೆ ಪರಿಹಾರ ನಿಮ್ ಕೈನಲ್ಲೇ ಇದೆ. ಮಾತ್ರೆ ತಗೊಂಡು ನಿದ್ದೆ ಮಾಡೋ ಅಗತ್ಯವೇ ಇಲ್ಲ. ಮಾತ್ರೆ ತಗೋತೀವಿ, ಮಾತ್ರೆ ತಗೊಂಡಿದೀನಿ ನಂಗೆ ನಿದ್ದೆ ಬರ್ತಾ ಇದೆ ಅನ್ಕೋತೀವಿ, ಆಗ ನಿದ್ದೆ ಬರುತ್ತೆ. ಯಾವುದೇ ಮಾತ್ರೆ ನಿದ್ದೆ ಬರ್ಸಕ್ ಸಾಧ್ಯವೇ ಇಲ್ಲ ಸ್ನೇಹಿತರೆ. ಹಾಯಾದಂತಹ ಮನಸ್ಥಿತಿ, ನಿರ್ಲಿಪ್ತ ಭಾವ ಇತ್ತು ಅಂದ್ರೆ ನಾವು ಸಂತೆನಲ್ಲೂ ಕೂಡ ನಿದ್ದೆ ಮಾಡ್ಬೋದು. ಮನಸ್ಸು ನಮ್ಮನ್ನ ಎಲ್ಲಿವರೆಗೆ ಕರ್ಕೊಂಡು ಹೋಗಿದೆ ನೋಡಿ. ನಮ್ಮ ಸ್ವಸ್ಥಾನದಿಂದ ನಮ್ಮನ್ನ ಎಲ್ಲೋ ಒಂದು ಮರುಭೂಮಿ ಕರ್ಕೊಂಡು ಹೋಗ್ಬಿಟ್ಟಿದೆ. ಆ ಮರುಭೂಮಿಯಲ್ಲೂ ಹಸಿರು ಮೂಡಿಸುವಂತ ಶಕ್ತಿ ನಮ್ಮಲ್ಲಿದೆ ಅಲ್ವಾ? ನಾನು ಮೌನ ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂತ ಹೇಳಿದೆ. ಸುಮ್ನೆ ಪ್ರಕೃತಿಯಲ್ಲಿ ಹೋಗಿ ಕುತ್ಕೊಳ್ಳೋಣ. ಟ್ರೆಕ್ಕಿಂಗ್ ಎಲ್ಲ ಯಾಕೆ ಮಾಡ್ತೀವಿ ನೋಡಿ. ಒಂದ್ಸತಿ ನೀವು ಯಾವಾಗ್ಲಾರು ಟ್ರೈ ಮಾಡಿ ನೋಡಿ. ಎಲ್ಲಾದ್ರೂ ಟ್ರೆಕ್ಕಿಂಗ್ ಹೋಗೋ ಕಾಲಕ್ಕೆ ಮಾತಾಡ್ತಾ ಹೋಗಿ, ನಿಮ್ಗೆ ಎಷ್ಟು ಸ್ಟ್ರೈನ್ ಆಗುತ್ತೆ. ಸುಮ್ನೆ ಮೌನವಾಗಿ ಹೋಗಿ, ಎಷ್ಟು ಎನರ್ಜಿ ಬರುತ್ತೆ, ಎಷ್ಟು ಎನರ್ಜಿ ಫ್ಲೋ ಆಗುತ್ತೆ. ಅದು ಮೌನ. ದಟ್ ಈಸ್ ಪವರ್ ಆಫ್ ಮೌನ. ಪ್ರತಿ ಒಂದು ಗಿಡ ತನ್ನದೇ ಆದಂತ ಒಂದು ಆರಾ ಕಲರ್ನ ಹೊಂದಿರುತ್ತೆ, ತನ್ನದೇ ಆದಂತ ಶಕ್ತಿಯನ್ನ ಹೊಂದಿರುತ್ತೆ. ಟ್ರೆಕ್ಕಿಂಗ್ ಮಾಡೋ ಉದ್ದೇಶನೇ ಅದು ಸ್ನೇಹಿತರೆ, ಅದು ಮೌನವಾಗಿ. ತಿರುವಣ್ಣಾಮಲೈನಲ್ಲಿ ರಮಣ ಮಹರ್ಷಿಗಳ ಒಂದು ಅರುಣಾಚಲ ಬೆಟ್ಟ ಅಂತಿದೆ. ಅಲ್ಲಿ ನಾವು 2009ರಲ್ಲಿ ಧ್ಯಾನ ಮಹಾಯಜ್ಞ ಇದ್ದಾಗ 2 ದಿವಸ ಟ್ರೆಕ್ಕಿಂಗ್ ಇಟ್ಟಿದ್ರು. ಆ ಟ್ರೆಕ್ಕಿಂಗ್ ಮಾಡೋ ಕಾಲಕ್ಕೆ ಬೆಟ್ಟ ಏರೋ ಒಂದಷ್ಟು ಸಮಯ ಎಲ್ರು ಮಾತಾಡ್ತಾನೆ ಹೋಗ್ತಾ ಇದ್ವಿ. ನಂತರ ಹೋದ ಹಾಗೆ ಮೌನ ನಮ್ಮನ್ನ ಹೇಗೆ ಆವರಿಸ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಮಾತೇ ನಿಂತು ಹೋಯ್ತು. ಎಲ್ರು ಮಾತು ಸ್ಟಾಪ್. ಎಲ್ರು ಸುಮ್ನೆ ಹೋಗ್ತಿದಾರೆ, ಸುಮ್ನೆ ಬರ್ತಿದ್ದಾರೆ. ಯಾರು ಹೇಳಿಲ್ಲ ಮಾತಾಡ್ಬೇಡಿ ಅಂತ. ಆಟೋಮೆಟಿಕ್ ಮೌನ ಸ್ಟಾರ್ಟ್ ಆಯ್ತು. ಹಾಗೆ ಮಾಸ್ಟರ್ಸ್, ನಾವು ಪ್ರಕೃತಿಯಲ್ಲಿ ವಿಹರಿಸ್ತಾ ಇರ್ಬೇಕು. ಮಾತುಗಳ ಜೊತೆ ಬೇಡ. ಸುಮ್ನೆ ನಾವು ಸಾಮಾನ್ಯವಾದ ಎಕ್ಸಾಂಪಲ್ ತಗೊಳ್ಳೋಣ. ಗಾರ್ಡನ್ ಅಂತ ಮಾಡಿದ್ದಾರೆ.
ಸಾರ್ವಜನಿಕ ಗಾರ್ಡನ್ ಅಂತ ಮಾಡಿರ್ತಾರೆ. ಯಾಕೆ? ನಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಳ್ಳೋದಕ್ಕ ಅಲ್ಲಿ ಹೋಗಿ ಕುತ್ಕೊಂಡು, ಇಲ್ಲ ಒಂದಷ್ಟು ಮೌನವಾಗಿ ನಿನ್ನ ಜೊತೆಗೆ ನೀನಿರು ಅನ್ನುವಂತ ವ್ಯವಸ್ಥೆ ಇದು. ಅಲ್ಲಿ ಹೋಗಿ ಏನ್ ಮಾಡ್ತಾನೆ ಮನುಷ್ಯ? ಇರೋ ಬರೋ ವಿಚಾರ ತಗೊಂಡ್ಬಿಟ್ಟು ಇರುವಂತ ಸಮಯವನ್ನ ಅಲ್ಲಿ ಹಾಳು ಮಾಡಿ ಒಂದಷ್ಟು ತಿಂದು ಎದ್ದು ಬಂದ್ಬಿಡ್ತೀವಿ. ಅದಾ ಎಂಜಾಯ್ಮೆಂಟ್? ಇರ್ಲಿ, ಎಂಜಾಯ್ಮೆಂಟ್ಗೂ ಒಂದು ಇದೆ, ಲಿಮಿಟ್ ಅಂತಿದೆ. ಎಂಜಾಯ್ಮೆಂಟ್ ಬೇಡ ಅಂತಲ್ಲ, ಜೀವನನೇ ಸಂಭ್ರಮ ಸ್ನೇಹಿತರೆ. ಯಾವಾಗ? ಪ್ರತಿ ಕ್ಷಣದಲ್ಲಿ ಖುಷಿಯಿಂದ ಜೀವಿಸಿದ್ರೆ ಅದೇ ಸಂಭ್ರಮ. ಯಾಕೆ ಖುಷಿಯಾಗಿರೋದಕ್ಕೆ ಒಂದು ಪ್ರತ್ಯೇಕ ಸ್ಥಳದಲ್ಲಿನೇ ಹೋಗ್ಬೇಕಾ? ನಾವಿರುವಂತ ಸ್ಥಳದಲ್ಲಿ ಖುಷಿಯಾಗಿರಕ್ ಆಗಲ್ವಾ? ಖುಷಿಯಾಗಿರೋದಕ್ಕೆ ಒಂದ್ 5 ತೊಲೆ ಬಂಗಾರನೇ ಬೇಕಾ? ಅದು ಇಲ್ಲಿದ್ರು ಖುಷಿಯಾಗಿರ್ತೀವಲ್ವಾ? ಅಂತಹ ಭಾವವನ್ನ ನಮ್ಮಲ್ಲಿ ಮೂಡಿಸುತ್ತೆ. ಮಾಸ್ಟರ್ಸ್, ವಿವಿಧ ದೃಷ್ಟಿಕೋನಗಳನ್ನ ಸೃಷ್ಟಿ ಮಾಡುತ್ತೆ ಮೌನ ಅನ್ನೋದು. ಒಂದೇ ಒಂದು ಶಬ್ದದಿಂದ ವಿವಿಧ ದೃಷ್ಟಿಕೋನ. ಇದು ಹೀಗೂ ಇರ್ಬೋದಲ್ಲ, ಇದನ್ನ ಹೀಗೂ ತಗೋಬಹುದಲ್ಲ. ಮೊನ್ನೆ ಒಂದು ಮಾಲಿನಿ ಮ್ಯಾಮ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಮೊನ್ನೆ ಒಂದು ನಂಗೆ ಸಾಹಿತ್ಯದ ಬಗ್ಗೆ ಒಂದು ಕ್ಲಾಸ್ ಕೊಟ್ಟಿದ್ರು. ಅದ್ರಲ್ಲೂ KS ನರಸಿಂಹಸ್ವಾಮಿ ಅವರು ಪ್ರೇಮ ಕವಿಯವರು. ಪ್ರೇಮ ಕವಿಯನ್ನ ಆಧ್ಯಾತ್ಮಿಕ ಕವಿ, ಆ ಆಧ್ಯಾತ್ಮಿಕತೆಗೆ ತಂದು ಹಚ್ಬೇಕು, ಗೊತ್ತಾಗ್ತಿಲ್ಲ. ಮೊದ್ಲೇನೋ ಒಪ್ಕೊಂಡ್ಬಿಟ್ಟೆ. ಅವ್ರೆಲ್ರು ಅವು ಬರ್ದಿರ್ತಕ್ಕಂತ ಎಲ್ಲ ಕಾವ್ಯಗಳು ಬರೀ ದಾಂಪತ್ಯಕ್ಕೆ ಸಂಬಂಧಪಟ್ಟಿದ್ದು. ಪ್ರೇಮ ಕವಿ ಅಂತಾನೆ ಅವರು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಹೇಗಪ್ಪ ಇದನ್ನ ಆಧ್ಯಾತ್ಮಿಕತೆಗೆ ತಂದು ಟಚ್ ಮಾಡೋದು ಅಂತ ಸುಮ್ನೆ ಒಂದಷ್ಟು ಧ್ಯಾನ, ಒಂದಷ್ಟು ಮೌನದಲ್ಲಿದ್ದು ಮನನ ಮಾಡ್ಕೊಂಡೆ. ಅವ್ರ ಒಂದಷ್ಟು ಕಾವ್ಯಗಳನ್ನ ಓದ್ಕೊಂಡಾಗ, ರಾಯರು ಬಂದರು ಮಾವನ ಮನೆಗೆ, ಅದು ಮೌನದಲ್ಲಿದ್ದಾಗ ಯಾವ ರೀತಿ ಟರ್ನ್ ಆಯ್ತಪ್ಪ ಅಂದ್ರೆ, ರಾಯರು ಬಂದರು ಮಾವನ ಮನೆಗೆ ರಾತ್ರಿ ಆಗಿತ್ತು. ಹೇಗೆ? ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ರಾಯರಂದ್ರೆ ಯಾರು? ನಮ್ಮೊಳಗಿರ್ತಕ್ಕಂತಹ ಚೈತನ್ಯ. ಮಾವನ ಮನೆ ಅಂತಂದ್ರೆ ಈ ಭೂಮಿ, ದೇಹವನ್ನ ಧರಿಸ್ಕೊಂಡು ಭೂಮಿಗೆ ಬಂದಿದೆ. ರಾತ್ರಿ ಆಗಿತ್ತು. ಕತ್ತಲೆ ಅಂದ್ರೆ ಗರ್ಭದಲ್ಲಿ ಕತ್ಲೆನೇ ಇರುತ್ತಲ್ವಾ? ಆಮೇಲೆ ಹುಣ್ಣಿಮೆ ಬರುತ್ತೆ. ಮಾವನ ಮನೆ ಅಂತಂದ್ರೆ ಮಾವ ಹೇಗೆ ಹೇಳ್ತಾರೋ ಹಾಗೆ ಕೇಳ್ಬೇಕು, ಏನ್ ಕೊಡ್ತಾರ ಅಂತ ತಿನ್ಬೇಕು, ಅಷ್ಟೇ ಇರ್ಬೇಕು. ಮನುಷ್ಯನ್ಮ ತಗೊಂಡ್ ಬಂದಾಗ ಪ್ರಕೃತಿ ನಮ್ಗೆ ಏನ್ ಕೊಟ್ಟಿದೆ ಅಂತ ತಗೋಬೇಕು, ಅಷ್ಟೇ ಇರ್ಬೇಕು. ಈ ರೀತಿ ಎಲ್ಲ ಹೊಸದಂತ ವಿಷಯಗಳ ಸಂಗ್ರಹ ಆಗ್ತಾ ಹೋಯ್ತು ಧ್ಯಾನ ಮತ್ತು ಮೌನದಲ್ಲಿದ್ದಾಗ. ಸೊ ಮಾಸ್ಟರ್ಸ್, ಒಂದು ಹೊಸ ದಾರಿಯನ್ನ ನಮ್ಗೆ ಇದು ಮಾಡಿಕೊಡುತ್ತೆ. ಯಾರಿ ಗೊತ್ತು, ನಿಮ್ಮಲ್ಲೂ ಕೂಡ ಒಬ್ಬ ಕವಿ ಇರ್ಬೋದು, ನಿಮ್ಮಲ್ಲಿ ಒಬ್ಬ ಆತ್ಮಜ್ಞಾನಿ ಇರ್ಬೋದು, ಒಬ್ಬ ಗ್ರೇಟ್ ಸೈಂಟಿಸ್ಟ್ ಇರ್ಬೋದು, ಒಬ್ಬ ವಿಜ್ಞಾನಿ ಇರ್ಬೋದು. ಅವನನ್ನ ಹೊರಗೆ ಇಳಿದಕ್ಕೆ ಪ್ರಯತ್ನ ಮಾಡಿ. ನಮ್ಮ ಮೇಲಿನ ಕವರ್ ಇರ್ಬೋದು, ವಿಶಾಲಾಕ್ಷಿ ಇರ್ಬೋದು, ವಿಶಾಲಾಕ್ಷಿ ಒಳಗೆ ಒಬ್ಬ ವಿಜ್ಞಾನಿ ಯಾಕಿರ್ಬಾರ್ದು? ಅವನ್ನ ಹೊರಗೆ ಇಳಿಯೋ ಪ್ರಯತ್ನ ಮಾಡೋಣ. ಹಾಗಂತ ಹೊರಗಿನ ಜ್ಞಾನ ಸಂಗ್ರಹ ಬೇಡ ಅಂತಲ್ಲ, ಎಲ್ಲವೂ ಬೇಕು ಸ್ನೇಹಿತರೆ, ಎಲ್ಲವೂ ಬೇಕು. ಆದ್ರೆ ಒಂದಷ್ಟು ಒಳಗಡೆ ಕೂಡ ಇದೆ. ಉತ್ಖನನ ಮಾಡೋಣ. ಇದು ಇತಿಹಾಸದ ಒಂದು ಭಾಷೆ. ಉತ್ಖನನ ಅಂದ್ರೆ ಹುಡ್ಕಾಡ್ತಾ ಹೋಗೋದು. ಭೂಮಿ ಒಳಗೆ ಎಷ್ಟೆಲ್ಲಾ ನಿಧಿ ಇದೆ ಅಂತ ಹುಡ್ಕಾಡ್ತಾನೆ ಇದೀವಿ. ಆದ್ರೆ ಆ ಭೂಮಿ ಮೇಲೆ ಜೀವಿಸುವಂತ ನಮ್ಮಲ್ಲೂ ಕೂಡ ಅಂತಹದೇ ನಿಧಿ ಇದೆ ಅಂತ ಹುಡ್ಕಾಡೋ ಪ್ರಯತ್ನ ಮಾಡ್ತಿರ್ಲಿಲ್ಲ, ಈಗ ಮಾಡ್ತಾ ಇದ್ದೀವಿ. ಇಂಥ ಒಂದು ವೇದಿಕೆ ನಮ್ಮಂತ ಎಲ್ಲಾ ಸಾಧಕರಿಗೆ ಒಂದು ಅವಕಾಶವನ್ನ ಸೃಷ್ಟಿ ಮಾಡ್ಕೊಟ್ಟಿದೆ ಅಲ್ವಾ? ಸೊ ಹಾಗಿದ್ದಾಗ ಯಾಕೆ ಬಿಡ್ಬೇಕು? ಈ ಹಿಂದೆ 20 ವರ್ಷಗಳ ಹಿಂದೆ ಹೋಗೋಣ ಸ್ನೇಹಿತರೆ, ಈ ಅವೇರ್ನೆಸ್ ಇರ್ಲಿಲ್ಲ. ಎಲ್ಲಿ ಧ್ಯಾನ, ಎಲ್ಲಿ ಮೌನ? ಓಡಿದ್ದು. ಬ್ಯಾಂಕ್ ಅಲ್ಲಿ ಒಂದಿಷ್ಟು ಸಂಗ್ರಹ ಆದಾಗ ಖುಷಿ ಪಡೋದು, ಒಂದಿಷ್ಟು ಹೊರಗಡೆ ಹೋದಾಗ ವ್ಯಥೆ ಪಡೋದು. ಇದನ್ನ ಬಿಟ್ರೆ ನಮ್ಗೆ ಏನೂ ಗೊತ್ತಿಲ್ಲ. ಆದ್ರೆ ಈಗ ನೋಡಿ, ಏನಿದ್ರು ಖುಷಿಯಾಗಿರ್ತೀವಿ, ಏನ್ ಇಲ್ಲದೆ ಇದ್ರು ಖುಷಿಯಾಗಿರ್ತೀವಿ. ಯಾಕೆ? ಜಾಗೃತಿ ಮೂಡಿದೆ. ನಾನು ಶಾಶ್ವತ, ನನ್ನೊಳಗೆ ಇಷ್ಟೆಲ್ಲಾ ಇದೆ ಅನ್ನೋದನ್ನ ನಾನು ತಿಳ್ಕೊತಾ ಇದ್ದೀನಲ್ಲ, ಇದಕ್ಕಿಂತ ಹೆಚ್ಚಿನೇನು ಬೇಕಾ ಅನ್ನುವಂತ ಅರಿವು ಮೂಡಿದೆ ಅಲ್ವಾ? ಇದೇ ಧ್ಯಾನ ಮತ್ತು ಮೌನದ ಅಂತಿಮ ಗುರಿ ಸ್ನೇಹಿತರೆ. ಇಸಿ ಜನ್ಮೆ ಬನ್ನ ಹೇ, ಬಸ್ ಮುಗೀತು. ನಾವೆಲ್ಲ ಹಂಸದ್ ಭಗವಾನೆ ಅಂತ ಪತ್ರಿ ಸರ್ ಪ್ರತಿ ಸಾರಿ ಹೇಳ್ತಾ ಇದ್ರು. ಯದ್ ಭಾವಂ ತದ್ ಭವತಿ ಅಂತ ಹೇಳ್ತಾರೆ ಸ್ನೇಹಿತರೆ. ನಾವು ಹೇಗೆ ಅನ್ಕೋತೀವೋ ಹಾಗೆ ಆಗ್ತೀವಿ ಅಂತ ಅಂದಾಗ ನಾವ್ ಯಾಕೆ ಒಂದು ಆತ್ಮಜ್ಞಾನಿ ಆಗ್ಬೇಕು ಅಂತ ಅನ್ಕೋಬಾರ್ದು? ನನ್ನಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ನಾನು ಪಡ್ಕೋಬಾರ್ದು ಅಂತ ಯಾಕೆ ಪಡ್ಕೋಬಾರ್ದು? ನನ್ನಿಂದ ಯಾಕಾಗಲ್ಲ ಅಂತ ಅನ್ಕೋಬಾರ್ದು ಅಲ್ವಾ? ಸೊ ಎಲ್ಲ ಕಡೆಗೂ ಸುಮ್ನೆ ನೋಡ್ತಾ ಹೋಗಿ. ಒಂದು ಹೂವಿನಲ್ಲಿ ಒಂದು ಮೌನ ಇದೆ. ಹೂ ಅರಳುತ್ತೆ, ಸುಗಂಧವನ್ನ ಬೀಸುತ್ತೆ, ಎಲ್ಲರನ್ನ ಅಟ್ರಾಕ್ಟ್ ಮಾಡುತ್ತೆ ಅಲ್ವಾ? ಅದಕ್ಕೆ ಮಾತಾಡಕ್ ಬರುತ್ತಾ ಹೇಳಿ? ಬನ್ನಿ, ನಾನು ಗುಲಾಬಿ ಹೂ, ನಾನು ಈ ತರ ಅರಳಿದ್ದೀನಿ, ನನ್ನ ನೋಡಿ ಅಂತ ಹೇಳ್ತಾ ಅದು ಇಲ್ಲ. ಸುಮ್ನೆ ಒಂದಷ್ಟು ನೀರ್ ಕೊಡಿ, ಒಂದಷ್ಟು ಮಣ್ಣು ಹಾಕಿ, ಗೊಬ್ಬರ ಹಾಕಿ, ಅದೆಷ್ಟು ಚೆನ್ನಾಗಿ ಬೆಳೆಯುತ್ತೆ. ತನ್ನದೇ ಆದಂತಹ ಮೌನದ ಪರಿಭಾಷೆಯನ್ನ ಎಲ್ರಿಗೂ ಬಿತ್ತರಿಸುತ್ತೆ. ಎಲ್ಲರನ್ನ ಎಷ್ಟು ಆಕರ್ಷಣೆ ಮಾಡುತ್ತೆ ಅಲ್ವಾ? ಏನ್ ಚೆನ್ನಾಗಿದ್ದೀರಿ ಗುಲಾಬಿ ಹೂವ, ಇದನ್ನ ನನ್ನದನ್ನಾಗಿ ಮಾಡ್ಕೋಬೇಕು
ತಲೆಯಲ್ಲಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ದೇವರಿಗೆ ಅರ್ಪಿಸಿದ್ರೆ ನಿಮ್ಗೆ ಸಾರ್ಥಕತೆ ಸಿಗುತ್ತಲ್ವಾ? ಎಲ್ಲರೂ ಪ್ರೀತಿಸ್ತಾರೆ. ಹೂವನ್ನ ಯಾರು ಪ್ರೀತಿಸಲ್ಲ ಹೇಳಿ? ಎಲ್ಲರೂ ಪ್ರೀತಿಸ್ತಾರೆ. ಹಾಗೆ ನಾವು ಕೂಡ ಆಗ್ಬೇಕು ಸ್ನೇಹಿತರೆ. ನಾವು ಕೂಡ ಅದೇ ತರ ಅರಳಬೇಕು. ಅರಳಿರುವಂತಹ ಪರಿಮಳವನ್ನ ಎಲ್ಲ ಕಡೆಗೆ ಸೂಸ್ಬೇಕು ಮೌನದಲ್ಲಿ. ಹಾಗಂತ ಮಾತನ್ನ ನಿಲ್ಸಿ ಅಂತ ನಾನು ಹೇಳ್ತಿಲ್ಲ. ಮಾತು ಕೂಡ ಬೇಕು. ಮಾತಿನಿಂದ ಸಾಮ್ರಾಜ್ಯವನ್ನೇ ಕಟ್ಟಿದ್ದಾರೆ ಸ್ನೇಹಿತರೆ. ನಾವು ಇಲ್ಲಿವರೆಗೆ ಕಟ್ಟಿದೀವಿ, ಸಾಮ್ರಾಜ್ಯವನ್ನ ಕಟ್ಟಿದೀವಿ. ಆದ್ರೆ ಒಳಗೊಂದಿಷ್ಟು ಪ್ರಶಾಂತತೆ ಬೇಕಾಗಿದೆ. ಅದು ಕೇಳ್ತಾ ಇದೆ. ಸ್ವಲ್ಪ ಸಾಕು, ಸ್ವಲ್ಪ ಮೌನದಲ್ಲಿರೋಣ ಅಂತ ಹೇಳ್ತಾ ಇದೆ. ಯಾವಾಗ ಬುದ್ಧ ಕೊನೆಯದಾಗಿ ಒಂದು ಸಂದೇಶವನ್ನ ಕೊಡ್ತಾ ಇದ್ರಂತೆ. ಒಂದು ದಿವಸ ಏನ್ ಮಾಡಿದ್ರು, ಬಂದು ಕೂತು ಏನು ಮಾತಾಡ್ಲಿಲ್ಲ. ಕೈಯಲ್ಲಿ ಒಂದು ಕಮಲದ ಹೂವನ್ನ ಹಿಡಿದಿದ್ರಂತೆ. ಎಲ್ರಿಗೂ ಸುಮ್ನೆ ತೋರಿಸ್ತಾ ಇದ್ರಂತೆ. ಅದು ಒಬ್ಬರಿಗೆ ಮಾತ್ರ ಗೊತ್ತಾಯ್ತು. ಋಷಿ ಕಶ್ಯಪ ಅನ್ನೋರಿಗೆ ಮಾತ್ರ ಗೊತ್ತಾಯ್ತು. ಒಬ್ಬ ಭಿಕ್ಷುವರು, ಕಶ್ಯಪ ಅನ್ನುವಂತ ಭಿಕ್ಷುವಿಗೆ ಮಾತ್ರ, ಕಶ್ಯಪ ಅನ್ನುವಂತ ಪೂರ್ವಾಶ್ರಮದ ಒಬ್ಬ ಋಷಿ ಅವ್ರ ಭಿಕ್ಷು ಆಗಿದ್ರು, ಶಿಷ್ಯರಾಗಿದ್ರು, ಅವ್ರಿಗೆ ಮಾತ್ರ ಗೊತ್ತಾಯ್ತು. ಆ ಒಂದು ಕಮಲದ ಸಂದೇಶ ಗೊತ್ತಾಯ್ತು. ಮೌನ ಸಂದೇಶ ಅದು. ಇನ್ನು ಕಮಲ ಕೆಸರಿನಲ್ಲೇ ಇರುತ್ತೆ. ಆದ್ರೆ ಅದು ಹೇಗೆ ತನ್ನ ಸ್ವ ಅಸ್ತಿತ್ವವನ್ನ ಕಂಡುಕೊಳ್ಳುತ್ತೋ ಅದೇ ತರಹ ನಾವೆಲ್ಲರೂ ಆಗಬೇಕು. ಅದು ಮಾಸ್ಟರ್ಸ್ ಮೌನದ ಸಂದೇಶ. ನೀವು ಸುಮ್ನೆ ಮೌನ ಮಾಡಕ್ ಸ್ಟಾರ್ಟ್ ಮಾಡಿ. ಏನೋ ನಮ್ಮ ಮುಂದೆ ಇರ್ತಕ್ಕಂತ ವ್ಯಕ್ತಿ ಹೇಗೆ ಏನು ಅನ್ನೋದೆಲ್ಲವೂ ಕೂಡ ಅರ್ಥ ಆಗುತ್ತೆ. ಹಾಗಂತ ಬಾಹ್ಯ ವಿದ್ಯೆಗಳನ್ನ ಕಲ್ತ್ಕೊಳ್ಳೋದ್ರಲ್ಲಿ ನಾವು ಗಮನ ಕೊಡೋದು ಬೇಡ. ಯಾಕಂದ್ರೆ ಒಳಗಡೆ ಎಷ್ಟೋ ಇದೆ. ಸುಮ್ನೆ ಹಿಮಾಲಯದ ಯೋಗಿಗಳ ಸನ್ನಿಧಿಯಲ್ಲಿ, ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬುಕ್ ಇದೆಯಲ್ಲ, ಅದ್ರಲ್ಲಿ ಒಂದು ಸಂದರ್ಭ ಬರುತ್ತೆ. ಸ್ವಾಮಿ ರಾಮ್ ಅವರು ಒಬ್ಬರನ್ನ ಭೇಟಿ ಮಾಡಕ್ ಹೋಗಿರ್ತಾರೆ. ಒಬ್ಬ ಸಾಧು ಬರ್ತಾನೆ ಅಲ್ಲಿ. ನಾನು ಶ್ರೇಷ್ಠ ವಿದ್ಯೆನ ಕಲ್ತಿದ್ದೀನಿ, ಬೆಂಕಿ ಹೊತ್ಸುವಂತ ವಿದ್ಯೆನ ಕಲ್ತಿದ್ದೀನಿ, ಮಂತ್ರ ಹೇಳಿ ಅಂತ ಹೇಳ್ತಾರೆ. ಆಗ ಒಬ್ಬ ಗುರುಜಿಯಲ್ಲಿ ಇರ್ತಾರೆ. ಆ ಗುರುಜಿ ಹೇಳ್ತಾರೆ, ಯಾಕಪ್ಪ ಇಷ್ಟು ವರ್ಷ ಹಾಳು ಮಾಡ್ದೆ ನೀನು? ಇದನ್ನ ಮಾಡೋದ್ ಬಿಟ್ಟು ಬೇರೆ ಏನನ್ನು ಪಡ್ಕೊಂಡಿದ್ರೆ ನೀನು ಯೋಗಿನೇ ಆಗ್ತಾ ಇದ್ದೆ. ಬೆಂಕಿ ಹೊತ್ಸೋದಕ್ಕೆ ಒಂದು ಕಡ್ಡಿ ಸಾಕಲ್ವಾ? ಯಾಕೆ ನಿನ್ನ ಸಮಯವನ್ನ ವ್ಯರ್ಥ ಮಾಡ್ದೆ? ನಿನ್ನ ದೇಹದ ಶಕ್ತಿಯನ್ನ ಯಾಕೆ ವ್ಯರ್ಥ ಮಾಡ್ದೆ? ಮಾಸ್ಟರ್ಸ್, ಏನ್ ಸಿಗುತ್ತೋ ತಕ್ಷಣಕ್ಕೆ ನಮ್ಗೆ ಏನ್ ಸಿಗುತ್ತೋ ಅದನ್ನ ತಗೊಂಡು ಸುಮ್ನೆ ಇದ್ಬಿಡದಷ್ಟೇ. ನೀವು ಕೇಳಿದ್ರು ಆಗದೆ ಇರ್ತಕ್ಕಂತಹ, ಮಾತನಾಡಿದ್ರು ಆಗದೆ ಇರ್ತಕ್ಕಂತಹ ಕೆಲಸಗಳು ಎಲ್ಲವೂ ಕೂಡ ಮೌನದಲ್ಲಿದ್ದಾಗ ಆಗುತ್ತೆ. ಇದು ನನ್ನ ಸ್ವ ಅನುಭವ. ನಮ್ಮ ಪಿರಮಿಡ್ ಅನ್ನ ನಿರ್ಮಾಣ ಮಾಡೋ ಕಾಲಕ್ಕೆ ಬೆಳಗಾಂ ಜಿಲ್ಲೆ ಹತ್ತನೇ ತಾಲೂಕು ಶಂಕರಟ್ಟಿಯಲ್ಲಿ ನಾವು ಒಂದು ಪಿರಮಿಡ್ ಅನ್ನ ನಿರ್ಮಾಣ ಮಾಡಿದ್ವಿ. ಅದು ಒಂದಷ್ಟು ಸಮಯ ನಿಂತೋಯ್ತು, ಕೆಲಸ ನಿಂತೋಯ್ತು. ಇನ್ನೂ ಒಂದಷ್ಟು ಸಮಸ್ಯೆ ಬಂದು ನಿಂತೋಯ್ತು. ಆಗ ಯಾರಿಗೆ ಹೇಳಿದ್ರು ಕೂಡ ಸ್ಪಂದಿಸ್ತಾ ಇಲ್ಲ ಸರಿಯಾಗಿ. ನನಗ ಅವಾಗ ಅನ್ಸಿದ್ದೇನು, ಮೌನ ಮಾಡ್ಬೇಕು, ಒಂದಷ್ಟು ಸಮಯ ಮೌನ ಮಾಡ್ಬೇಕು. ಒಂದು 15ರಿಂದ 20 ದಿವಸ ಮೌನ ಮಾಡ್ಬೇಕು ಸ್ನೇಹಿತರೆ. ಮತ್ತೆ ವರ್ಕ್ ಸ್ಟಾರ್ಟ್ ಆಯ್ತು. ಮತ್ತೆ ಸ್ಟಾರ್ಟ್ ಆಯ್ತು. ಯಾಕೆ ನಾವು ಯೂನಿವರ್ಸೇ ಕೇಳ್ತೀವಿ. ಅವಾಗ ಮೌನ ಏನ್ ಮಾಡುತ್ತೆ ಅಂದ್ರೆ ನಮ್ ಕಡೆಗೆ ಯೂನಿವರ್ಸ್ ಅನ್ನ ಅಟ್ರಾಕ್ಟ್ ಮಾಡ್ತೀವಿ. ಯೂನಿವರ್ಸ್ಗೆ ನಾವು ಅಟ್ರಾಕ್ಟ್ ಆಗ್ತೀವಿ. ಎಸ್, ಅಲ್ಲೇನೋ ಕೇಳ್ತಾ ಇದೆ, ಅದು ಕೇಳುವಂತ ಕೆಲಸವನ್ನ ಪೂರೈಸ್ಬೇಕು ಅಂತಂದಾಗ ಮತ್ತೆ ನಿರಂತರವಾಗಿ ಆ ಕೆಲಸ ನಡೀತು ಮಾಸ್ಟರ್. ಹಾಗೆ ನಾವು ಭೂಮಿ ಮೇಲೆ ಏನಾದ್ರೂ ಒಂದಷ್ಟನ್ನ ಉಳಿಸಿ ಹೋಗ್ಬೇಕು ಅಂದಾಗ ನಾವು ಸರ್ವಶಕ್ತರ ಆಗ್ಬೇಕು. ಆಗ್ತೀವಿ, ಖಂಡಿತ ಆಗ್ತೀವಿ. ಯಾಕೆ ನಮ್ಮಲ್ಲಿ ಆಶೆ, ಎಲ್ಲಾ ಶಕ್ತಿ ಕೂಡ ಇದೆ. ಮೌನ ಅನ್ನೋದು ನಮ್ಮನ್ನ ಏನ್ ಮಾಡುತ್ತೆ ಅಂದ್ರೆ ನಮ್ಮೊಳಗೆ ಇರ್ತಕ್ಕಂತ ಸ್ನೇಹಿತನನ್ನ ಭೇಟಿ ಮಾಡ್ಸುತ್ತೆ. ನಮ್ಗೆ ಅವ್ರು ಬೆಸ್ಟ್ ಫ್ರೆಂಡ್ ರೀ, ಇವ್ರು ಬೆಸ್ಟ್ ಫ್ರೆಂಡ್ ರೀ. ಹೌದು, ಎಲ್ಲರೂ ಕೂಡ ಬೆಸ್ಟ್ ಫ್ರೆಂಡೇ. ಆದ್ರೆ ನಿಮ್ಮೊಳಗೂ ಕೂಡ ಒಬ್ಬ ಒಳ್ಳೆ ಸ್ನೇಹಿತ ಇದ್ದಾನೆ. ಅವನ್ ಕಡೆಗೂ ಸ್ವಲ್ಪ ಗಮನ ಹರಿಸ್ಬೇಕಲ್ವ? ಆ ಸ್ನೇಹಿತನೇ ನಮ್ಮನ್ನ ಈ ವೇದಿಕೆ ಕರ್ಕೊಂಡ್ ಬಂದಿದ್ ಸ್ನೇಹಿತರೆ. ಆ ಸ್ನೇಹಿತನಿಗೆ ಒಂದು ಚಪ್ಪಾಳೆ ಬರ್ಲೇಬೇಕು ಅಲ್ವಾ? ಒಂದು ಚಪ್ಪಾಳೆ ಬರ್ಲಿ ಆ ಸ್ನೇಹಿತನಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ಸಿಸ್ಟಮ್. ಹಾಗಿದ್ದಾಗ ಮನಸ್ಸು ಕೆಟ್ಟದ್ದು, ದೇಹ ಕೆಟ್ಟದ್ದು ಅಂತ ಹೇಳಕ್ ಹೇಗಾಗುತ್ತೆ? ನಾವ್ ಇದ್ರಲ್ಲೇ ವಾಸವಾಗಿದ್ದೀವಿ. ಮನೆಯಲ್ಲೇ ವಾಸವಾಗಿದ್ಕೊಂಡು ಮನೆ ಸರಿ ಇಲ್ಲ ಅಂತಂದ್ರೆ ಯಾವ ಬಾತೈ ಮಾಸ್ಟರ್ಸ್? ಮನೆಯಲ್ಲಿ ಇರೋರು ಸರಿ ಆಗ್ಬೇಕು, ಆಗ ಮನೆನೇ ಸರಿ ಹೋಗುತ್ತೆ. ಮನೆ ಯಾಕೆ, ಇಡೀ ವಿಶ್ವವೇ ಸರಿ ಹೋಗುತ್ತೆ. ಯಾಕಂದ್ರೆ ನಾವು ವಿಶ್ವಮಾನವರು. ಕುವೆಂಪು ಅವರು ಹೇಳ್ತಾರೆ, ಸುಮ್ನೆ ಅಲ್ಲ ಮಾತದು, ವಿಶ್ವಮಾನವ ಅಂತ ಹೇಳ್ತಾರೆ. ವಿಶ್ವಮಾನವ ಸಂದೇಶವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೇಗೆ ಕುವೆಂಪು ಅವರು ಜಾಸ್ತಿ ಮಾತನಾಡಿರೋದನ್ನ ನಾವು ನೋಡಿಲ್ಲ ಬಿಡಿ ಅವ್ರನ್ನ, ಬಟ್ ಅವ್ರ ಬಗ್ಗೆ ತಿಳಿಸಿದಂತ ವಿಚಾರಗಳು ಸುಮ್ನೆ ಮೌನದಲ್ಲಿ ಇರ್ತಾ ಇದ್ರು. ಯಾಕೆ ಅಷ್ಟು ಸಮಗ್ರವಾದಂತಹ ಸಾಹಿತ್ಯ ನಮ್ಗೆ ಸಿಕ್ಕಿದ್ದು ಸ್ನೇಹಿತರೆ? ಅದೆಲ್ಲವೂ ಬಂದಿದ್ದು ಮೌನದಿಂದಲೇ. ಯಾಕೆ ನಮ್ಮಲ್ಲೊಬ್ರು ಕುವೆಂಪು ಇರಬಾರ್ದು? ಇದ್ದಾರೆ. ಅದೆಲ್ಲವೂ ಕೂಡ ಹೊರಹೊಮ್ಮಬೇಕು. ಅದೇ ನಮ್ಮೊಳಗೇನಿದೆ ಅದನ್ನ ಹೊರಗೆ ಎಳಿಬೇಕಷ್ಟೇ. ಅದನ್ನ ಹೊರಗೆ ಎಳೆಯುವಂತ ವಿಧಾನವೇ ಮೌನ ಸ್ನೇಹಿತರೆ. ಧ್ಯಾನ ಮತ್ತು ಮೌನ ಒಂದೇ ನಾಣ್ಯದ ಎರಡು ಮುಖಗಳು. ಚಾಯ್ಸ್ ಇಸ್ ಯುವರ್ಸ್.
ನಮ್ಗೆ ನಾಣ್ಯ ಬೇಕಂದ್ರೆ 2 ಮುಖಗಳು ಬೇಕೇ ಅಲ್ವಾ? ಒಂದು ನಾಣ್ಯ ನಮಗ್ ಬೇಕು ಅಂದ್ರೆ ನಮ್ಗೆ 2 ಮುಖಗಳು ತಗೊಂಡಾಗ್ಲೇ ನಾಣ್ಯ ನಮ್ದಾದಂಗೆ ಅಲ್ವಾ? ಹಾಗಾಗಿ ಇಂದಿನಿಂದ ನಿನ್ನೆಯಿಂದ ಮೌನ ಅನ್ನೋದು ಕೂಡ ನಮ್ ಲೈಫ್ ಅಲ್ಲಿ ಒಂದು ಆಯ್ತು, ಪಾರ್ಟ್ ಆಗಿದೆ ಅದು. ಎಸ್, ಅದನ್ನ ಮಾಡ್ಬೇಕು ಡಿಸೈಡ್ ಮಾಡಿದೀವಿ. ಮಾಸ್ಟರ್ಸ್, ನಾನು ಚೆನ್ನಾಗಿ ನಾವು ಎಲ್ಲವನ್ನ ಅರ್ಥ ಮಾಡ್ಕೋತೀವಿ, ಅದನ್ನ ಪುಸ್ತಕ ಓದಿ ಅರ್ಥ ಮಾಡ್ಕೋಬೇಕು, ಇದನ್ನ ಅರ್ಥ ಮಾಡ್ಕೋಬೇಕು. ಅದು ಸರಿಯಾದ ರೀತಿಯಲ್ಲಿ ಸರಿಯಾದ ಮಟ್ಟದಲ್ಲಿ ನಮ್ಗೆ ಅರ್ಥ ಆಗಿರಲ್ಲ. ಕೆಲವೊಮ್ಮೆ ಕೆಲವು ಪುಸ್ತಕಗಳು ಹಾಗೆ ಇರುತ್ತೆ, ಕೆಲವು ವ್ಯಕ್ತಿಗಳು ಹಾಗೆ ಇರುತ್ತೆ. ಸರಿಯಾದ ಪುಸ್ತಕಗಳನ್ನ ಸರಿಯಾದ ರೀತಿಯಲ್ಲಿ ಓದ್ಬೇಕಪ್ಪ ಅಂದ್ರೆ ನಾವು ಮೊದಲು ಮೌನ ಅಭ್ಯಾಸವನ್ನ ಮಾಡ್ಬೇಕು. ಒಂದು ಒಳ್ಳೆ ಫೋನ್ ತಗೊಂಡಿರ್ತೀವಿ, ಒಳ್ಳೆ ಫೋನ್ ತಗೊಂಡಾಗ ಅದು ಚೆನ್ನಾಗಿರ್ಲಿ ಅಂತ ಏನ್ ಮಾಡ್ತೀವಿ, ನಾವ್ ಎಷ್ಟೋ ಫೋಟೋ ತೆಗ್ದಿರ್ತೀವಿ, ಎಷ್ಟೋ ವಿಡಿಯೋಸ್ ಅದ್ರಲ್ಲಿ ಇರುತ್ತೆ, ಡಿಲೀಟ್ ಮಾಡ್ತೀವಿ. ಯಾಕೆ? ಡಿಲೀಟ್ ಆಪ್ಷನ್ ಅನ್ನ ಯಾಕೆ ಇಟ್ಟಿದ್ದಾರೆ ಫೋನ್ ಅಲ್ಲಿ? ಫೋನ್ ಚೆನ್ನಾಗಿರ್ಲಿ, ಹಾಳಾಗ್ಬಾರ್ದು ಅಂತ. ಸುಮ್ನೆ ನಾವು ಫೋನ್ ತಗೊಂಡಾಗಿನಿಂದ ಈ ಸಮಯದವರೆಗೆ ಹಾಗೆ ಫೋಟೋ ತೆಗಿತಾನೆ ಇದ್ವಿ ಅಂದ್ರೆ ಅದು ವಾರ್ನಿಂಗ್ ಮಾಡುತ್ತೆ, ಡಿಲೀಟ್ ಮಾಡು ಅಂತ ಹೇಳಿ. ಅದೇ ತರ ನಮ್ಗೆ ವಾರ್ನಿಂಗ್ ಸಿಗ್ತಾ ಇದೆ, ಸಮಥಿಂಗ್ ನಿನ್ನಲ್ಲಿ ಏನೋ ನಡೀತಾ ಇದೆ, ಡಿಲೀಟ್ ಮಾಡು. ಅದು ಸಿಕ್ಕಿದ್ದಕ್ಕೇನೆ ನಾವು ಧ್ಯಾನ ಮಾರ್ಗಕ್ಕೆ ಬಂದಿದ್ದು ಸ್ನೇಹಿತರೆ. ಇನ್ನೂ ಚೆನ್ನಾಗಿರೋ ಆಪ್ಷನ್ ಸಿಕ್ಕಿದೆ, ಡಿಲೀಟ್ ಆಲ್ ಅಂತ, ಮೌನ. ಒಂದೇ ಒಂದು ಬಟನ್ ಒತ್ತಿದ್ರೆ ಎಲ್ಲವೂ ಕೂಡ ಒಂದೇ ಸಮಯಕ್ಕೆ ಅದು ಡಿಲೀಟ್ ಆಗಿ ಹೋಗುತ್ತೆ. ಸುಮ್ನೆ ಮಾಡ್ಬಿಡೋಣ ಸ್ನೇಹಿತರೆ, ಅಭ್ಯಾಸ ಸ್ಟಾರ್ಟ್ ಮಾಡೋಣ. ಗುರುಕುಲ ಒಂದು ಬ್ರಹ್ಮಚರ್ಯ ಆಶ್ರಮದಲ್ಲಿ, ಗುರುಕುಲದಲ್ಲಿ ಇದ್ದಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಆಗಿನ ಕಾಲಕ್ಕೆ ಮೌನಾಭ್ಯಾಸವನ್ನ ಮಾಡಿಸ್ತಾ ಇದ್ರು. ಮೌನದಿಂದ ಸಕಲ ವಿದ್ಯೆಗಳನ್ನ ಪಡ್ಕೊಳ್ಳುವಂತ ಶಕ್ತಿ ಬರುತ್ತೆ. ಅಂದ್ರೆ 64 ವಿದ್ಯೆಗಳಿದೆ ಸ್ನೇಹಿತರೆ. ಇದು ನಮ್ಮಿಂದ ಆಗಲ್ಲ ಅನ್ನೋದು ಆಗದೇ ಇಲ್ಲ, ಎಲ್ಲವೂ ಕೂಡ ಆಗುತ್ತೆ. ನೋಡಿ, ನಮ್ಗೆ ಅಂಗಗಳು ಎಷ್ಟು ಚೆನ್ನಾಗಿದೆ, ಕೈ ಕಾಲು ಎಲ್ಲಾ ದೇಹದ ವ್ಯವಸ್ಥೆ ಇರೋದೇ ಒಂದು ಹೊಸ ಅಡ್ವೆಂಚರ್ ಅನ್ನ ಸೃಷ್ಟಿ ಮಾಡೋದಕ್ಕೇನೆ. ಸಾಹಸಿಗರು ನಾವು. ಯಾವಾಗ ಸಾಹಸ ಮಾಡ್ತೀವೋ ಆಗ ನಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯ ನಮಗ್ ಅರ್ಥ ಆಗುತ್ತೆ. ಈಗ ಸರ್ ಬಣ್ಣಗಳ ಬಗ್ಗೆ ಹೇಳಿದ್ರು, ಮ್ಯಾಮ್ ನಿನ್ನೆ ಮುದ್ರೆಗಳ ಬಗ್ಗೆ ಹೇಳಿದ್ರು. ನೋಡಿ, ಎಷ್ಟೆಲ್ಲ ಜ್ಞಾನ ಸಂಗ್ರಹ ಇದೆ ನಮ್ಮಲ್ಲಿ. ನೋಡೋದಕ್ಕೆ ಪುಟ್ಟ ಮೆದುಳು ಅಷ್ಟೇ, ಆ ಮೆದುಳಿನಲ್ಲಿ ಬ್ರಹ್ಮಾಂಡದಷ್ಟು ಜ್ಞಾನ ಇದೆ. ಹೇಗೆ ಸಾಧ್ಯ? ಅಷ್ಟು ಜಾಗ ಇದೆ ಸ್ನೇಹಿತರೆ. ಇನ್ನು ಬೇಡದಿರೋದನ್ನ ಹೊರಗಡೆ ಹಾಕೋಣ, ಇನ್ನಷ್ಟು ಜಾಗವನ್ನ ಖಾಲಿ ಮಾಡೋಣ. ಯಾಕಂದ್ರೆ ಹೊಸ ಜ್ಞಾನ ಬರ್ತಾ ಇರುತ್ತೆ. ಏನು ಕಡಿಮೆ ಇಲ್ಲ ಸ್ನೇಹಿತರೆ. ನೋಡಿ, ಸುಮ್ನೆ ನಾವು ಅಬ್ಸರ್ವ್ ಮಾಡೋಣ. ಈಗ ಪೆಟ್ರೋಲ್ ಬಳಸ್ತೀವಿ, ಡೀಸೆಲ್ ಬಳಸ್ತೀವಿ, ಎಲ್ಲವನ್ನ ಬಳಸ್ತೀವಿ. ಯಾವ್ದಾದ್ರು ಖಾಲಿ ಆಗಿದ್ಯಾ ಭೂಮಿ ಮೇಲೆ? ಖಾಲಿ ಆಗಿಲ್ಲ, ಎಲ್ಲ ಹಾಗೆ ಬರ್ತಾನೆ ಇದೆ. ಈ ಜ್ಞಾನವೂ ಕೂಡ ಹಾಗೆ ಸ್ನೇಹಿತರೆ, ಇದು ಬರ್ತಾನೇ ಇರುತ್ತೆ. ಇದನ್ನ ತಗೊಳೋದಕ್ ನಾವು ಸಿದ್ಧರಾಗೇ ಇರ್ಬೇಕು, ಖಾಲಿ ಕಪ್ಪಾಗಿರ್ಬೇಕಷ್ಟೇ. ಈಗ ಒಂದು ಗ್ಲಾಸ್ ಇದೆ, ಒಂದು ಗ್ಲಾಸ್ ನೀರನ್ನ ನಾವು ಎಷ್ಟು ದಿವಸ ತುಂಬಿಡ್ತೀವಿ? ಒಂದು ಗ್ಲಾಸ್ ವಾಟರ್ನ 1 ತಿಂಗಳೆಲ್ಲ ತುಂಬಿಡ್ತೀವ, ಆಮೇಲೆ ಯೂಸ್ ಮಾಡಕ್ ಆಗುತ್ತೆ ನಮ್ಗೆ? ಇಲ್ಲ. ಗ್ಲಾಸನ್ನು ಯೂಸ್ ಮಾಡಕ್ಕಾಗಲ್ಲ, ಗ್ಲಾಸ್ ಒಳಗೆ ಇರ್ತಕ್ಕಂಥ ನೀರನ್ನು ಯೂಸ್ ಮಾಡಕ್ಕಾಗಲ್ಲ. ಯಾಕೆ? ಅದು ಸರಿ ಇಲ್ಲ, ಬೇಡ. ಈಗಿನ ಜ್ಞಾನ, ಫ್ರೆಶ್ ಆಗಿ ವಾಟರ್ ತಗೊಂಡಿದೀವ ಗ್ಲಾಸ್ ಅಲ್ಲಿ, ಈ ಕ್ಷಣಕ್ಕೆ ಕುಡಿದ್ ಬಿಡ್ಬೇಕು, ನಂತರ ಅದನ್ನ ಖಾಲಿ ನೀಡ್ಬೇಕು, ಮತ್ತೆ ಹೊಸ ನೀರ್ ಬೇಕಲ್ವಾ? ಅದೇ ತರ ಸ್ನೇಹಿತರೆ, ಖಾಲಿ ಕಪ್ ಆಗ್ಬೇಕು ಅಂದ್ರೆ ಧ್ಯಾನ ಮತ್ತು ಮೌನ. ಖಾಲಿ ಕಪ್ಪು ಅಷ್ಟೇ, ನಾವು ಖಾಲಿ ಕಪ್ಪಾಗೆ ಇದ್ವಿ. ಈಗ ಒಂದಷ್ಟನ್ನ ಆಡ್ ಮಾಡ್ತಾ ಹೋಗಿ ಆ ಕಪ್ಪು ದಪ್ಪಗಾಗ್ಬಿಟ್ಟಿದೆ. ಅದು ನಾವು ಕುಡಿಯುವಂತ ಟೀ ಕಪ್ ಫಾರ್ ಎಕ್ಸಾಂಪಲ್ ಅಷ್ಟೇ. ಅದು ಮತ್ತೆ ಇವಾಗ ಹಂತಕ್ಕೆ ಬಂದು ಮತ್ತೆ ಯಥಾಸ್ಥಿತಿಯನ್ನು ಹೊಂದುತ್ತಾ ಇದೆ. ಅದಕ್ಕೆ ನಮ್ಗೆ ಏನಾಗುತ್ತೆ, ಧ್ಯಾನವನ್ನ ಸ್ಟಾರ್ಟ್ ಮಾಡಿರೋ ಮೊದಲ ದಿನಗಳಲ್ಲಿ ತುಂಬಾ ಕನ್ಫ್ಯೂಸ್ ಆಗುತ್ತೆ, ಬಹಳಷ್ಟು ಗೊಂದಲ ಇರುತ್ತೆ. ಇದು ಸರಿನಾ? ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಆದರೂ ನಂಗೆ ಕಷ್ಟಗಳು ಬರ್ತಾ ಇದೆ, ಇದು ಸರಿನಾ? ಯೋಚನೆಗಳೇ ಜಾಸ್ತಿ ಬರ್ತಾ ಇದೆ, ಧ್ಯಾನವಾ ಅಂತ ಅನಿಸುತ್ತೆ. ಆದ್ರೆ ಅದು ಪರಿವರ್ತನಾ ಸಮಯ ಸ್ನೇಹಿತರೆ, ಪರಿವರ್ತನಾ ಸಮಯ. ಜೊತೆಗೆ ಎಲ್ರು ಟೀಕೆ ಕೂಡ ಮಾಡ್ತಿರ್ತಾರೆ, ಅರೆ ಏನ್ ಬಿಡು ಕಣ್ ಮುಚ್ಕೊಂಡ್ ಕೂತ್ಕೋತಾರೆ, ದೇಹದಲ್ಲಿ ಶಕ್ತಿ ಇದೆ, ದುಡಿಯೋದನ್ನ ಬಿಟ್ಟು. ಹೌದು, ದೇಹದಲ್ಲಿ ಶಕ್ತಿ ಇದ್ದಾಗಲೇ ಧ್ಯಾನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಶಕ್ತಿನೇ ಹೋದ್ಮೇಲೆ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಅದಕ್ಕೆ ಭಜಗೋವಿಂದ ಮೂಢಮತಿ ಅಂತ ಶಂಕರಾಚಾರ್ಯರು ಹೇಳಿದ್ದು. ಮಾತನಾಡೋ ಶಕ್ತಿ ಇದೆ, ದೇಹದಲ್ಲಿ ಕೂತ್ಕೊಳ್ಳೋ ಶಕ್ತಿ ಇದೆ ಅಂದಾಗ ಭಜಿಸು, ಅವನನ್ನ, ಗೋವಿಂದನನ್ನ ಭಜಿಸು, ಅಂದ್ರೆ ಧ್ಯಾನಿಸು, ಧ್ಯಾನಾಭ್ಯಾಸವನ್ನ ಮಾಡು. ಶರೀರ ಗೂಢ ಹೋಗದ ಮುನ್ನ ಅಂತ ಹೇಳ್ತಾರೆ. ಶರೀರ ಗೂಢ ಅಂದ್ರೆ ಆ ಭೂಮಿಯ ಗರ್ಭವನ್ನ ಸೇರೋದಕ್ಕೂ ಮುನ್ನ ನೀನು ಪರಮಾತ್ಮನನ್ನ ಹೊಂದು ಅಂತ ಹೇಳ್ತಾರೆ. ಆ ಪರಮಾತ್ಮನನ್ನ ಹೊಂದುವಂತ ವಿದ್ಯೆ ನಮ್ ಕೈನಲ್ಲೇ ಇದೆ ಸ್ನೇಹಿತರೆ, ಅಲ್ವಾ? ಹಾಗಾಗಿ ಏನ್ ಮಾಡೋಣ, ನಾನ್ ನಿನ್ನೆ ಕೂಡ ಹೇಳಿದೆ ಒಂದೇ ಮಾತು, ಮೌನ ದೇವ ಭಾಷೆ. ಯಾವಾಗ? ನಾವು ದೇವರಾದಾಗ ಅಲ್ವಾ? ಸೊ ಒಂದಷ್ಟು ಮೌನ, ಮೌನದಿಂದ ಮಹಾತ್ಮರಾಗಬಹುದು.
ಮನಸ್ಸು ಸಂದೇಹವನ್ನು ಉಂಟು ಮಾಡ್ತಾ ಇರುತ್ತಲ್ಲ, ಆ ಸಂದೇಹಕ್ಕೆ ಒಂದು ಬ್ರೇಕ್ ಸಿಗುತ್ತೆ ಮಾಸ್ಟರ್ಸ್. ಒಳಗೆ ಒಬ್ರು ಚಾಟಿ ಇಟ್ಟು ಹೊಡೆಯೋದಕ್ಕೆ ರೆಡಿ ಆಗ್ಬಿಡ್ತಾರೆ. ಸುಮ್ನೆ ಇರು, ಏನ್ ಹೇಳ್ತೀಯ ನೀನು, ಗೊಂದಲ ಸೃಷ್ಟಿ ಮಾಡೋದೇ ನಿನ್ ಕೆಲ್ಸ. ಮನಸ್ಸಿಗೆ ಚಾಟಿ ಇಟ್ಟು ಹೊಡೆಯೋರು ಬೇಕು ಸ್ನೇಹಿತರೆ. ಅದ್ಯಾರು? ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಅದು ಶಕ್ತಿವಂತ ಆಗುತ್ತೆ. ಅವಾಗ್ಲೇ ಈ ಮನಸ್ಸಿನ ಒಂದು ಆಟವನ್ನ ನಿಲ್ಲಿಸ್ಬೋದು. ಹಾಗಂತ ಅದ್ಭುತವಾದ ಮನಸ್ಸನ್ನ ಕೆಟ್ಟದ್ದು ಅಂತ ನಾನು ಹೇಳ್ತಿಲ್ಲ. ನಾವು ಮನಸ್ಸು ಮಾಡಿದ್ದಕ್ಕೇನೆ ಈ ವೇದಿಕೆನ ನಾವು ಆಯ್ಕೆ ಮಾಡ್ಕೊಂಡಿದ್ದು. ಅದು ನಮ್ಮ ಸ್ನೇಹಿತ. ಯಾವಾಗ ನಾವು ಅದನ್ನ ತಿರಸ್ಕಾರ ಮಾಡಕ್ ಶುರು ಮಾಡ್ತೀವೋ ಆಗ ಶತ್ರು ಆಗುತ್ತೆ. ಇಷ್ಟು ದಿವಸ ನನ್ನ ಎಷ್ಟು ಚೆನ್ನಾಗಿ ಸಾಕಿದ್ದ, ಇವಾಗ ದೂರ ಮಾಡ್ತಿದ್ದಾನೆ ಅಂತ ಅದು ತನ್ನ ವಿರಾಟ ಸ್ವರೂಪವನ್ನ ತೋರಿಸುತ್ತೆ. ಹಾಗಲ್ಲ, ಈ ತರ ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ, ನಿನ್ನಲ್ಲೂ ಕೂಡ ಒಂದಿಷ್ಟು ಸಾತ್ವಿಕ ಗುಣಗಳನ್ನ ಬೆಳೆಸ್ಕೋ ಅಂತ ಮನಸ್ಸಿನ ಜೊತೆಗೆ ಮಾತಾಡಿ. ಮನಸ್ಸಿನ ಜೊತೆಗೆ ಮಾತನಾಡುವಂತಹ ಭಾಷೆಯೇ ಮೌನ ಸ್ನೇಹಿತರೆ. ನೀವು ಮಾತಾಡ್ತಾನೆ ಇದ್ರಿ ಅಂತಾನೆ ಮನಸ್ಸು ಬೆಳಿತಾನೇ ಹೋಗುತ್ತೆ. ಒಂದಷ್ಟು ಅದು ಕುಬ್ ಜೊತೆಗೆ ಬರ್ಬೇಕಪ್ಪ, ನಮ್ಮ ಮಾತನ್ನ ಕೇಳ್ಬೇಕಂದ್ರೆ ಸುಮ್ಮನಾಗ್ಬಿಡೋದಷ್ಟೇ. ಯಾಕೋ ನಾನೇ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದೀನಿ ಅನ್ಸುತ್ತೆ, ಸುಮ್ನೆ ಮೌನದಲ್ಲಿದ್ದಾರೆ, ನಾನ್ ಯಾಕೆ ಹಿಂಸೆ ಕೊಡ್ಬೇಕು ಅಂತ ಅದು ಸೈಲೆಂಟ್ ಆಗ್ಬಿಡುತ್ತೆ. ಸಿಂಪಲ್ ಮಾಸ್ಟರ್ಸ್. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮೌನ ಮಾಡ್ಬೋದು. ಯಾವ್ದನ್ನ ಬಳಸ್ಬೇಡಿ ಅಂತ ನಾನು ಹೇಳ್ತಿಲ್ಲ. ಫೋನನ್ನ ಬಳಸಿ, ಕಂಪ್ಯೂಟರ್ನ ಬಳಸಿ, ಜ್ಞಾನ, ಸಂದೇಶ, ಮಾಹಿತಿ ತಗೊಳ್ಳೋದಕ್ಕೆ ಎಲ್ಲವನ್ನ ಬಳಸೋಣ ಅಗತ್ಯ ಇದ್ದಷ್ಟು. ಯಾಕಂದ್ರೆ ನಮ್ಗೆ ಮೌನ ಅಭ್ಯಾಸ ಆಗ್ಬೇಕಾಗಿದೆ. ಒಂದು ಭಾಷೆ, ಆಧ್ಯಾತ್ಮಿಕ ಭಾಷೆಯಲ್ಲಿ ಒಂದು ಹತ್ತಿರದವರು ದೂರ ಆದಾಗ ಸ್ವಲ್ಪ ದಿನವಾದರೂ ಮೌನ ಬರುವುದು ಕಷ್ಟ. ಹೌದು. ಇವಾಗ ನೋಡಿ, ನಾನ್ ಮತ್ತೆ ಅಲ್ಲೇ ಬರ್ತೀನಿ. ಅತಿ ಹತ್ತಿರದವರು ಅಂತಂದ್ರೆ ಯಾರು? ನಮ್ಮ ಹತ್ರ ನಾವಿದ್ದೀವಿ, ಇದಕ್ಕಿಂತ ಹತ್ತಿರದವ್ರು ಯಾರು ಇರ್ತಾರೆ ಸ್ನೇಹಿತರೆ? ಅದು ಇವಾಗ ಸ್ಟಾರ್ಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಯಾರು ಹತ್ತಿರದವ್ರು ಅಂತ ಆಗತ್ತೆ. ಯಾಕಂದ್ರೆ ನಾವು ಮನುಷ್ಯ ದೇಹದಲ್ಲಿ ಇದ್ದೀವಿ, ಭಾವನೆಗಳಿದೆ. ಓಕೆ, ಅದು ಸಹಜವಾಗಿ ವ್ಯಕ್ತ ಆಗೋದು ಸಹಜನೇ. ಆಟೋಮೆಟಿಕ್ಲಿ ಅಲ್ಲಿ ಮೌನ ಬರುತ್ತೆ. ಆದ್ರೆ ಅಲ್ಲಿ ಅದು ಮೌನ ಇರಲ್ಲ. ಒಳಗಡೆ ದುಃಖ ಇರುತ್ತೆ. ಅವ್ರು ನಂಗೆ ಮತ್ತೆ ಮಾತಾಡ್ತಾರೋ ಇಲ್ವೋ, ಮತ್ತೆ ಸಿಗ್ತಾರೋ ಇಲ್ವೋ ಅನ್ನೋಂತ ವೇದನೆ ಇರುತ್ತೆ. ಅದು ಮೌನ ಆಗಲ್ಲ. ಅದು ಒಂದು ರೀತಿಯ ವೇದನೆ ಆಗುತ್ತೆ ಅಷ್ಟೇ. ಬಾಯಲ್ಲಿ ಮಾತಿರಲ್ಲ, ಬಟ್ ಒಳಗಡೆ ಹೊರ್ಗೋಡ್ತಾನೆ ಇರುತ್ತೆ ರೈಲ್ ಗಾಡಿ, ಹಂಗೆ ಅದು. ಸೊ ಎಲ್ಲದರ ಜೊತೆಗೆ ಇರೋಣ, ನಾವಾಗಿರೋಣ ಅಷ್ಟೇ. ಇದು ಸಹಜತೆ ಸ್ನೇಹಿತರೆ. ಒಂದು ಮಗುವನ್ನ ನೋಡಿ, ಎಷ್ಟು ಬೇಕೋ ಅಷ್ಟೇ ಮಾತಾಡುತ್ತೆ ಅದು. ಅಮ್ಮ ಹಸಿವಾಗಿದೆ ಊಟ ಅನ್ನತ್ತೆ, ಮುಗೀತು. ಅಮ್ಮ ಹಸಿವಾಗಿದೆ ಊಟ ಬೇಕು, ಇಂಥದನ್ನ ಮಾಡಿದ್ಯಾ ಅಂತ ಕೇಳುತ್ತಾ? 3 ವರ್ಷ 4 ವರ್ಷದ ಮಗು ಇಲ್ಲ, ಅಮ್ಮ ಊಟ, ಇಷ್ಟೇ ಮಾಸ್ಟರ್ಸ್. ನಾವು ಅಷ್ಟನ್ನೇ ಮಾಡಿದ್ವಿ ಅಂದ್ರೆ ಪ್ರಕೃತಿ ಮಾತೆ ಎಷ್ಟು ಖುಷಿ ಆಗ್ತಾಳೆ. ನನ್ ಮಗು ಎಷ್ಟ್ ಚೆನ್ನಾಗಿ ಬೆಳೀತಾ ಇದೆ, ಇದಕ್ಕೆಲ್ಲವನ್ನ ಕೊಡ್ಬೇಕು ಅನ್ಕೋತಾಳೆ. ನನ್ನ ಅನುಭವ ಅಥವಾ ಎಲ್ಲರ ಬಗ್ಗೆ ನಾನು ಕೇಳಿದ್ದನ್ನ ಹೇಳ್ತೀನಿ. ಅದು ಎಲ್ಲರ ಅನುಭವನ ಕೇಳಿ. ಯಾಕಂದ್ರೆ ಪತ್ರಿ ಸರ್ ಹೇಳ್ತಾರೆ, ಎಲ್ಲರ ಅನುಭವನ ಕೇಳ್ಬೇಕು, ಎಲ್ಲರ ಎಕ್ಸ್ಪೀರಿಯನ್ಸ್ ಅನ್ನ ಕೇಳ್ಬೇಕು. ಅದರಿಂದ ಎಷ್ಟೋ ಜ್ಞಾನ ಬರುತ್ತೆ. ಅವ್ರು ಎಷ್ಟು ಸಿಂಪಲ್ ಅಂತಂದ್ರೆ, ಅವ್ರು ಹೇಳಿದ್ದು ವೇದಿಕೆಯ ಮೇಲೆ ಇದ್ದಾಗ ನಾನು ಕಲಿಸ್ತೀನಿ, ವೇದಿಕೆಯಿಂದ ಕೆಳಗಿಳಿದು ಬಂದಾಗ ನಾನು ಕಲಿತೀನಿ ಅಂತ ಹೇಳ್ತಾ ಇದ್ರು. ಅದು ಗುರು ತತ್ವ ಅಂದ್ರೆ. ಅವರು ನಮ್ಗೆಲ್ಲ ಹೇಳಿದ್ದೇನು, ನೀನು ಗುರುವಾಗಿ ಬೆಳಿ ಅಂತಾನೆ ಹೇಳಿದ್ದಾರೆ. ಹಾಗಾಗ್ಬೇಕು ಅಂದ್ರೆ ಒಂದಷ್ಟನ್ನ ಕಲಿಸೋಣ, ಒಂದಷ್ಟನ್ನ ಕಲಿಯೋಣ, ಒಂದಷ್ಟನ್ನ ಹೇಳೋಣ, ಒಂದಷ್ಟನ್ನ ಅಳವಡಿಸ್ಕೊಳ್ಳೋಣ. ಏನು ಕಷ್ಟ ಇಲ್ಲ ಇಲ್ಲಿ. ಯಾಕಂದ್ರೆ ಎಷ್ಟೋ ಮಹರ್ಷಿಗಳು ನೋಡಿ, ಮಹಾತ್ಮ ಗಾಂಧೀಜಿಯವರು ಕೂಡ ವಾರದಲ್ಲಿ 1 ದಿವಸ ಮೌನ ಇರ್ತಾ ಇದ್ರು. ಅವ್ರಿಗೆ ಅಷ್ಟು ಸಹನೆ ಎಲ್ಲಿಂದ ಬಂತು? ಮೌನದಿಂದ. ಅವ್ರ ಕೈಯಲ್ಲಿ ಏನಾದ್ರು ಗಣ್ಣಿತ್ತ ಸ್ವಾತಂತ್ರ್ಯ ಪಡೆಯೋ ಕಾಲಕ್ಕೆ? ನಾಟ್ ಓನ್ಲಿ ಮಹಾತ್ಮ ಗಾಂಧೀಜಿ, ಎಷ್ಟೋ ಜನ ಸ್ವಾತಂತ್ರ್ಯ ಸಾಧಕರಿದ್ದಾರೆ. ಅವ್ರಿಗೆಲ್ರಿಗೂ ಆ ಪ್ರೇರಣೆ ಎಲ್ಲಿಂದ ಬಂತು? ಅವರ ಮೌನ ಅಭ್ಯಾಸದಿಂದ. ಒಂದು ಕೆನ್ನೆನ ಹೊಡೆದ್ರೆ ಇನ್ನೊಂದು ಕೆನ್ನೆನ ತೋರಿಸೋದು ಸಾಮಾನ್ಯ ವಿಷಯ ಅಲ್ಲ ಸ್ನೇಹಿತರೆ. ಅಷ್ಟು ಒಳಗಡೆ ಬೇಕು, ಗಟ್ಟಿತನ ಬೇಕು, ಆಗ್ಲೇ ಅದು ಬರೋದು. ಪ್ರತಿದಿನ ರಾಮನ ಮೂರ್ತಿ ಮುಂದೆ ಕೂತ್ಕೊಂಡು ಅವರು ಭಜನೆ ಮಾಡ್ತಾ ಇದ್ರು. ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಸಬಕೋ ಸನ್ಮತಿ ದೇ ಭಗವಾನ್ ಅಂತ ಹೇಳ್ತಾ ಇದ್ರು. ಎಷ್ಟು ಒಳ್ಳೆಯ ಆಶಯ ಅದು. ಸನ್ಮತಿಯನ್ನ ಬೇರೆ ಯಾರು ಕೊಡಕ್ಕಾಗಲ್ಲ, ನಮಗ್ ನಾವೇ ಅದನ್ನ ತಂದ್ಕೋಬೇಕಾಗುತ್ತೆ. ಸೊ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಮಾಸ್ಟರ್ಸ್. ಅಂದ್ರೆ ಈಗ ಮೆಹರ್ ಬಾಬಾ ಅವ್ರ ಬಗ್ಗೆ ನಾವು ಕೇಳಿದ್ವಿ. ಓಕೆ, ಅಷ್ಟೇ ಮಹಾವೀರ ಭಗವಾನ್ರು ಕೂಡ ಎಷ್ಟೋ ವರ್ಷಗಳ ಕಾಲ ಮೌನದಲ್ಲಿ ಇದ್ರು. ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಅವರು ಅಹಿಂಸೋ ಪರಮೋ ಧರ್ಮ ಅಂತ ಹೇಳಿದ್ರು. ಬರೀ ಪ್ರಾಣಿಗಳನ್ನ ಹಿಂಸೆ ಮಾಡೋದು ಅಷ್ಟೇ ಅಲ್ಲ ಸ್ನೇಹಿತರೆ, ಮಾತಿನಿಂದಲೂ ಕೂಡ ನಾವು ಯಾರನ್ನು ಹಿಂಸೆ ಮಾಡಬಾರ್ದು. ಅದಕ್ಕೆ ಅವರು ಮೌನ ನೋಡಿ, ಶ್ವೇತಾಂಬರಿಗಳು ಬಾಯಿಗೆ ಒಂದಷ್ಟು ಬಿಳಿ ಪಟ್ಟೆಯನ್ನು ಹಾಕೊಂಡಿರ್ತಾರೆ. ಅದರ ಸಂದೇಶ 2 ರೀತಿಯಲ್ಲಿದೆ. ಒಂದು, ಜೀವಾಣುಗಳು, ಸೂಕ್ಷ್ಮ ಜೀವಿಗಳು ನಮ್ಮ ದೇಹದ ಒಳಗಡೆ ಬಂದು ಸಾಯ್ಬಾರದು, ಅದು ಹಿಂಸೆ ಆಗುತ್ತೆ ಅನ್ನೋದು ಒಂದಾದ್ರೆ, ಮಾತು ಪರಿಶುದ್ಧವಾಗಿ ಹೊರಗಡೆ ಬರ್ಬೇಕು, ಫಿಲ್ಟರ್ ಆಗ್ಬೇಕು. ಅದಕ್ಕೆ ಅವರು 2 ರೀತಿಯಲ್ಲಿ ಅದನ್ನ ಸಂದೇಶ ಕೊಡೋದು. ಮೌನ ಸಂದೇಶನೇ ಅಂತ ಹೇಳ್ಬೋದು.
ಅಷ್ಟೇ ಯಾಕೆ, ಹಾಸ್ಪಿಟಲ್ ಕೂಡ ಇರ್ತಾರೆ, ಸೈಲೆನ್ಸ್ ಅಂತ ಇರುತ್ತೆ. ಯಾಕೆ? ಮೂಲದಲ್ಲಿ ನಮ್ಮ ದೇಹ ಹೀಲಿಂಗ್ ಆಗುತ್ತೆ. ವೈದ್ಯರು ಕೊಟ್ಟಂತಹ ಎಲ್ಲಾ ಮೆಡಿಸಿನ್ಸ್ ನಮ್ಮ ದೇಹಕ್ಕೆ ತಾಕ್ಬೇಕು, ಚೆನ್ನಾಗಿ ಅದು ಚೆನ್ನಾಗಿ ಜೀರ್ಣ ಆಗ್ಬೇಕು ಅಂದ್ರೆ ಮೌನವಾಗೇ ಇರ್ಬೇಕು. ಪೇಷಂಟ್ಸ್ ಎಲ್ಲಾರು ಬೆಡ್ ಮೇಲೆ ಕೂತ್ಕೊಂಡು ಚರ್ಚೆ ಮಾಡೋದನ್ನ ನೋಡಿದೀರಾ? ಇಲ್ಲ, ಕಂಪ್ಲೀಟ್ ರೆಸ್ಟ್ ಅಲ್ಲೇ ಇರ್ತಾರೆ, ಮೌನದಲ್ಲೇ ಇರ್ತಾರೆ. ಎಲ್ಲಾ ವ್ಯವಸ್ಥೆಗಳ ಹಿಂದೆ ಇರ್ತಕ್ಕಂಥದ್ದು ಮೌನವೇ ಸ್ನೇಹಿತರೆ. ಏನು ವಿಶಾಲಾಕ್ಷಿ, ಬಹಳ ಇವತ್ತು ಮೌನ ಬಗ್ಗೆ ಹೇಳಿ ಹೇಳಿ ನಾವೇನ್ ಮಾತಾಡೋದನ್ನೇ ಬಿಡ್ತೀವಿ ಅಂತ ಅನ್ಕೋಬೇಡಿ. ಮಾತಾಡ್ತೀವಿ, ಆದ್ರೆ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೀವಿ. ಮಾತೆ ವೇದ ಸ್ನೇಹಿತರೆ. ವೇದ ಅಂದ್ರೆ ಎಲ್ಲಾ ಕಾಲಕ್ಕೂ ಅನ್ವಯ ಆಗುವಂತ ಮಾತಿಗೆ ವೇದ ಅಂತ ಕರೀತಾರೆ. ಇವಾಗ ಇದೆ ಅಲ್ವಾ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಅದು ಎಷ್ಟೇ ಜನಾಂಗ ಬರ್ಲಿ, ಎಷ್ಟೇ ಜನರು ಬರ್ಲಿ ಭೂಮಿ ಮೇಲೆ, ಅವ್ರೆಲ್ರಿಗೂ ಕೂಡ ಅದು ಅನ್ವಯ ಆಗುತ್ತೆ. ನಮ್ಮ ಮಾತು ಹಾಗೆ ಆಗ್ಬೇಕು. ಒಬ್ಬರನ್ನ ಉದ್ದೇಶಿಸಿ ಮಾತಾಡ್ಬಾರ್ದು. ಯಾರ ಮೇಲೆ ದ್ವೇಷ ಇದೆ ಅವ್ರನ್ನ ಪ್ರೀತಿಸ್ಬೇಕು. ಆ ಸಾಮರ್ಥ್ಯ ಬರೋದು ಮೌನದಿಂದಲೇ ಸ್ನೇಹಿತರೆ. ಧಮ್ಮಪದದಲ್ಲಿ ಹೇಳ್ತಾರೆ, ಅಸೂಯೆ ಪಡುವವರ ಮಧ್ಯೆ ಜೀವಿಸು, ನಿನಗೆ ತೊಂದರೆ ಕೊಡೋರ ಮಧ್ಯೆ ಜೀವಿಸು ಅಂತ ಹೇಳ್ತಾರೆ. ಯಾಕೆ? ನಮ್ಮ ನಿಜವಾದ ಸಾಮರ್ಥ್ಯ ನಮಗ್ ಗೊತ್ತಾಗೋದು ಅಲ್ಲೇನೆ. ಮೌನದಿಂದ ಸಹನೆ ಬರುತ್ತೆ, ಶ್ರದ್ಧೆ ಹೆಚ್ಚಾಗುತ್ತೆ, ಇದೆಲ್ಲವೂ ಕೂಡ ಆಗುತ್ತೆ. ಇಂತಹ ಎಲ್ಲಾ ಒಳ್ಳೆಯ ಗುಣಗಳು ನಮ್ಮಲ್ಲಿ ಇದೆ, ಇಲ್ಲ ಅಂತಲ್ಲ, ಎಲ್ಲಾನು ಇದೆ. ಆದ್ರೆ ಸ್ವಲ್ಪ ಅದು ತಿರೋಹಿತ ಆಗಿದೆ. ಕೋಪ, ದ್ವೇಷ, ಅಸೂಯೆ ತರ ಆಗಿತ್ತು. ಆದ್ರೆ ಇವಾಗ ಅದು ಪರಿವರ್ತನೆಯನ್ನ ಹೊಂದುತ್ತಾ ಇದೆ. ಪರಿವರ್ತನೆ ಜಗದ ನೇಮ ಸ್ನೇಹಿತರೆ. ಹೊರಗಿನ ಜಗತ್ತು, ಒಳಗಿನ ಜಗತ್ತು, ಈ ಜಗ ನೋಡಿ, ಕವಿಗಳ ಕಾವ್ಯದಲ್ಲಿ ಆಧ್ಯಾತ್ಮಿಕತೆಯನ್ನ ಬಿಟ್ಟರು ಬೇರೆ ಏನೂ ಇಲ್ಲ. ಎಲ್ಲವೂ ಅಲ್ಲಿಗೆ ಆಧ್ಯಾತ್ಮಿಕತೆನೇ ಇದೆ ಸ್ನೇಹಿತರೆ. ಇಲ್ಲಿ ಯಾರಾದ್ರೂ ಸಾಹಿತ್ಯಾಭಿಲಾಷಿಗಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಎಲ್ಲವೂ ಕೂಡ ಸಮಗ್ರತೆಯಲ್ಲಿ ನಿನ್ನನ್ನ ನೀನು ಕೊಂಡ್ಕೊಂಡು ಜೀವಿಸುವ ಅನ್ನೋ ಮಾತನ್ನೇ ಹೇಳಿದ್ದಾರೆ, ಬಿಟ್ರೆ ಬೇರೆ ಇನ್ನೇನನ್ನು ಹೇಳಿಲ್ಲ ಸ್ನೇಹಿತರೆ. ಹಾಗಾಗಿ ಪತ್ರಿಜಿ ಗುರುಗಳು ಸಹ ವರ್ಷಗಳ ತನಕ ಮೌನದಲ್ಲಿ ಇರ್ತಾ ಇದ್ರಂತೆ. PSSM ಸಂಸ್ಥೆ ಅನ್ನೋದು ಎಲ್ಲದಕ್ಕೂ ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ಇಲ್ಲಿ ಗುರುದೀಕ್ಷೆ ಕೊಟ್ಟಿಲ್ಲ. ನಾನು ಹೇಳ್ದಾಗ್ಲೇ ಮೌನ ಮಾಡುವಂತ ಇಲ್ಲಿ ಪತ್ರಿ ಸರ್ ಹೇಳಿಲ್ಲ. ಸ್ವೇಚ್ಛೆ ಇದೆ, ಸ್ವಾತಂತ್ರ್ಯ ಇದೆ, ಅದನ್ನ ನೀವು ಅಳವಡಿಸ್ಕೊಳ್ಳಿ, ಮಾಡಿ, ಯಾವಾಗ ಬೇಕಾದ್ರೂ ಮಾಡಿ. ಮುಂಜಾನೆ ಸಮಯದಲ್ಲೋ, ರಾತ್ರಿ ಸಮಯದಲ್ಲೋ, ಕಷ್ಟದ ಸಮಯದಲ್ಲೋ, ದುಃಖದ ಸಮಯದಲ್ಲೋ, ಎಲ್ಲಾ ಸಮಯದಲ್ಲಿ ಧ್ಯಾನವನ್ನ ಮಾಡಿ, ಮೌನವನ್ನ ಮಾಡಿ. ಮೌನ ನಮ್ಮೊಳಗಿರ್ತಕ್ಕಂಥ ಒಬ್ಬ ವೈದ್ಯ ಸ್ನೇಹಿತರೆ. ಒಂದೇ ಮಾತು, ಕೊನೆಗೆ ಒಂದ್ ಮಾತು ಹೇಳ್ಬೇಕಂದ್ರೆ, ಒಬ್ಬ ವೈದ್ಯನ ಹತ್ರ ಹೋದ್ರೆ ಎಲ್ಲಾ ಸಮಸ್ಯೆಗೆ ಪರಿಹಾರ ಸಿಗುತ್ತೋ ಹಾಗೆ ಮೌನ ಮಾಡಿದ್ರೆ ಎಲ್ಲ ಸಮಸ್ಯೆಗಳಿಗೆ ಸಮಗ್ರವಾಗಿ ಪರಿಹಾರ. ಅದುವೇ ಧ್ಯಾನ ಜೀವನ. ಒಬ್ಬ ಮನುಷ್ಯ ಪರಿಪೂರ್ಣ ಆಗ್ಬೇಕು ಅಂದ್ರೆ ಒಂದು ಧ್ಯಾನ ಇರ್ಬೇಕು, ಇನ್ನೊಂದು ಮೌನ ಇರ್ಬೇಕು. ಜೊತೆಗೆ ನಮಗೆ ಸ್ವಾಧ್ಯಾಯ ಸತ್ಸಂಗವನ್ನ ಈ ವೇದಿಕೆ ನೀಡ್ತಾನೆ ಇದೆ. ಹಾಗಾಗಿ ಮಾಸ್ಟರ್ಸ್, ನಾವು ಈ ವೇದಿಕೆಗೆ ಒಂದು ಧನ್ಯತಾ ಭಾವವನ್ನ ತಿಳಿಸ್ಲೇಬೇಕು. ಯಾಕಂದ್ರೆ ಎಲ್ಲರೂ ಎಲ್ಲವನ್ನ ಕೊಡ್ತಾರೆ, ಆತ್ಮಜ್ಞಾನವನ್ನು ಕೊಡ್ಲಿಕ್ಕೆ ಯಾರಿಂದೂ ಆಗಲ್ಲ ಸ್ನೇಹಿತರೆ. ಅಂತಹ ಒಂದು ಮಹತ್ ಕಾರ್ಯವನ್ನ ಈ ಮಹಾವತಾರ್ ಫೌಂಡೇಶನ್ ಮಾಡ್ತಾ ಇದೆ. ಅನಂತ ಕೋಟಿ ಧನ್ಯವಾದಗಳು ಈ ವೇದಿಕೆಗೆ. ಎಷ್ಟು ಜನ ಬರ್ತಾರೋ ಈ ವೇದಿಕೆಯಲ್ಲಿ, ಎಷ್ಟು ಆತ್ಮಗಳು ಸಂತೋಷವನ್ನ ಪಡುತ್ತೋ. ಈ ವೇದಿಕೆಯನ್ನ ನಿರ್ಮಾಣ ಮಾಡೋದಕ್ಕೆ, ಕಾರ್ಯನಿರ್ವಹಿಸ್ತಾ ಇರೋದಕ್ಕೆ, ಪರದೆ ಹಿಂದೆ ಇರ್ಬೋದು, ಪರದೆ ಮುಂದೆ ಇರ್ಬೋದು, ಎಷ್ಟೆಲ್ಲಾ ಜನ ಕೆಲಸ ಮಾಡ್ತಿದಿರಲ್ಲ, ಅವರಿಗೆ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳು ಇದನ್ನ ಹೇಳ್ತಾ, ಮೌನದ ಒಂದು ಪರಿಭಾಷೆಯ ಬಗ್ಗೆ ಇವತ್ತಿನ ದಿವಸ ನನ್ನ ಅವಗಾಹನೆಗೆ ಏನ್ ಬಂದಿತ್ತು ಅದನ್ನ ನಾನು ನಿಮ್ ಜೊತೆಗೆ ಹಂಚ್ಕೊಂಡಿದ್ದೀನಿ. ನಾನು ಅನ್ಕೊಂಡಿದ್ದೀನಿ ನನ್ನ ಮೌನ ಮುರಿದು ಮಾತಾಡಿದೀನಿ ಅಂತ. ಸೊ ಹೇಳುವಿಕೆಯಲ್ಲಿ ಏನಾದ್ರು ಒಂದಷ್ಟು ತಪ್ಪುಗಳಾಗಿರ್ಬೋದು, ಅದಕ್ಕೆ ಕ್ಷಮೆ ಇರ್ಲಿ ಅಂತ ಕೂಡ ಕೇಳ್ತಾ, ಈ ಅವಕಾಶಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಮ್ಯಾಮ್. ಮೌನದಿಂದಲೇ ನಾವೆಲ್ಲ ನಿಮಗೆ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡೋಣ ಅಂತ ನಾನು ಕೇಳ್ತೀನಿ ಆತ್ಮಬಂಧುಗಳೇ. ಯಾಕೆಂದ್ರೆ ಇಲ್ಲಿ ಇದು ಸಮಗ್ರ ಜೀವನ, ಮೌನ ಎರಡು ಒಂದಕ್ಕೊಂದು ಹೊಂದಾಣಿಕೆಯಿಂದ ಇದೆ ಅಂತ ನನಗನ್ಸುತ್ತೆ. ಸೊ ಎರಡೂ ಇಷ್ಟ, ಈ ಮೌನದಲ್ಲಿ ಸಕಲವೂ ಅಡಗಿದೆ, ಎಲ್ಲವೂ ಇದೆ. ನೀವೇ ಹೇಳಿದ್ರಿ, ಈ ಮೌನ ಅನ್ನೋದು ಒಂದು ವೈದ್ಯ ಆಗುತ್ತೆ. ಈ ಧ್ಯಾನ ಮತ್ತೆ ಮೌನ ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅಂತ. ಹೌದು, ನಿಜ. ಇದು ಯಾವ ರೀತಿ ಹೇಳ್ಬೇಕು ಅಂತಂದ್ರೆ, ಈ ಅಂತರಂಗದ ಭಾಷೆನ ನಾವು ಅರಿತುಕೊಳ್ಳಕ್ಕೆ ಈ ಮೌನ ಕೂಡ ಒಂದು ಅದ್ಭುತವಾದ ಸಾಧನ ಅಂತ ನೀವು ಹೇಳಿದ್ರಿ. ಬಹಳ ಚೆನ್ನಾಗಿತ್ತು ಮೇಡಮ್. ಯಾಕೆಂದ್ರೆ ಇಲ್ಲಿ ಮಾತಾಡ್ತಾ ಹೋಯ್ತು ಅಂದ್ರೆ ಸಾಕಷ್ಟಿದೆ, ಆದ್ರೆ ನಮ್ಮ ಆತ್ಮ ಬಂಧುಗಳಿಗೂ ಸಾಕಷ್ಟು ಹೇಳೋದಿದೆ. ಅವ್ರಿಗೊಂದು ಅವಕಾಶ ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾತಾಡಿ ಆತ್ಮ ಬಂಧುಗಳೇ.
ಸತ್ಯೇಂದ್ರ ಸರ್ ಆಗ್ಲಿಂದ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸತ್ಯೇಂದ್ರ ಸರ್ ಮಾತಾಡಿ ಸರ್. ನಮಸ್ಕಾರ ಮೇಡಮ್. ಸೊ ನಮ್ಮ ವಿಶಾಲಾಕ್ಷಿ ಅವರಿಗೆ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಮೌನದ ಬಗ್ಗೆ ಸಾಕಷ್ಟು ವಿಷಯ ತಿಳಿಸಿದ್ರು. ಎಲ್ರೂ ಒಂದು ವಿಶೇಷವಾದಂತ ಒಂದು ಇದಕ್ಕೆ ಕರ್ಕೊಂಡು ಹೋದ್ರು ನಮ್ಮನ್ನ. ಹೇಳ್ಬೇಕು ಅಂತಂದ್ರೆ ಮೌನ ಅನ್ನೋದು ಬಹಳ ಇಂಪಾರ್ಟೆಂಟ್ ಅನ್ನೋದು. ಎಷ್ಟು ನಮ್ಗೆ ಎನರ್ಜಿ ಸೇವ್ ಮಾಡುತ್ತೆ. ಆದಷ್ಟು ಎಷ್ಟು ಮಾತು ಕಮ್ಮಿ ಮಾಡ್ತೀವಿ ಅಷ್ಟು ನಾವು ಎನರ್ಜಿ ಸೇವ್ ಮಾಡ್ಕೋತೀವಿ ಅನ್ನೋದನ್ನ ಒಂದು ಪಾಠ ಹೇಳ್ಕೊಟ್ರು ನಮ್ಗೆ. ಆದಷ್ಟು ನಾವು ಜಾಸ್ತಿ ಮೌನಿಗಳಾಗಿರೋಣ. ಯಾವುದೇ ಒಂದು ಇನ್ನೊಂದು ನಿರ್ಧಾರ ಮಾಡಿ ಇವತ್ತಿಂದಾನೆ ಯಾರ ಜೊತೆ ಮೊಬೈಲ್ ನಲ್ಲಿ ಮಾತಾಡ್ಬೇಕು ಅಂದ್ರೂ 30-40 ನಿಮಿಷ ಮಾತಾಡ್ಬೇಡಿ. 2-3 ನಿಮಿಷದ ಮೇಲೆ ಮಾತಾಡ್ಬೇಡಿ. ಅದು ಎನರ್ಜಿ ಸೇವ್ ಮಾಡುತ್ತೆ ನಮ್ಗೆ. ರಿಪೀಟ್ ಮಾತಾಡ್ತಿರ್ತೀವಿ. ಯಾರ್ದೋ ವಿಷಯ ಚರ್ಚೆ ಮಾಡ್ತಿರ್ತೀವಿ. ಬೇರೆಯವ್ರ ವಿಷಯ ಎಲ್ಲ ನಾವು ಮಾತಾಡ್ಕೋತಿರ್ತೀವಿ. ಅದೆಲ್ಲ ಬೇಡ. ಯಾವ್ದು ಆನ್ಸರ್ ಟು ದಿ ಪಾಯಿಂಟ್. ನಮ್ಮಲ್ಲೇ ಒಂದು ವಿಶೇಷವಾದ ಒಂದು ಪರಿವರ್ತನೆ ಆಗಿದೆ ಅಂತ ತಿಳ್ಕೋಣ. ವಿಶಾಲಾಕ್ಷಿ ಅವರು ಇವತ್ತು ನಮ್ಗೊಂದು ಪರಿವರ್ತನೆ ಕೊಟ್ಟಿದ್ದಾರೆ. ಎಷ್ಟು ಮಾತು ಕಮ್ಮಿ ಮಾಡ್ತೀವೋ ಅಷ್ಟು ನಮ್ಗೆ ಎನರ್ಜಿ ಸಿಗುತ್ತೆ. ಆನ್ಸರ್ ಟು ದಿ ಪಾಯಿಂಟ್. ಊಟ ಆಯ್ತಾ ಅಂತಂದ್ರೆ ಆಯ್ತು. ಅದ್ರ ಬದಲಿಗೆ ಇವಾಗ ನಾನು ಬೆಳಗ್ಗೆ ಏನ್ ಮಾಡಿದೆ, ತಿಂಡಿ ಅಡಿಗೆ ಮಾಡಿದೆ, ಏನೇನ್ ಮಾಡಿದ್ದೆ, ಎತ್ತ ಮಾಡಿದ್ದೆ, ಅದ್ ನಮ್ಗೆ ಬೇಕಾಗಿರಲ್ಲ. ಅನವಶ್ಯಕತೆ ಇರ್ತದೆ. ಅದನ್ನ ನಾವು ತಿಳ್ಕೊಬೇಕು. ಏನೇನ್ ಮಾಡಿದ್ದೆ ಅಂದಾಗ ನಾವು ಉತ್ತರ ಕೊಡೋಣ. ಊಟ ಆಯ್ತು ಅಂದ್ರೆ ಆಯ್ತು ಅಂತ ಅನ್ಬೇಕು ಹೊರತು ಅಯ್ಯೋ ಯಾಕೆ ಹೇಳ್ತೀರಾ ಆ ಕಥೆನ ಅಂತ ಶುರು ಮಾಡ್ತೀವಿ ನಾವು. ಇಂಥದ್ದೆಲ್ಲ ನಾವು ಕಮ್ಮಿ ಮಾಡ್ಕೊಂಡಾಗ ನಮ್ಮಲ್ಲಿ ಸ್ವಲ್ಪ ಎನರ್ಜಿ ಸೇವ್ ಮಾಡ್ದಂಗೆ ಆಗತ್ತೆ. ಹೇಗೆ ದುಡ್ಡನ್ನ ಮಿತವಾಗಿ ಖರ್ಚು ಮಾಡ್ತೀವಿ ಮಾಡ್ಬೇಕು ಅಂತ ಹೇಳ್ತಾರೆ, ಮಾತನ್ನು ಮಿತವಾಗಿ ಖರ್ಚು ಮಾಡ್ಬೇಕಾಗತ್ತೆ. ಮಾತು ದುಡ್ಡು ಎರಡು ಒಂದೇನೆ. ಅದು ಒಂದೇ ಮುಖದ ಎರಡು ಕಾಯಿನ್ ಅಂತಾನು ಹೇಳ್ಬೋದು. ಅದಕ್ಕೋಸ್ಕರ ದಯವಿಟ್ಟು ಮಾತನ್ನು ಕಮ್ಮಿ ಮಾಡೋಣ, ದುಡ್ಡನ್ನು ಕಮ್ಮಿ ಖರ್ಚು ಮಾಡೋಣ. ಅವಾಗ ನಮ್ಗೇನಾಗುತ್ತೆ, ಜೀವನದಲ್ಲಿ ಸಾಕಷ್ಟು ಎನರ್ಜಿನ ನಾವು ಉಳಿಸ್ಕೋಬಹುದು, ಸೇವ್ ಮಾಡ್ಕೋಬಹುದು. ಮುಂದಿನ ಒಂದು ಜೀವನಕ್ಕೆ ಒಂದು ಶಕ್ತಿ, ಹುಮ್ಮಸ್ಸು, ಉತ್ಸಾಹ ಬರುತ್ತೆ ಅಂತ ನಾನು ಈ ಟೈಮ್ನಲ್ಲಿ ವಿಶಾಲಾಕ್ಷಿ ಅವರ ಮಾತಿನಿಂದ ಸ್ಫೂರ್ತಿ ಹೊಂದಿ ಇಷ್ಟು ವಿಷಯಗಳನ್ನ ನನ್ನ ಆತ್ಮ ಬಂಧುಗಳ ಜೊತೆ ಹಂಚ್ಕೋತಾ ಇದ್ದೀನಿ. ಧನ್ಯವಾದಗಳಮ್ಮ. ನಮಸ್ಕಾರ. ಧನ್ಯವಾದ ಸರ್. ತುಂಬ ಹೃದಯದ ಧನ್ಯವಾದ ನಿಮ್ಗೆ. ಮೇಡಮ್, ಇದು ಎಲ್ಲರ ಪರವಾಗಿ ಹೇಳ್ಬೇಕು ಅಂತಂದ್ರೆ ಎಲ್ಲರಿಗೂ ಮಾತಾಡುವಂಥದ್ದಿದೆ. ಆದ್ರೆ ಮೌನ ವಹಿಸಿ ಅವರು ಅದನ್ನ ಅರ್ಥೈಸ್ಕೊಳ್ತಿದ್ದಾರೆ ಅಂತ ನಾನು ಅನ್ಕೋತೀನಿ. ಇಲ್ಲಿ ಅಶ್ವಿನಿ ಅವ್ರು ಬಂದಿದ್ದಾರೆ. ಮಾತಾಡಿ ಅಶ್ವಿನಿ. ನಮಸ್ತೆ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ನಮಸ್ತೆ. ನಾನು ಮಾತಾಡಲ್ಲ. ಒಂದು ಕವನ ನಿಮಗೋಸ್ಕರ ಡೆಡಿಕೇಶನ್ ಮೇಡಮ್. ಮಾತಿನಲ್ಲಿ ಏನಿದೆ, ಮೌನದಲ್ಲೆಲ್ಲವಿದೆ. ಮೌನದಲ್ಲಿನ ಈ ಯಾನ ಹಾಡುವುದು ಮನದ ಗಾನ. ದಿನದ ನಮ್ಮ ಜಂಜಡ ತರಿಸುವುದು ಅವಗಡ. ಇದ್ದರೆ ಮೌನದ ಸಂಗಡ ಸದಾ ನಮಗೆ ಸಡಗರ. ಮೌನ ಅಂದರೆ ಮೌನವಲ್ಲ, ಎಲ್ಲದಕ್ಕೂ ಮೌನ ತರವಲ್ಲ. ಅತಿ ಮೌನವು ನೀರಸ, ಮಿತ ಮೌನವು ಸಂತಸ. ಮಾತು ಮೌನ ಯಾನಗಾನದ ಈ ಸಮ್ಮಿಲನ, ಜಂಜಡ ಅವಗಡ ನೀರಸಕ್ಕೆ ಸಾಂತ್ವನ. ಈ ವಿಶಾಲಾಕ್ಷಮ್ಮನ ಈ ಮೌನದ ಮಾತಿಗೆ ಬಂದೆವು ಸರಿಯಾದ ಹೊತ್ತಿಗೆ. ಥ್ಯಾಂಕ್ ಯು ಮೇಡಮ್. ಸೂಪರ್ ಅಶ್ವಿನಿ, ವೆರಿ ನೈಸ್. ಈ ನಡುವೆ ಕವಿಯತ್ರಿ ಆಗ್ತಿದ್ದೀರಾ ಅನ್ನೋದು ಗೊತ್ತಾಗ್ತಾ ಇದೆ. ಸಾಕಷ್ಟು ಈ ತರದ್ದು ಬರಿತಾ ಇರ್ತೀರಾ. ವೆರಿ ನೈಸ್. ಒಳ್ಳೇದಾಗ್ಲಿ ನಿಮ್ಗೆ. ತುಂಬಾ ಸಂತೋಷ ಆಯ್ತು. ಧನ್ಯವಾದ ನಿಮ್ಗೆ. ಓಕೆ, ಯಶೋಧ ಅವರೇ ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ಚೆನ್ನಾಗಿತ್ತು ಮೇಡಮ್. ಕ್ಲಾಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಕೇಳ್ತಾನೆ ಇರ್ಬೇಕು ಅನಿಸ್ತಿತ್ತು. ಆಕ್ಚುಲಿ ಮೌನ ಇದು, ಆದ್ರೆ ನಿಮ್ ಮಾತುಗಳನ್ನ ಮಾತ್ರ ಕೇಳ್ತಾನೆ ಇರ್ಬೇಕು ಅನಿಸ್ತಾ ಇತ್ತು. ಏನಂದ್ರೆ ಮೌನ ಅಂದ್ರೆ ಬರೀ ಮಾತಲ್ಲ, ನಿಮ್ ಮೈಂಡ್ನು ಅಂದ್ರೆ ನಿಮ್ ಮೈಂಡ್ ಅಲ್ಲಿ ಬರ್ತಕ್ಕಂತ ಆಲೋಚನೆಗಳು ಕಡಿಮೆ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ ನೀವು, ಅಲ್ವಾ ಮೇಡಮ್? ಮಾತನ್ನ ಕಡಿಮೆ ಮಾಡ್ಕೊಳ್ತೀವಿ, ಆದ್ರೆ ಆಲೋಚನೆಗಳನ್ನ ಕಡಿಮೆ ಮಾಡ್ಕೊಳ್ಳೋದು ಯಾವ ತರ ಅಂತ ಮೇಡಮ್? ಅದೇ ಪ್ರಾಕ್ಟೀಸ್ ಮೇಡಮ್. ನಮ್ ಮುಂದೆ ಇರೋ ಟಾಸ್ಕ್ ಅದೇ. ಈಗ ನಾವು ನಿರಂತರವಾಗಿ ಯೋಚಿಸ್ತಾನೆ ಇರ್ತೀವಲ್ಲ, ಅದನ್ನ ಕಡಿಮೆ ಮಾಡ್ಕೋಬೇಕು. ಈಗ 3 ಮಂಕೀಸ್ ಇದೆ ಅಲ್ವಾ? ಮಂಕೀಸ್ ಇದೆ. ಕೆಟ್ಟದನ್ನ ನೋಡೋದಿರು, ಕೆಟ್ಟದನ್ನ ಕೇಳದಿರು, ಕೆಟ್ಟದನ್ನ ಕೇಳಿಸ್ಕೊಳ್ಳದೆ ಇರು, ಕೆಟ್ಟದನ್ನ ಆಲೋಚನೆ ಮಾಡ್ಬೇಕು ಅಂತ ಕೂಡ ಒಂದು 4ನೇ ಮಂಕಿ ಇದೆ. ಕೆಟ್ಟದನ್ನ ಯೋಚಿಸದೇ ಇರು. ಸೊ ಇದನ್ನ ನಾವು ರೂಢಿಸ್ಕೊಂಡ್ವಿ ಅಂತಂದ್ರೆ ಅಲ್ಲಿ ಯೋಚನೆಗಳೆಲ್ಲ ಒಳ್ಳೆ ರೀತಿಯಲ್ಲಿ ಆಗ್ಬಿಡುತ್ತೆ. ಅಲ್ಲಿ ಯೋಚನೆಗಳು ಹಿಡಿತಕ್ ಬರುತ್ತೆ. ನೋಡಿ, ನೀವು ಸುಮ್ನೆ ಆವರೇಜ್ ತೆಗೆದು ನೋಡಿದಾಗ ನಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇರುತ್ತೆ, ಪಾಸಿಟಿವ್ ಥಾಟ್ಸ್ ತುಂಬಾ ಕಮ್ಮಿ, ತುಂಬಾನೇ ಕಮ್ಮಿ. ಇದು ನಮ್ಮ ವಾಸ್ತವನ ಒಪ್ಕೊಳ್ಬೇಕು. ಯಾಕಂದ್ರೆ ಯಾವಾಗೋ ಆಗಿರುವಂತಹ ಒಂದು ದುಃಖದ ಸಂಗತಿಯನ್ನ ನೆನ್ಸ್ಕೊಂಡು ಹಾಗೇ ಕೊರಗ್ತಾನೆ ಇರ್ತೀವಿ.
ಅವೆಲ್ಲ ನೆಗೆಟಿವ್ ಥಾಟ್ಸ್. ಪಾಸಿಟಿವ್ ಥಾಟ್ಸ್ ಒಂದ್ ಸತಿ ಬರುತ್ತೆ, ಎಷ್ಟು ಯೋಚನೆ ಮಾಡ್ತೇವೆ ಬಿಡು ಅಂತ ಒಂದೇ ಸತಿ ಬರುತ್ತೆ, ಅದು ಅದ್ರ ಕಡೆ ಗಮನ ಕೊಡಿ, ಆಗ ಯೋಚನೆಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಓಕೆ ಮೇಡಮ್, ಇನ್ನೊಂದು ಕ್ವಶನ್, ಸಬ್ ಕಾನ್ಸಿಯಸ್ ಮೈಂಡ್ ಅನ್ನ ಹೆಂಗ್ ಪವರ್ಫುಲ್ ಆಗಿ ಮಾಡ್ಬೇಕು? ಅದು ಸಬ್ ಕಾನ್ಸಿಯಸ್ ಮೈಂಡ್ ನಮ್ಮಿಂದ ಹೆಂಗ್ ಹೊರಗ್ ತರ್ಬೇಕು ಅಂತ ನೀವ್ ಆಗ್ಲೇ ಒಂದ್ ಯೂಸ್ ಮಾಡಿದ್ರಿ. ನಿರಂತರವಾದ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಂಗತಿ ಮತ್ತು ಮೌನ, ಇದನ್ನ ನಾವು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಹೋದಾಗ ನಿಮ್ಗೆ ಅದು ಅರಿವಿಗೆ ಬರುತ್ತೆ. ಅದು ನಿಮ್ಗೆ ವ್ಯಕ್ತ ಆಗಕ್ ಶುರು ಆಗುತ್ತೆ. ಎಸ್, ನನ್ನ ಸಹಾಯ ತಗೋ, ಅದು ಯಾವ ಯೋಚನೆ ರೀತಿಯಲ್ಲಿ ವ್ಯಕ್ತ ಆಗ್ಬೋದು, ಅಥವಾ ನೀವು ಯಾವ್ದನ್ನಾದ್ರೂ ನಿಮ್ಮಿಂದ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ನಿಮ್ಮಿಂದ ಸಾಧ್ಯವಾಗಕ್ಕೆ ಶುರು ಆಗುತ್ತೆ. ಫಾರ್ ಎಕ್ಸಾಂಪಲ್, ಸಂಗೀತಾಭ್ಯಾಸ, ನನ್ನಿಂದ ಏನ್ ಹಾಡಕ್ ಆಗುತ್ತೆ ಬಿಡಿ ಅಂತ ನಿಮ್ ಮನೋಧೋರಣೆ ಇತ್ತು ಅಂದ್ರೆ, ನೀವು ನಿರಂತರವಾಗಿ ಇವುಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನೀವು ಚೆನ್ನಾಗಿ ಹಾಡೋದನ್ನು ಕೂಡ ಕಲಿಬಹುದು. ಆ ಶಕ್ತಿ ನಿಮ್ ಒಳಗಿದೆ, ಅದು ವ್ಯಕ್ತ ಆಗುತ್ತೆ. ಅದೇ ಸಬ್ ಕಾನ್ಸಿಯಸ್ ಮೈಂಡ್ ಪವರ್ ಮೇಡಮ್. ಓಕೆ ಓಕೆ ಮೇಡಮ್, ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೆ ನಿಮ್ಗೆ. ನಾಳೆ ಯಾವಾಗ ಮಾಡ್ಲಿ ಮೇಡಮ್? ನಾನೇ ನಿನ್ನೆ ಮೆಸೇಜ್ ಮಾಡಿದ್ನಲ್ಲ ನಿಮ್ಗೆ. ವಿಶಾಲಲಕ್ಷ್ಮಿ ಮೇಡಮ್, ಅದೇ ಸ್ವಲ್ಪ ಬಿಸಿ ಇದ್ದೀನಿ, ಒಂದ್ 2 days ನೀವು ಫ್ರೀ ಟೈಮ್ ನಂಗೆ ಒಂದ್ ಸ್ವಲ್ಪ ಮೆಸೇಜ್ ಹಾಕ್ಬಿಡಿ ಮೇಡಮ್, ನಾ ಮಾಡ್ತೀನಿ ಆ ದಿನ. ಓಕೆ, ಧನ್ಯವಾದ ಯಶೋಧ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಾಲಿನಿ ಮೇಡಮ್. ಥ್ಯಾಂಕ್ ಯು ಪಾ. ಓಕೆ, ನೆಕ್ಸ್ಟ್ ನಮ್ಮ ಆತ್ಮ ಬಂಧುಗಳು ಯಾರು ಮಾತಾಡ್ತೀರಿ? ಯಾರ್ದು ಪ್ರಶ್ನೆ ಇದೆ? ನಮಸ್ತೆ. ನಮಸ್ಕಾರ ಸರ್, ನೀವು ಹೇಳಿ. ಹೇಳಿದಾಗೆ ಈ ನಶಾಶ್ವತಕ್ಕಾಗಿ ಹೋರಾಟ ಹಾಗೂ ಸಂಗ್ರಹಣೆ ಇದೆಲ್ಲಾ ಕಡೆ ಈಗ ನಿರಂತರವಾಗಿ ನಡೀತಾ ಇದೆ. ಅದು ಈಗ ನಮ್ಮ ಒಂದು ಮೆಡಿಟೇಷನ್ ಕ್ಲಾಸು, ಈ ತರದ ಹಲವಾರು ತರಗತಿಗಳಿಂದ ನಮ್ಗೆ ಗೊತ್ತಾಗ್ತಾ ಇದೆ, ಇದು ನಶಾಶ್ವತಕ್ಕಾಗಿ ಹೋರಾಟ ಮಾಡ್ತಾ ಇದೀವಿ, ಸಂಗ್ರಹಣೆ ಮಾಡ್ತಾ ಇದೀವಿ, ಇದನ್ನ ನಿಲ್ಲಿಸ್ಬೇಕು ಅನ್ನೋದು. ಮತ್ತೆ ಒಂದ್ ಕಡೆ ಹೇಳಿದ್ರಿ ಅಗತ್ಯವಿದ್ದಷ್ಟು ಬಳಸಿ ಅಂತ, ಅದು ಕೂಡ ಕರೆಕ್ಟ್. ಅಗತ್ಯವಿದ್ದಷ್ಟು ಬಳಸ್ಬೇಕು, ನಮ್ಮ ಇತಿಮಿತಿ ನಮ್ಮ ಕೈಲಿ ಇರ್ಬೇಕು. ಮಾತಾಡೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಇತಿಮಿತಿ ಇರ್ಬೇಕು ಅನ್ನೋದು. ಮತ್ತೆ ಮೌನದಿಂದ ಏನೇನ್ ಅನುಕೂಲ ಆಗುತ್ತೆ ಅನ್ನೋದನ್ನ ನಿನ್ನೆ ಮತ್ತೆ ಇವತ್ತು 2 ದಿನನೂ ತುಂಬಾ ಚೆನ್ನಾಗಿ ಸರಳವಾಗಿ ಅರ್ಥವಾಗೋ ತರ ಚೆನ್ನಾಗಿ ಹೇಳಿದ್ದೀರಾ. ಧನ್ಯವಾದಗಳು ಮೇಡಮ್, ಬಹಳ ಚೆನ್ನಾಗಿತ್ತು ನಿಮ್ಗೆ. ಧನ್ಯವಾದಗಳು ಸರ್, ಧನ್ಯವಾದಗಳು ನಿಮಗೆ. ರಾಜು ಓಂಕಾರ್ ಅವರೇ ಸರ್, ಮಾತಾಡಿ ಸರ್. ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ಮ್ಯೂಟ್ ಆಗಿದೆ ಸರ್. ಅನ್ಮ್ಯೂಟ್ ಆಗ್ತಿಲ್ಲ ಮ್ಯಾಮ್. ಸರ್ ಅನ್ಮ್ಯೂಟ್ ಆಗ್ತಿಲ್ವಾ? ಮೈಕ್ ಅನ್ನ ಒತ್ತಿ ಸರ್. ಅಲ್ಲಿ ಮೈಕ್ ಇದೆಯಲ್ಲ, ಮೈಕ್ ನ ಒತ್ತಿ ಸರ್. ಗೊತ್ತಾಗಿಲ್ಲ ಮೇಡಮ್, ಅನ್ಮ್ಯೂಟ್ ಆಯ್ತು ನೋಡಿ ಮೇಡಮ್. ಓಕೆ, ಮಾತಾಡಿ ಸರ್, ಕೇಳಿಸ್ತಿದೆ ಈಗ, ಮಾತಾಡಿ. ಈ ಒಂದು ತರಬೇತಿಯಲ್ಲಿ ಭಾಗವಹಿಸಿದಂತ ಎಲ್ಲ ಮಾಸ್ಟರ್ಸ್ಗಳಿಗೂ ನನ್ನ ನಮಸ್ಕಾರಗಳು. ಅದೇ ರೀತಿ ವಿಜಯಲಕ್ಷ್ಮಿ ಮೇಡಮ್ ಅವರು, ವಿಶಾಲಕ್ಷ್ಮಿ ಮೇಡಮ್ ಅವರು ಬಹಳ ಅದ್ಭುತವಾಗಿ ಮೌನದ ಬಗ್ಗೆ ಹೇಳಿದ್ದಾರೆ. ಪ್ರತಿಯೊಬ್ಬರಲ್ಲಿ ಇರೋದು ನಿಜವಲ್ಲ. ಅದು ಏನಂದ್ರೆ, ನಾವು ಕುತ್ಕೊಂಡಿರ್ತೇವೆ, ಆದ್ರೆ ಕುತ್ಕೊಂಡಾರೆ ಯಾಕೆ ಸುಮ್ನೆ ಅಂತಾರೆ. ಅದು ಸುಮ್ನೆ ಕುಂತಿರಲ್ಲ, ಅದ್ರಲ್ಲಿ ಓಡ್ತಿರೋ ರೈಲ್ ಬಂಡಿ ಬಹಳ ಇರ್ತವೆ ಮೇಡಮ್. ನೆಗೆಟಿವ್ ಥಾಟ್ಸ್ ಜಾಸ್ತಿ ಎಲ್ಲ ಮೈಂಡ್ ಅಲ್ಲಿ. ಇನ್ನೊಬ್ರ ಬಗ್ಗೆ ಆಯ್ತು, ಮತ್ತವ್ರ ಬಗ್ಗೆ, ಬರೀ ನಾವು ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡ್ತೇವೆ, ನಮ್ಮ ಆತ್ಮದ ಬಗ್ಗೆ ನಾವು ಯೋಚನೆನೇ ಮಾಡ್ತಿರಲ್ಲ. ಹಾಗಾಗಿ ಬಹಳ ಅದು ಇನ್ನೂ ಪ್ಲಸ್ ಆಗ್ತಾನೆ ಹೋಗ್ತದೆ ನೆಗೆಟಿವ್ ಮೈಂಡ್ಸ್. ನಾವ್ ಯಾವಾಗ ಆ ಪಾಸಿಟಿವ್ ಮೈಂಡ್ ಹೇಳ್ತಂತಲ್ಲ ಮೇಡಮ್ ಅವರ, ನಿಜವಲ್ಲ ಅವಾಗ ಹೌದು, ಅದನ್ನ ಯಾಕೆ ಯೋಚನೆ ಮಾಡ್ಬೇಕು ನಾವು? ಅದನ್ನ ಬಿಟ್ಟಾಗ ಮಾತ್ರ ಈ ಪಾಸಿಟಿವ್ ಮೈಂಡ್ ಹೇಳಿದಾಗ, ನಾವು ಕೇಳಿದಾಗ ಮಾತ್ರ ಮೈಂಡ್ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ. ಅದನ್ನೇ ಜಾಸ್ತಿ ನಾವು ನೆಗೆಟಿವ್ ಥಾಟ್ಸ್ ತೆಗೆದ್ಬಿಟ್ವಿ ಅಂದ್ರೆ ನಿಜವಾಗ್ಲೂ ಬಹಳ ಅತಿ ಖುಷಿಯಾಗಿರ್ಬೋದಲ್ವ ಮೇಡಮ್? ನಿಜವಲ್ಲ ಬಹಳ ಚಂದಾಗಿ ಹೇಳಿದ್ರೆ ಅದು ಅದ್ಭುತ ಇದೆ. ಯಾಕಂದ್ರೆ ಎಲ್ಲಾರು ಇವತ್ತಿನ ಜೀವನ ಶೈಲಿ ಹೆಂಗಿದೆ ಅಂದ್ರೆ, ಫಾಸ್ಟ್ ಫಾಸ್ಟ್ ಫಾಸ್ಟ್, ಎಲ್ಲಾದ್ರಿಗೂ ಫಾಸ್ಟ್. ನಾವು ಮಕ್ಕಳಿದ್ದ ಹಿಡಿದು ಬೆಳಗ್ಗೆ ಹೇಳ್ತಿದ್ದಂಗನೆ ಹಿಡಿದು ಮೊಬೈಲ್ ಇದ್ದಾನೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ ಜರ್ನಿ. ಮೊದ್ಲೇ ಇರ್ಲಿಲ್ಲ, ಹಿಂದೆ ಇರ್ಲಿಲ್ಲ, ಈಗ ಇದಾವೆ. ಬಟ್ ಅಲ್ಲಿಂದ ಸ್ಟಾರ್ಟ್. ಯಾವ್ದೋ ಒಂದ್ ಮೆಸೇಜ್ ಬಂತ ಅನ್ನೆಸರಿ, ಅದ್ರ ಬಗ್ಗೆ ಯಾವ್ದೋ ಒಂದ್ ಥಾಟ್ಸ್, ಯಾವ್ದೋ ರಾಜಕೀಯ ವಿಚಾರ, ಮತ್ತೆ ಯಾರೋ ಒಂದ್ ಮೆಸೇಜ್ ಹಾಕಿದ್ರು, ಯಾರೋ ಒಬ್ರು ಶ್ರದ್ಧಾಂಜಲಿ, ಮಗದೊಂದು ಯಾವ್ದೋ ಒಂದಾದ್ರು ಮೊದಲು ಸ್ಟಾರ್ಟ್ ಆಗೋದು ನಾವು ಪಾಸಿಟಿವ್ ಗಿನ್ನ ಹೆಚ್ಚಾಗಿ ಮೊದಲು ನೆಗೆಟಿವ್ ಥಿಂಕ್. ಇವತ್ತೇನಾಯ್ತು ಅಲ್ಲಿಂದ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಬಟ್ ನಾವ್ ಎದ್ದ ತಕ್ಷಣ ಪಾಸಿಟಿವ್ ಆಗಿ ವಿಚಾರ ಮಾಡ್ಕೊಂತವ್ರೆ ಒಂದ್ ಸ್ವಲ್ಪ ಆದಷ್ಟು ಪಾಸಿಟಿವ್ ಮೈಂಡ್ ಓಡಿರ್ತದ್ರಿ ಮೇಡಮ್. ವೆರಿ ಗುಡ್ ಪಾಯಿಂಟ್. ಅದಕ್ಕೆ ಬಹಳ ತುಂಬಾ ಚೆನ್ನಾಗಿ ಮೌನದಲ್ಲಿ ಕುಂತಾಗ
ಆದಷ್ಟು ನಾವು ಏನು ಯೋಚನೆ ಮಾಡದೆ ಕುಂತಾಗ ನಿಜವಾಗ್ಲೂ ಮತ್ತೆ ನಾವೇನು ಮಾತಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಈಗ ಬಹಳ ಮಂದಿ ಏನೋ ಒಂದ್ ಜಗಳ ಆಗ್ತದೆ ಅಂದಾಗ ಒಬ್ರು ಯಾರ ಸೈಲೆಂಟ್ ಆಗ್ಬಿಟ್ರೆ ಅಲ್ಲಿ ನೋಡ್ರಿ ಯಾರು ಸುಮ್ನೆ ಇರ್ತಾರಲ್ಲ ಅವ್ರ ಕಡೆಗೆ ಜಾಸ್ತಿ ಎಲ್ರು ಬೆಲೆ ಕೊಡ್ತಾರೆ. ಯಾರು ಮಾತಾಡಿರ್ತಾರ ಅವ್ರಿಗೆ ಯಾರು ಬೆಲೆ ಕೊಡಲ್ಲ. ಯಾಕಂದ್ರೆ ಅವ್ರು ಅಷ್ಟು ವರ್ಟ್ ಆಗಿ ಮಾತಾಡಿರ್ಬೋದು, ಏನೋ ಒಂದ್ ಬಾಯಿ ತಕ್ಕ ಮಾತಾಡಿರ್ತಾರೆ. ಬಟ್ ಮೌನವಾಗಿದ್ದವ್ರಿಗೆ ಅವ್ರಿಗೆ ಬಹಳ ವ್ಯಾಲ್ಯೂ ಇದೆ. ಅವ್ರು ಬಹಳ ಚೆನ್ನಾಗಿ ಸುಮ್ನೆ ನೋಡ್ ಅಷ್ಟೆಲ್ಲ ಅಂದ್ರು ಅವ್ರು ಸುಮ್ನೆ ಇದ್ರು ಅಂತ ಹೇಳಿ. ಹಾಗಾಗಿ ನಾವು ಮಾತಾಡಕ್ಕಿಂತ ಹೆಚ್ಚಾಗಿ ಆ ಮೌನಕ್ಕೆ ಜಾಸ್ತಿ ಬೆಲೆ ನಾವು ಕಂಡಂತ ಸತ್ಯಗಳು. ಹೌದು ಸರ್, ಹೌದು, ಖಂಡಿತ. ಚೆನ್ನಾಗಿ ಹೇಳಿದ್ರಿ ಸರ್, ಧನ್ಯವಾದ ನಿಮಗೆ, ಧನ್ಯವಾದ. ಓಕೆ, ನೆಕ್ಸ್ಟ್ ನಾಗರತ್ನಮ್ಮ ಅವರೇ ಮಾತಾಡಿ. ನೀವು ಯಾರು ಮಾತಾಡ್ಬೇಕು ಅಂತಿದ್ದೀರೋ ದಯವಿಟ್ಟು ನೀವು ಅನ್ಮ್ಯೂಟ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಹ್ಯಾಂಡ್ ರೈಸ್ ಮಾಡಿ. ಪ್ರತಿಯೊಬ್ಬರು ನಾನು ಖಂಡಿತ ಕೇಳ್ತೀನಿ. ಮಾತಾಡಿ ಮೇಡಮ್, ನಾಗರತ್ನಮ್ಮ ಮೇಡಮ್. ಮೇಡಮ್, ನಿನ್ನೆ ದಿವಸ ತುಂಬಾ ಅದ್ಭುತವಾಗಿ ಅವ್ರು ಹೇಳ್ಕೊಟ್ಟಿದ್ದು ಮೌನದ ಬಗ್ಗೆ ತುಂಬಾ ನಮಗೆ ತುಂಬಾನೇ ತಲೆ ಹೋಗಿದೆ. ಜೊತೆಗೆ ಅದನ್ನ ನಾವು ಅನುಸರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಇನ್ನು ಮೌನವಾಗಿ ಕುತ್ಕೊಂಡು ಅವ್ರ ಮಾತನ್ನ ಒಂದು ಕ್ಷಣನೂ ಆ ಕಡೆ ಈ ಕಡೆ ಕಣ್ಣು ಮಿಟುಕಿಸ್ತಾನೆ ಕೇಳ್ಕೊಂಡು ಅವ್ರು ಮಾತಾಡ್ತಿದ್ದನ್ನ ನಾವು ಆಲಿಸ್ಕೊತಾ ಇದ್ವಿ. ಅಷ್ಟು ಆಲಿಸ್ತಾ ಇದ್ರು ಮಧ್ಯ ಒಂದೊಂದು ಥಾಟ್ಸ್ ಎಲ್ಲ ಬರ್ತಾ ಇರುತ್ತೆ. ಮೇಡಮ್ ಹೇಳಿದ್ರು, ಹೌದು ನಾವ್ ಈ ತರ ಇದ್ವಲ್ವಾ, ನಾವು ಈ ತರ ಮಾತಾಡಬಾರ್ದಾಗಿತ್ತು, ನಾವು ಆ ತರ ಮಾತಾಡಬಾರ್ದಾಗಿತ್ತು. ಇದು ಅವ್ರನ್ನ ಕೇಳ್ಕೊತಾ ಇದ್ರು. ನಮ್ದು ಅವ್ರು ಯಾರೋ ನಮ್ಗಿಂತ ಮೊದ್ಲೇ ಹೇಳಿದ್ರು, ಸಬ್ ಕಾನ್ಸಿಯಸ್ ಮೈಂಡ್ ನಮ್ದು ಮೌನವಾಗಿ ಇರಕ್ಕೆ ಬಿಡ್ತಾ ಇಲ್ಲ. ಅವಾಗ ಅದಕ್ಕೆ ಏನ್ ಮಾಡ್ಬೇಕು, ಈಗ ನಾವು ಧ್ಯಾನ ಕೂತ್ಕೊಂಡಿರ್ತೀವಿ ಅಂದ್ರೆ 10 ನಿಮಿಷ ಅರ್ಧ ಗಂಟೆ ಅದನ್ನ ಎಳ್ದು ತಂದು ಕಟ್ಟಾಕ್ಬೇಕು. ಒಂದ್ ಸಣ್ಣ ಕರು ಉಳ್ಕೊಂಡ್ಬಿಟ್ಟು ಆಹಾರತ್ತೆ ಅಂತ ನನಗೆ ರಂಗನಾಥ್ ಗುರುಜಿ ತೋರ್ಸಿದ್ರಲ್ಲ, ಏನಾದ್ರು ಖುಷಿಗೆ, ಆತರ ಖುಷಿಗೋ ಏನೋ ಒಂದು ಆರ್ತಾ ಇರುತ್ತೆ ಮೈಂಡ್ ನಮ್ದು. ಅದನ್ನ ಎಳ್ತಂದು ಕಟ್ಟಾಕಿ ಈ ಮೌನಕ್ಕೆ ಕೂರ್ಸ್ಬೇಕು. ಜೊತೆಗೆ ಮಾತು ಅಷ್ಟೇ, ಯಾರು ಇಬ್ಬರು ಮಾತಾಡ್ತಾ ಇದ್ಬೇಕಾದ್ರೆ ಅದನ್ನ ಅರ್ಥ ಮಾಡ್ಕೊಳಕ್ಕಿಂತ ಮೊದ್ಲೇ ಮಾತಾಡ್ಬಿಡ್ತೀವಿ ನಾವು. ಒಂದ್ ಸ್ವಲ್ಪ ಏನಾದ್ರು ತಿಳುವಳಿಕೆ ಇದ್ರೆ. ತುಂಬಾ ಜ್ಞಾನಿಗಳು ಮಾತೇ ಆಡಲ್ಲ. ಜೊತೆಗೆ ಡಾಕ್ಟರ್ಗಳ ಬಗ್ಗೆನು ಹೇಳಿದ್ರು, ಡಾಕ್ಟರ್ ಏನಕ್ಕೆ ಬಾಯಿಗೆಲ್ಲ ಕಟ್ಕೊಂಡಿರ್ತಾರೆ ಅಂತ. ಆಮೇಲೆ ಅವ್ರದ್ದು 2 ಉದ್ದೇಶ ಇರುತ್ತೆ. ಇವರಿಂದ ಅವ್ರಿಗೆ ಇನ್ಫೆಕ್ಷನ್ ಆಗ್ಬಾರ್ದು, ಮತ್ತೆ ಅವರಿಂದನೂ ಇವ್ರಿಗೆ ಇನ್ಫೆಕ್ಷನ್ ಬರಬಾರ್ದು. 2 ಉದ್ದೇಶಗಳಿರೋದ್ರಿಂದ ಮಾಸ್ಕ್ ಅದು ಕರೋನಾ ಬಂದ್ಮೇಲೆ ಅನ್ಕ ತುಂಬಾ ಜಾಸ್ತಿ ಆಯ್ತು. ಅದಕ್ಕಿಂತ ಮೊದ್ಲೇ ಡಾಕ್ಟರ್ಗಳಿಗೆಲ್ಲ, ಕರೋನಾಗಿಂತ ಮೊದ್ಲೇ ಡಾಕ್ಟರ್ಗಳು ಯಾವಾಗ್ಲೂ ಅವರು ಮಾಸ್ಕ್ ತರನೇ ಹಾಕೊಂಡು ನಾಗರತ್ನ ಮ್ಯಾಮ್ ಮಾತಾಡಿ. ಡಾಕ್ಟರ್ ಮಾಸ್ಕ್ ಬಗ್ಗೆ ಹೇಳಿಲ್ಲ. ಶ್ವೇತಾಂಬರಿಗೆ ಒಂದೇ ಪಂಥದಲ್ಲಿ 2 ಇದೆ, ಶ್ವೇತಾಂಬರ ಮತ್ತು ದಿಗಂಬರ ಅಂತ ಹೇಳಿ. ಆ ಶ್ವೇತಾಂಬರ ಸ್ವಾಮೀಜಿಗಳೆಲ್ಲ ಬಾಯಿಗೆ ಒಂದು ಬಿಳಿ ಪಟ್ಟಿಯನ್ನ ಹಾಕೊಂಡಿರ್ತಾರೆ. ನಾನು ಅದ್ರ ಬಗ್ಗೆ ಹೇಳಿದ್ದು. ಅಲ್ಲ, ಇನ್ನೊಬ್ರು ಯಾರೋ ಮಾತಾಡ್ದವ್ರು ಹೇಳಿದ್ರಲ್ಲ, ಅದ ಹೇಳಿದ್ರು ಯಾವಾಗ್ಲೂ ನಾವು ನಮ್ಮ ಮಾತು ಹೊರಗಡೆ ಬರ್ಬೇಕಾದ್ರೂ ಚೆನ್ನಾಗಿರೋ ಮಾತು ಬರ್ಬೇಕು, ಒಳ್ಳೆ ಮಾತು ಬರ್ಬೇಕು ಅನ್ನೋದಕ್ಕೋಸ್ಕರ. ಜೊತೆಗೆ ಡಾಕ್ಟರ್ಗಳು ತುಂಬಾನೇ ಕಡಿಮೆ ಅವರು ಮಾತಾಡೋದೇ ಕಡಿಮೆ ಇರೋದ್ರಿಂದ ಅವ್ರಿಗೆ ಜ್ಞಾನ ಚೆನ್ನಾಗಿರುತ್ತೆ. ನಾವು ಸುಮ್ನೆ ಬರೀ ಮಾತಾಡೋದ್ರಲ್ಲಿ ಏನು ಇಲ್ಲ. ಅವ್ರು ಮಾತಾಡ್ದೇನೆ ಬೇರೆ ರೋಗಿಗಳದ ಅವ್ರು ತಿಳ್ಕೊಂಡು ಅರ್ಥೈಸ್ಕೊಳಕಾದ್ರೂ ಅವ್ರಿಗೆ ಬೇಕಲ್ಲ ಶಕ್ತಿ. ಅದಕ್ಕಾದ್ರೂ ಅವ್ರು ಮೌನವಾಗಿರ್ತಾರೇನೋ ಅನ್ಕೋತೀನಿ. ಅವ್ರು ಮಾತಿಗೂ ಬೆಲೆ ಕೊಡ್ಬೇಕಲ್ವಾ ಮೇಡಮ್. ತುಂಬಾನೇ ಕಡಿಮೆ ಮಾತಾಡೋದೆ. ಡಾಕ್ಟರ್ಗಳು ಸಾಮಾನ್ಯ ಮಾತೇ ಕಡಿಮೆ ಮಾಡೋದ್ರಿಂದಾನೇ ಅವ್ರಿಗೆ ಬೆಲೆ ಚೆನ್ನಾಗಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಅವ್ರು ಇನ್ನು ತುಂಬಾ ಮಾತಾಡೋದಿದೆ ಮೇಡಮ್. ನನ್ನ ಮಾತು ತುಂಬಾ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ನೀವ್ ಹೇಳ್ತಿದ್ರಲ್ಲ ಮೇಡಮ್, ಅಲ್ಲಿ ಮೇಡಮ್ ಆತರ ನಾನು ತುಂಬಾ ಮಾತಾಡೋದು. ಟೀಚರ್ ವೃತ್ತಿಲಿ ಇದ್ಬಿಟ್ರೆ ಅನ್ಕ ಮಾತು ಸಾಕಾಗದೇ ಇಲ್ಲ. ನಾವು ಟೈಲರಿಂಗ್ ಟೀಚರ್ ಆಗಿದೆ ನಾನು. ಎಷ್ಟು ಮಾತಾಡಿದ್ರು ಸಾಲ್ತಾ ಇರ್ಲಿಲ್ಲ. ಒಬ್ಬೊಬ್ರಿಗೂ ಮಾತಾಡಿ ಅವ್ರಿಗೆಲ್ಲರಿಗೂ ಹೇಳ್ಕೊಟ್ಟು ಮತ್ತೆ ನನಗೆ ಸೆಂಟ್ ಜಾನ್ ಹಾಸ್ಪಿಟಲ್ ಅಲ್ಲಿ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ನೀವು ಮಾತು ಕಡಿಮೆ ಮಾಡಿ ಅಂತ ಹೇಳಿದ್ರು. ಆಗ್ಲೂ ಮಾತು ಕಡಿಮೆ ಮಾಡಿರ್ಲಿಲ್ಲ ಮೇಡಮ್ ನಾನು. ಹೌದು ಮೇಡಮ್, ಅದಕ್ಕೆ ನಾನು ನೋಡಿ ನಾವಿಬ್ರು ಒಂದೇ ವೇನಲ್ಲಿ ಇದ್ದೀವಿ. ಥ್ರೋಟ್ ಇನ್ಫೆಕ್ಷನ್ ನನಗೂ ಆಗಿದೆ. ಸೊ ಮಾತು ಕಡಿಮೆ ಮಾಡ್ಬಿಡ್ರೋಣ, ಓಕೆನಾ? ಓಕೆ, ಧನ್ಯವಾದ ನಿಮ್ಗೆ, ಧನ್ಯವಾದ. ಅವಕಾಶ ಕೊಟ್ಟಿದ್ದು. ಓಕೆ, ಈಗ ಯಾರು ಮಾತಾಡ್ತಾರೆ? ವಿಜಯಲಕ್ಷ್ಮಿ ಮೇಡಮ್ ಅವರು ಮೊದ್ಲೇ ಹೇಳಿದ್ರಲ್ಲ, ಇಲ್ಲಿ ಡಾಕ್ಟ್ರು ಮೌನವಾಗಿರ್ತಾರಂದ್ರೆ ಅವ್ರ ತಲೆಯಲ್ಲಿ 108 ಆಲೋಚನೆಗಳು ಇರ್ತಾವ. ಅವ್ರು ತೋರ್ಸ್ಕೊಳಲ್ಲ. ಯಾಕಂದ್ರೆ ಎಲ್ಲಾ ಪೇಷಂಟ್ಗಳಲ್ಲಿ ಮಾತಾಡಿ ಅವ್ರಿಗೆ ಯಾವ್ದೇನು ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಏನ್ ಬೇಕು ಆ ಕ್ಷಣಕ್ಕೆ ಅಷ್ಟೇ ಮಾತಾಡೋದು. ಬಟ್ ಅವರಲ್ಲಿ ನಮ್ಗಿಂತ ಸಾಕಷ್ಟು ಆಲೋಚನೆಗಳು ಓಡಾಡ್ತಿರ್ತವೆ. ಅದು ಮೌನನೇನಲ್ಲ. ಯಾಕಂದ್ರೆ ಇಲ್ಲಿ ಅವ್ರು ಹೇಳಿದ್ರು ಮೇಡಮ್ ಅವ್ರು, ಈಗ ಅಶ್ವಿನಿ ಮೇಡಮ್ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ, ವಿಶಾಲಕ್ಷ್ಮಿ ಮೇಡಮ್ ಅವ್ರು ಬೇರೆ ಅಲ್ಲ. ಇದರಲ್ಲಿ ಇರ್ತಕ್ಕಂಥ ಎಲ್ಲಾರು ಒಂದೇ ಆತ್ಮಗಳು. ಬಟ್ ಥಿಂಕಿಂಗ್ ಮೈಂಡ್, ನಾವ್ ಏನ್ ಆಲೋಚನೆ ಮಾಡ್ತೇವೆ ಅದ್ರ ಮೇಲೆ ಮನಸ್ಸು ಹಂಗ್ ಕರ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನ ಕಂಟ್ರೋಲ್ ಮಾಡಿದಾಗ ಎಲ್ರು ಇಲ್ಲಿ ನಾವು ಎದಕ್ ಬಂದೆ ಅಂತ ಗೊತ್ತಾಗುತ್ತೆ. ಅವಾಗ ಸಂತೋಷವಾಗಿರಕ್ ಸಾಧ್ಯ ಅಂತ ತಿಳಿಸ್ಕೊಟ್ರ. ಅದನ್ನ ಸ್ವಲ್ಪ ಎಲ್ರು ಅರ್ಥ ಮಾಡ್ಕೊಳ್ರಿ. ಅದಕ್ಕೆ
ಆ ಧನ್ಯವಾದ ಸರ್ ನಿಮ್ಗೆ. ಯಾಕೆಂದ್ರೆ ಈ ಮೌನನ ಅರ್ಥ ಮಾಡ್ಕೊಂಡು ಮೌನವಾಗಿರೋದು ಲೇಸು ಅಂತ ನಮ್ಮ ಈಗ ವಿಷಯಲಕ್ಷ್ಮಿ ಮೇಡಮ್ ಹೇಳಿದ್ರು. ಯಾಕೆಂದ್ರೆ ಪ್ರತಿಯೊಂದು ಸಾಹಿತ್ಯದಲ್ಲಿ ಮೌನ ಇದೆ ಅಂತ. ಸೊ ಆ ಮೌನವನ್ನ ನಾವು ಅರಿತುಕೊಂಡಾಗ ನಾವು ಯಾವ ರೀತಿ ಇರಬೇಕು ಅನ್ನೋ ಒಂದು ಜೀವನದ ಸತ್ಯ ಕೂಡ ಅಲ್ಲಿ ತಿಳ್ಕೊಳ್ತೀವಿ ಅಂತ. ಅದು ಖಂಡಿತ ಸತ್ಯ ಆತ್ಮಬಂಧುಗಳೇ. ಹಾಗೆ ಇಲ್ಲಿ ಸಾಕಷ್ಟು ನಾವು ತಿಳ್ಕೊಂಡಿದೀವಿ ಮೌನದ ಬಗ್ಗೆ. ಯಾಕಂದ್ರೆ ಇಲ್ಲಿ ಹೆಚ್ಚು ಮಾತಾಡುವಂಥದ್ದು ಏನೂ ಇಲ್ಲ. ಮೌನದಿಂದಾನೇ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ಇಲ್ಲಿ ಸತ್ಯ. ಹಾಗಾಗಿ ಈಗಾಗ್ಲೇ ಸಮಯ ಮೀರಿರೋದ್ರಿಂದ ಸಾಕಷ್ಟು ನಮ್ಮ ಆತ್ಮ ಬಂಧುಗಳು ಕೂಡ ಕಾತರದಿಂದ ಕಾದಿದ್ದಾರೆ ಮಾತಾಡ್ಬೇಕು ಅನ್ನುವಂಥದ್ದು. ಸೊ ಕಡೆಯದಾಗಿ ನಮ್ಮ ಯಶೋದವರು ಮಾತಾಡಬೇಕು ಅಂತ ಹೇಳಿದ್ರು. ದಯವಿಟ್ಟು ಮಾತಾಡಿ ಯಶೋಧ ಮೈತ್ರಿ. ಥ್ಯಾಂಕ್ ಯು ಮ್ಯಾಮ್. ಎಸ್ ಮ್ಯಾಮ್. ಮೇಡಮ್ಗೆ ಮತ್ತೊಮ್ಮೆ ಅಭಿನಂದನೆಗಳು ಮತ್ತೆ ಧನ್ಯವಾದಗಳು ವಿಶಾಲಾಕ್ಷಿ ಮೇಡಮ್ ಅವ್ರಿಗೆ. ಅವ್ರು ಹೇಳಿದ್ದು ಪ್ರತಿಯೊಂದು ಮಾತು ಸತ್ಯ, ನಿತ್ಯ ಸತ್ಯ. ಪ್ರತಿದಿನನೂ ನಮ್ಮ ಜೀವನದಲ್ಲಿ ಅಡಕ ಮಾಡ್ಕೊಂಡು ಮೌನದ ವಿಶಿಷ್ಟತೆಗಳು ಏನು ಅಂತ ಅರ್ಥಕೊಂಡು ಅದನ್ನ ಪಾಲಿಸ್ಬೇಕಾಗುತ್ತೆ. ಅದ್ರ ಜೊತೆಗೆ ನಾನೊಂದೇನ್ ಹೇಳ್ಬೇಕು ಅಂತಂದ್ರೆ, ಉಪವಾಸ ಮಾಡೋದ್ರಿಂದ ದೇಹದ ಆರೋಗ್ಯ ಚೆನ್ನಾಗಾಗುತ್ತೆ, ಮೌನ ಮಾಡೋದ್ರಿಂದ ಮಾನಸಿಕ ಆರೋಗ್ಯ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ದೇ ಆರ್ ದಿ ಸ್ಟ್ರಾಂಗೆಸ್ಟ್ ವೆಪನ್ಸ್. ನಮ್ಗೆ ಅಸ್ತ್ರಗಳಿಗೆ ಅದನ್ನ ಉಪಯೋಗಿಸ್ಕೊಳ್ಬೇಕು. ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನ ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತಂದ್ರೆ ಮೌನ ಮತ್ತು ಉಪವಾಸ ಮಾಡ್ಲೇಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು. ಧನ್ಯವಾದ ಯಶೋಧ ಅವರೇ. ಯಾಕೆಂದ್ರೆ ಈಗ ಆಲ್ರೆಡಿ ಯಶೋಧ ಅವರು ಹೇಳಿದ್ರು. ಈಗ ಮುಂಚೆನೆ ಹೋದ್ವಾರನೂ ನಾವು ಮಾತಾಡ್ತಾ ಇದ್ವಿ ಯಾವ್ಯಾವ್ದು ವೆಪನ್ಸ್ ಅಂತಂದ್ರೆ, ಏಕಾದಶಿ ದಿನ ನಾವು ಏಕಾದಶಿ ಮಾಡೋದು ಹೇಗೆ ಅಂದ್ರೆ ಬರೀ ಸುಮ್ಮನೆ ಇದ್ಬಿಟ್ರೆ ಆಗಲ್ಲ. ಅಂತರಂಗದ ಮೌನ ಮುಖ್ಯ ಅಂತ ಅನ್ನೋದು. ಅಂತರಂಗದಲ್ಲೂ ಕೂಡ ನಾವು ಮೌನವಾಗಿರ್ಬೇಕು. ಆಮೇಲೆ ಬಾಹ್ಯದಲ್ಲೂ ಅಷ್ಟೇ ನಾವೇನು ತಿಂದೆ ಅದನ್ನ ಸಾಧನೆ ಮಾಡಿದಾಗ ಅದು ಪೂರ್ಣ ಏಕಾದಶಿ ಆಗತ್ತೆ ಅಂತ. ಅದ್ಭುತವಾದ ಮಾತುಗಳು. ಧನ್ಯವಾದ ಯಶೋಧ ಅವರೇ. ಕಡೆದಾಗಿ ವಿಶಾಲಕ್ಷ್ಮಿ ಅವರು, ಪ್ರತಿ ಬಾರಿನೂ ನಾನು ಹೇಳ್ತೀನಿ, ನನ್ನ ಒಂದು ಕರೆಗೆ ಹೋಗೊಟ್ಟು ನೀವು ಬರ್ತೀರಾ. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂದ್ರೆ ಇದು 2 ದಿನಗಳನ್ನ ನೀವು ತಗೊಳ್ಳಿ ಅಂತ ನಾ ಹೇಳ್ದಾಗ್ಲೂ ನೀವು ಸಂತೋಷದಿಂದ ಒಪ್ಕೊಂಡ್ರಿ. ನನಗೆ ಗೊತ್ತು ನೀವೆಷ್ಟು ಮಟ್ಟಿಗೆ ಬ್ಯುಸಿ ಇರ್ತೀರಿ. ಇಲ್ಲ, ಈ ಆಲ್ಮೋಸ್ಟ್ ಒಂದು ಪ್ರವಚನದಲ್ಲೇ ನೀವು ಇರ್ತೀರಿ ಅಂತ. ನಿನ್ನೆ ಸಂಜೆ ಕ್ಲಾಸ್ ನಿಮ್ದು ನಾನು ಅಟೆಂಡ್ ಮಾಡಿದೆ. ತುಂಬಾನೇ ಸಂತೋಷ ಆಯ್ತು. ಆದ್ರೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ನನಗೆ, ಯಾಕೆಂದ್ರೆ ಈ ಮೌನನೇ ಕಾಡ್ತಾ ಇತ್ತು ನನಗೆ. ಸೊ ಆದ್ರೂ ನಾನು ಮೌನವಾಗಿರ್ಲಿಲ್ಲ. ಮಾತಾಡದೇ ಇದ್ರು ಕೂಡ ಒಳಗಡೆ ಅಂತರಂಗದಲ್ಲಿ ನಾನು ಖಂಡಿತ ಮೌನವಾಗಿರ್ಲಿಲ್ಲ. ಸಾಕಷ್ಟು ಯೋಚನೆಗಳು ಬರ್ತಾ ಇತ್ತು. ಮಾತಾಡ್ತಾ ಇದ್ದೆ, ನನ್ನೊಳಗಡೆ ನಾನು ಮಾತಾಡ್ತಾ ಇದ್ದೆ. ಎನಿವೆ, ಮತ್ತೊಮ್ಮೆ ಮಗದೊಮ್ಮೆ ಪ್ರತಿ ತಿಂಗಳು ಕೂಡ ನಿಮಗೊಂದು ಸ್ಥಾನ ಇಲ್ಲಿ ಖಂಡಿತ ಇದ್ದೇ ಇರುತ್ತೆ. ಸೊ ದಯವಿಟ್ಟು ಬನ್ನಿ ಅಂತ ಹೇಳ್ತಾ, ಇನ್ನು ನಮ್ಮೆಲ್ಲ ಆತ್ಮ ಬಂಧುಗಳು ಏನೇನಿದೆ ಅವ್ರಿಗೆ ಒಂದು ಕುತೂಹಲ ಇರ್ಬೋದು, ಸಂದೇಹಗಳಿರ್ಬೋದು, ಎಲ್ಲವನ್ನು ಅವರು ನಮ್ಗೆ ಬರೆದು ಕಳಿಸ್ತಾರೆ. ಅದನ್ನ ನಾನು ನಿಮಗೆ ಕಳಿಸ್ತೀನಿ. ಸೊ ನೀವು ಇಲ್ಲೇ ಬಂದೇ ಹೇಳಬೇಕು ಅಂತ ಇಲ್ಲ. ನೀವು ಅದಕ್ಕೆ ಉತ್ತರಿಸಿ, ಯಾವಾಗ ನಿಮಗೆ ಬಿಡುವಾಗುತ್ತೋ ದಯವಿಟ್ಟು ಅದಕ್ಕೆ ಉತ್ತರಿಸಿ. ಅದನ್ನ ನಾನು ಅವ್ರಿಗೆಲ್ಲ ಹಂಚ್ತೀನಿ, ಕೊಡ್ತೇನೆ ಅಂತ ಹೇಳ್ತಾ ನಿಮಗೆ ತುಂಬ ಹೃದಯದ ಧನ್ಯವಾದಗಳು, ಪ್ರೀತಿಪೂರ್ವಕವಾದ ಪ್ರಣಾಮಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಮೌನ ಸಾಕಷ್ಟು ಕೊಟ್ಟಿದೆ, ಸಾಕಷ್ಟು ಕೊಡತ್ತೆ ಅನ್ನೋದನ್ನ ನಮಗೆ ಸ್ಪಷ್ಟಪಡಿಸಿದ್ದೀರಿ. ಧನ್ಯವಾದ ನಿಮಗೆ. ಒಂದು ಅಪಾರ್ಚುನಿಟಿನ ಈ ವಿಶಾಲಾಕ್ಷಿಗೆ ಕೊಟ್ಟಂತಹ ಮಾವತಾರ್ ಫೌಂಡೇಶನ್, ಪ್ರತ್ಯೇಕವಾಗಿ ನಮ್ಮ ಮಾಲಿನಿ ಮ್ಯಾಮ್ ಅವ್ರು ಹಾಗೆ ಕನೆಕ್ಟ್ ಅಲ್ಲೇ ಇದ್ದಾರೆ, ಕಾಲ್ ಮಾಡ್ತಾ ಇರ್ತಾರೆ. ವಿಶಾಲಾಕ್ಷಿನ ಮರೆಯೋದಿಲ್ಲ. ಹಾಗಾಗಿ ಈ ಚಿಕ್ಕ ವಿಶಾಲಾಕ್ಷಿಗೆ ಇಂಥ ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಸಹೃದಯರಿಗೆ ತಮ್ಮೆಲ್ಲರೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಧನ್ಯವಾದ ನಿಮಗೆ, ಪೂರ್ವಕ ಧನ್ಯವಾದಗಳು. ಆತ್ಮ ಬಂಧುಗಳೇ, ನಾವೆಲ್ಲ ಶಬ್ದ ಮಾಡಿದೀವಿ ಸಾಧ್ಯವಾದಷ್ಟು ಮೌನಕ್ಕೆ ಶರಣಾಗ್ತೀವಿ ಅಂತ. ಸೊ ಇದನ್ನ ನಾವು ಗಣನೆಗೆ ತಗೊಂಡು ನಾವಿಲ್ಲಿ ಖಂಡಿತವಾಗಿಯೂ ನಾವು ಮಾಡೇ ಮಾಡ್ತೀವಿ ಅಂತ ಪಣ ತೊಡೋಣ. ಮೌನ ಮಾಡೋಣ. ವಾರಕ್ಕೆ 1 ದಿನದ ಮಟ್ಟಿಗೆ ನಾವು ಮೌನ ಮಾಡ್ತಾ ಶುರು ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಎಲ್ಲ ಆತ್ಮ ಬಂಧುಗಳಿಗೂ ಪ್ರೀತಿಪೂರ್ವಕವಾದ ಪ್ರಣಾಮಗಳು, ನಿಮ್ಮೆಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಈ ಒಂದು ಸೆಷನ್, ಈ ಸಂಜೆಯ ಕಾರ್ಯಕ್ರಮವನ್ನ ವಿಶಾಲಾಕ್ಷಿ ಮೇಡಮ್ನ ಫೋನ್ ನಂಬರ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾನು ಸರ್ ಅವ್ರನ್ನ ಕೇಳಿ ಅವರು ಓಕೆ ಅನ್ನೋದಾದ್ರೆ ಖಂಡಿತ ಕೊಡ್ತೀನಿ ಸರ್. ಸಾಧ್ಯವಾದಷ್ಟು ಫೋನ್ಗಳನ್ನ ಅವರು ತಗೊಳ್ಳೋದಿಲ್ಲ. ಅವರು
ಮಾತಾಡೋದಕ್ಕೆ ಅವ್ರು ಇಷ್ಟಪಡಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಮೌನವಾಗಿರ್ಬೇಕು, ಎಲ್ಲಿ ಕೆಲಸ ಇರುತ್ತೆ, ಎಲ್ಲಿ ನಾನು ಹೇಳಬೇಕು, ನೋಡಿ ಇಂಥ ವೇದಿಕೆಗಳಲ್ಲಿ ಬಂದು ಖಂಡಿತವಾಗಿ ಮಾತಾಡ್ತಾರೆ. ನಾನು ಅವ್ರನ್ನ ಕೇಳಿ ನಿಮ್ಗೆ ಕೊಡ್ತೀನಿ ಸರ್. ಧನ್ಯವಾದ. ಎಲ್ಲ ಮಾತಾಡಿ, ಯಾರು ಮಾತಾಡ್ತಿದ್ದಾರೆ? ಅಲ್ಲ ಮೇಡಮ್, ನಾನು ವೈದೇಹಿ. ವೈದೇಹಿ ಅವರೇ ಹೇಳಿ. ವೈದೇಹಿ ಅವರೇ, ನಾನು ಮೌನವನ್ನ ಭೇದಿಸ್ಬಿಟ್ಟು ಒಂದೇ ಒಂದು ವಿಶಾಲಾಕ್ಷಿಯವ್ರಿಗೋಸ್ಕರ ಅವ್ರು ಒಂದು ಪುಟ್ಟ ಒಂದೂವರೆ ನಿಮಿಷನೂ ಇಲ್ಲ, ಒಂದೊಂದು ನಿಮಿಷದ ಹಾಡಿದೆ. ನಾನು ಹೇಳ್ಬೇಕು ಅಂತ ತುಂಬಾ ಆಸೆ ಆಗಿದೆ, ಅದಕ್ಕೆ ಮೌನ ಬಿಟ್ಟು ಮಾತಾಡ್ತಾ ಇದ್ದೀನಿ ಮೇಡಮ್. ಹೇಳಿ ಮೇಡಮ್. ಓಕೆ. ಮೌನ ಎಂಥ ಮೌನ, ಧ್ಯಾನ ಸ್ವಾಮಿ ಸನ್ನಿಧಾನ, ಹೃದಯ ತುಂಬಿದೆ ಮೌನ, ಭಾವ ತೊಳೆದಿದೆ ಮೌನ, ಬಣ್ಣ ಕೊಟ್ಟಿದೆ ಮೌನ, ಮನಕ್ಕೆ ಹರುಷ ತುಂಬಿದೆ ಮೌನ, ಪ್ರೇಮವಾಗಿದೆ ಮೌನ, ಮೋಹನೀಗಿದೆ ಮೌನ, ಶಾಂತಿಯಾಗಿದೆ ಮೌನ, ಮನದ ಭ್ರಾಂತಿ ಕಳೆದಿದೆ ಮೌನ, ಉಕ್ಕಿ ಹರಿದಿದೆ ಮೌನ, ಸೊಕ್ಕು ಕರಗಿದೆ ಮೌನ, ಶಕ್ತಿ ಲಡಗಿದೆ ಮೌನ, ಮನಕ್ಕೆ ಮುಕ್ತಿ ದೊರೆತಿದೆ ಮೌನ, ಬೆರೆತ ಜೀವದಿ ಮೌನ, ಕಲಿತ ಭಾವದಿ ಮೌನ, ನಾನು ಇಲ್ಲದ ಮೌನ, ಇಲ್ಲಿ ನೀನು ಇಲ್ಲದ ಮೌನ, ಮೌನ ಎಂಥ ಮೌನ, ಧ್ಯಾನ ಸ್ವಾಮಿ ಸನ್ನಿಧಾನ, ಸ್ವಾಮಿ ಸನ್ನಿಧಾನ. ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ತುಂಬಾ ಚೆನ್ನಾಗಿತ್ತು ಹಾಡು, ವೆರಿ ನೈಸ್. ಹತ್ತಿರದಲ್ಲಿ ಇತ್ತು. ಥ್ಯಾಂಕ್ ಯು ನಿಮ್ಗೆ. ಮತ್ತೊಮ್ಮೆ ವಿಶಾಲಾಕ್ಷಿ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನಾಮಗಳನ್ನ ತಿಳಿಸ್ತೀನಿ. ದಯವಿಟ್ಟು ಎಲ್ಲರೂ ನಾಳೆ ಕಾರ್ಯಕ್ರಮಕ್ಕೆ ಕೂಡ ಸರಿಯಾದ ಸಮಯಕ್ಕೆ ಬಂದು ಇಲ್ಲಿ ಹಾಜರಾಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹಾಗೂ ನಮಸ್ಕಾರ.